ಒಂದು ಹುಡುಗಿ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಏನೂ ಗೊತ್ತಿಲ್ಲದೆ ಈ ಬೆಂಗಳೂರು ಅಂದ್ರೇನೆ ಏನಂತ ಗೊತ್ತಿಲ್ಲ, ಇದು ಸಮುದ್ರ ಅಂತ ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕಲ್ಲ, ಅದ್ರಲ್ಲಿ ನಾನೊಂದು ಸಣ್ಣ ಮೀನು ಅಂತ ಗೊತ್ತಾಗ್ಬೇಕಲ್ಲ. ಅಯ್ಯೋ ದೇವ್ರೆ ಇಷ್ಟೊಂದು ಇದೆಯಾ ಕಲಿಯಕ್ಕೆ, ಅಯ್ಯಯ್ಯೋ ನಾನೇನು ಕಲ್ತಿಲ್ಲ, ಈಗಲೂ ನಿಜವಾಗ್ಲೂ ನಾನೇನು ಕಲ್ತಿಲ್ಲ, ಇನ್ನು ಕೋಟಿ ಇದೆ, ನಾನಿನ್ನು ಸಾಸಿವೆ ಕಾಳಲ್ಲಿದ್ದೀನಿ. ತುಂಬಾ ಕಷ್ಟ ಆಗಿದೆ ಯಪ್ಪ, ತುಂಬಾ ಚಚ್ಚಿ ಎಲ್ಲ ಮುರಿದು ಕಳರಿ ಮಾಡಿದ್ರಿ. ನಮ್ಗೆ ಯಕ್ಷಗಾನ ಮಾಡಿರ್ತಾರ, ನೀನು ಸಮಯ ಯಕ್ಷಗಾನ ಕಲ್ಸೋರಲ್ಲ ಆತರ ಕಳರಿ ಮಾಡಿದ್ರೆ 1 ವಾರ ನೋ ಸಿಟ್ಟಿಂಗ್ ನೋ ಗೆಟ್ ಅಪ್. ವಂಡರ್ಫುಲ್. ಇವೆರಡೂ ಪ್ರಪಂಚ ನನ್ನನ್ನು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿದೆ. ಬ್ಯೂಟಿಫುಲ್ ಆರ್ಟಿಸ್ಟ್ ಆಗಿ, ಬ್ಯೂಟಿಫುಲ್ ಟೀಚರ್ ಆಗಿ. ಇಲ್ಲಿ ಕಳರಿ ಪಯಟ್ಟು, ಕಂಟೆಂಪ್ರರಿ, ಬ್ಯಾಲೆ, ಭರತನಾಟ್ಯ, ಕಥಕ್, ಕುಚಿಪುಡಿ, ಸ್ಟ್ರೀಟ್ ಡ್ಯಾನ್ಸ್, ಆಮೇಲೆ ಬೆಲ್ಲಿ ಡ್ಯಾನ್ಸು ಸ್ವಲ್ಪ ಟಚ್ ಆಗ್ತಾ ಇತ್ತು. ಅಷ್ಟರಲ್ಲಿ ನಮಗೆ ಕೋರ್ಸು ಒನ್ ಇಯರ್ ಅಷ್ಟೇ ಇರೋದು ನಮಗೆ. ಇವತ್ತು ನನ್ನ ಇಷ್ಟು ಕೋಟ್ಯಾಂತರ ಜನ ಆಡಿಯನ್ಸ್ ಸಿತಾರ ಎಷ್ಟು ಚೆನ್ನಾಗಿ ಮಾಡಿದ್ರು, ಅಂಬುಜಾ ನೀವೇನು ಚೆನ್ನಾಗಿ ಮಾಡ್ತೀರಾ ಕ್ಯಾರೆಕ್ಟ್ರು, ನೀವು ಬಂದರೆ ಸ್ಕ್ರೀನಲ್ಲಿ ನಿಮ್ಗೆ ನೋಡ್ಬೇಕನ್ಸುತ್ತೆ ಅಂತ, ಇನ್ಕ್ಲೂಡಿಂಗ್ ಮೈ ಕೋ ಆರ್ಟಿಸ್ಟ್. ಪುಸ್ತಕಗಳಿದೆ, ಕಲಿಸೋಕೆ ಶಿಕ್ಷಕರಿದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ನೀನಾಸಂಗೆ ಹೋದ್ಮೇಲೆ. ನೀನಾಸಂ ಜೀವನ ಅಂದರೆ ಅದೊಂದು ಅದ್ಭುತ. ನಾನೇ ಕೇಳಿಸ್ಕೊಂಡಿದ್ದೀನಿ ಅದನ್ನು, ಆಯಿತಾ. ಅವ್ರೇನೋ ಬಂದು ಹಿಂಗೆ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡೋದನ್ನು, ಥು ಯಾವಳ್ರಿ ಇವಳು ಕಳ್ಸ್ರಿ ಮನೆಗೆ, ಥು ಯಾವನ್ರಿ ಇವನು ಕಳ್ಸ್ರಿ ಮನೆಗೆ. ನಾನು ರಂಗಭೂಮಿ ಕಲಾವಿದೆ, ನನಗೆ ಹಿಂಗೆ ಹೇಳ್ಬಿಟ್ರು ಅಂತ. ನಾನು ಇಷ್ಟು ದಿನ ತಗೊಂಡಿರೋ ಬೆಸ್ಟ್ ಕಾಮಿಡಿಯನ್ ಅವಾರ್ಡು, ಬೆಸ್ಟ್ ಆ್ಯಕ್ಟರ್ ಅವಾರ್ಡು ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಹೈದ್ರಾಬಾದಲ್ಲಿ, ಬೆಂಗಳೂರಲ್ಲಿ ತಗೊಂಡಿರೋ ಇಷ್ಟು ಅವಾರ್ಡ್ಗೂ ನಾವೇನು ನಮಗೆಲ್ಲ ಗೊತ್ತು, ನಾವು ಹೇಳಿ ನಿಮ್ಮನ್ನೆಲ್ಲ ನಾವು ಟ್ರೈನ್ ಮಾಡಿಬಿಡ್ತೀವಿ. ನಮ್ಮ ಈಗಿನ ಯೂತ್ ಅಥವಾ ಯಾರು ಆ್ಯಕ್ಟಿಂಗ್ ಮಾಡಬೇಕು, ಪಟ್ಟಂತ ಫೇಮಸ್ ಆಗ್ಬಿಡ್ಬೇಕು ನಾನು, ನಾಳೆ ಫೇಮಸ್ ಆಗ್ಬಿಡ್ಬೇಕು ನಾನು, ನಾಳೆ ನಂದು ಕಟೌಟ್ ಹಾಕ್ಬಿಡ್ಬೇಕು, ಹಾಲಿನ ಅಭಿಷೇಕ. ವಾಟ್ ಆಫ್ಟರ್ ದ್ಯಾಟ್? ಅಳು ಬಂದರೆ ಅಳ್ರಪ್ಪ, ನಗು ಬಂದರೆ ಜೋರಾಗಿ ನಗ್ರಪ್ಪ, ಕೋಪ ಬಂದರೆ ಕೋಪ ಮಾಡಿ. ಎಲ್ಲರೂ ಅನ್ಕೋತಾರೆ ಓ ಇವ್ರು ತುಂಬ ಕಲ್ತ್ಬಿಟ್ಟಿದ್ದೀನಿ ಅಂತ, ಇವ್ರಿಗೆ ಕೊಬ್ಬು, ಅದಕ್ಕೆ ನಮಗೆಲ್ಲ ಹೇಳ್ಕೊಡಕ್ಕೆ ಬರ್ತಾರೆ ಅಂತ. ಅಂದವಾಗಿದ್ದೀನಿ, ಚಂದವಾಗಿದ್ದೀನಿ, ತೆಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ಆದರೆ ಎಲ್ಲಿಯ ತನಕ ನಾನು ಸಾಮಾನ್ಯ ಸ್ತ್ರೀ, ದೇಹದ ಮಾಧ್ಯಮದಿಂದ ಬದುಕುತ್ತಿರುವುದರಿಂದ ದೇಹದ ಭಾವನೆಗಳನ್ನು ಹೇಗೆ ಅಲ್ಲಗಳೆಯಲಿ? ಅವತ್ತು ಬಸ್ ಹತ್ಕೊಂಡು ಬಂದಿದ್ದು ವಾಪಸ್ ಹೋಗಿಲ್ಲ ಅಂತ ಒಳ್ಳೆ ಲೈಫ್ ಕೊಟ್ಟಿದೆ. ಆಕ್ಚುಲಿ ರೂಟ್ ಇರಲಿಲ್ಲ, ಬಟ್ ಮರ್ತೋಗೋ ಥರ ಮಾಡಿದೆ. ಸ್ವಲ್ಪ ಅತಿ ಆಗ್ತಿದೆ, ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ದೇರ್ ಇಸ್ ಅ ವೇ ಟು ಟೆಲ್. ಕೆಲವರೆಲ್ಲ ಮಾತಾಡೋ ನಮ್ಗೆ ತುಂಬ ಕೋಪ ಬರುತ್ತೆ. ಏನೋ ತಿಂದೆವು ನಾವು ನಾಟಕದಲ್ಲಿ, ಏನೋ ಏನು ತಿಂದು ಹಿಂಗೆಲ್ಲ ಅಲ್ಲಾಡ್ತಾ ಇರ್ತೀವಲ್ಲ, ಇದು ಕ್ಯಾಮ್ರಾ ವರ್ಕ್, ಅಷ್ಟೊಂದು ವರ್ಕ್ ಆಗಲ್ಲ. ನನಗೆ ಸಿಕ್ಕಂತ ಮೋಸ್ಟ್ ವಂಡರ್ಫುಲ್ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ವಿನಯಾ ಪ್ರಸಾದ್. ವಿನಯಾ ಪ್ರಸಾದಮ್ಮ ಎಂಥ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ, ಮೈಕ್ ಹಾಕೊಳಕ್ ಬರಲ್ಲ ಅನ್ನೋರು. ವಿನಯಾ ಪ್ರಸಾದಮ್ಮ ಎಂಥ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ, ಮೈಕ್ ಹಾಕೊಳಕ್ ಬರಲ್ಲ ಅನ್ನೋರು. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆಬಿ. ಎಂದಿನಂತೆ ನಮ್ಮ ಇಂದಿನ ಪಾಡ್ಕಾಸ್ಟ್ನಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ಕರ್ಕೊಂಬಂದಿದ್ದೀವಿ. ಸೊ ಸಾಕಷ್ಟು ಜನಮನ್ನಣೆಯನ್ನು ಗಳಿಸಿರುವಂತಹ ನಟಿ, ಎಲ್ಲರ ಮನೆ ಮಾತಾಗಿರುವಂತಹ ನಟಿ. ನೀವು ಯಾವ ಚಾನಲ್ ಹಾಕ್ತೀರಾ? ಕಲರ್ಸ್ ಹಾಕ್ತೀರಾ, ಜಿ ಹಾಕ್ತೀರಾ, ಸ್ಟಾರ್ ಸುವರ್ಣ ಹಾಕ್ತೀರಾ, ಪವರ್ ಹಾಕ್ತೀರಾ, ಯಾವ್ದು ಹಾಕ್ತೀರಾ? ಎಲ್ಲದರಲ್ಲೂ ಇವರೇ ಇರ್ತಾರ್ರಿ. ಯಾರಪ್ಪ ಇವರು ಅಂತೀರಾ? ಇವರೇ ನಿಮ್ಮೆಲ್ಲರ ಮೆಚ್ಚಿನ ತಾರೆ ಸಿತಾರ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಇವ್ರದ್ದೊಂದು ಕಿರು ಪರಿಚಯ ಹೇಳಬೇಕು ಅಂದರೆ, ನಾವು ಅವಾಗಲೇ ಮಾತಾಡ್ತಾ ಅವರೇ ಹೇಳಿದ್ರು, ನಿಂಗೆ ಏನು ಗೊತ್ತಿಲ್ಲ ಅಂತ ಕೇಳಿದ್ರೆ ನಂಗೆ ಕನ್ಫ್ಯೂಸ್ ಆಗುತ್ತೆ, ಏನೇನು ಗೊತ್ತು ಅಂದರೆ ಇಷ್ಟುದ್ದಲ್ಲಿ ಇಷ್ಟು ಹೇಳ್ಬೋದು ಅಂತೇಳಿ. ಯಾಕೆಂದರೆ ಇವರು ರಂಗಭೂಮಿ ಕಲಾವಿದೆ, 12 ವಿಧದ ನೃತ್ಯ ಪ್ರವೀಣೆ, ಕಲರಿ ಪಯಟ್ಟು, ಅಟ್ಟಕಳರಿ, ಯೋಗ ಶಿಕ್ಷಕಿ, ಹೀಗೆ ಹೇಳ್ತಾ ಹೋದರೆ ಲಿಸ್ಟ್ ಉದ್ದಕ್ಕೆ ಬೆಳೀತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ಕಾಸ್ಟ್ಯೂಮ್ ಡಿಸೈನರು, ಕಾಸ್ಟಿಂಗ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟರು, ಅಸೋಸಿಯೇಟ್ ಡೈರೆಕ್ಟ್ರು, ಕ್ಯಾಮ್ರಾ ಹಿಂದೆ ಸಹ ಕೆಲಸ ಮಾಡಿದ್ದಾರೆ. ರಂಗಭೂಮಿ ಅಂದಮೇಲೆ ಆರ್ಟ್ ಡೈರೆಕ್ಟ್ರು ಕೂಡ ಹೌದು. ಸೊ ಇನ್ನು ಯಾವ ಫೀಲ್ಡನ್ನು ನೀವು ಬಿಟ್ಟಿದ್ದೀರಾ ಅಂತ ಕೇಳಿದ್ರೆ, ಇನ್ಯಾವುದಿದೆ ನಾನು ಕಲೀಲಿಕ್ಕೆ ಅಂಥೇಳಿ ಅವ್ರು ಯೋಚನೆ ಮಾಡ್ತಾರೆ. ಸೊ ಇವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ನಿಮ್ಮ ಬಗ್ಗೆ ಒಂದಿಷ್ಟು ಹೀಗೆ ಜನರಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಖಂಡಿತ. ಸೊ ಮೊದಲನೇದಾಗಿ ನಿಮಗೆ ಒಂದು ಜೀವನ ಅಂತ ರೂಪಿಸ್ಕೊಟ್ಟಿದ್ದು ನೀನಾಸಂ. ಖಂಡಿತ. ನಿಮ್ಮ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ನೀವು ಅದನ್ನು ಹೇಳಿದ್ದೀರಾ. ಸೊ ನಿಮ್ಮ ನೀನಾಸಂ ಜೀವನ ಹೇಗಿತ್ತು, ಅಲ್ಲಿಂದ ಶುರು ಮಾಡೋಣ. ನೀನಾಸಂ ಜೀವನ ಅಂದರೆ ಅದೊಂದು ಅದ್ಭುತ. ಯಾಕೆಂದರೆ ನನಗೆ ಅದೆಲ್ಲವೂ ಹೊಸದು. ಆಗ
ನಾನು ಸಾಣೆಹಳ್ಳಿಯಲ್ಲಿ ಮಠದಲ್ಲಿ ಓದುವಾಗ ನಾನು ಮೊದಲು ಶುರು ಮಾಡಿದೆ ಅಲ್ಲ, ನಾಟಕ ಅಂದರೆ ಏನು, ವೈ.ಡಿ. ಬದಾಮಿಯವರು, ಮಂಜುಳಾ ಅವರು ಒಂದಷ್ಟು ಜನ ಎಲ್ಲ ನಾಟಕ ಹೇಳ್ಕೊಡೋದು ಮಕ್ಕಳಿರುವಾಗ, ಏನಪ್ಪ ಇದು ಹಿಂಗಿದೆ ಅಂತೆಲ್ಲ ಕಣ್ಣಲ್ಲೆಲ್ಲ ನಕ್ಷತ್ರಗಳು ಹಂಗಂಗೆ ಕಾಣಿಸ್ತಾ ಇರ್ತಿತ್ತು. ನೀನಾಸಮ್ಮಿಗೆ ಬಂದರೆ ಇದೆಲ್ಲ ಪ್ರೊಫೆಷನಲ್, ಇದನ್ನೆಲ್ಲ ತುಂಬ ಪಠ್ಯೇತರವಾಗಿ ಕಲಿಬೇಕು, ಇದಕ್ಕೆ ಪುಸ್ತಕಗಳಿದೆ, ಇದನ್ನು ಓದಬೇಕು. ಸ್ಟೇಜ್ ಅಂದ್ರೇನು, ಅದರಲ್ಲಿ ಏನದು ಒಂದು ಸ್ಟೇಜ್ ಅಲ್ಲ, ಅಲ್ಲಿ ಸುಮಾರು ಥರದ ಸ್ಟೇಜ್ಗಳಿದೆ. ಗ್ರೀಕ್ ರಂಗಭೂಮಿ ಅಂದ್ರೇನು, ಕನ್ನಡ ರಂಗಭೂಮಿ ಅಂದ್ರೇನು, ಪಾಶ್ಚಾತ್ಯ ರಂಗಭೂಮಿ ಅಂದ್ರೇನು, ಅದರಲ್ಲಿ ಇಂಟಿಮೇಟ್ ಪ್ರೊಡಕ್ಷನ್ಸ್ಗಳೇನು ಅಂದರೆ ಸಣ್ಣ ರಂಗಗಳ ತಂಡದಿಂದ ಇಷ್ಟು ಸ್ಪೇಸ್ ಇದೆ ಅಂದ್ಕೊಳ್ಳಿ, ಇಷ್ಟು ಸ್ಪೇಸಲ್ಲಿ ಹೆಂಗೆ ಮಾಡಬೇಕು, 10x12 ಹೆಂಗೆ ಮಾಡಬೇಕು, 20x20 ಹೆಂಗೆ ಮಾಡಬೇಕು ಅಂದರೆ ಪ್ರೊಸೀನಿಯಂ ಥಿಯೇಟ್ರ್ಗಳಲ್ಲಿ ಈ ಥರದ್ದೆಲ್ಲ. ಇಷ್ಟೊಂದು ಥಿಯೇಟ್ರ್ ಇದೆಯಾ, ನಮಗೊಂದೇ ಸ್ಟೇಜ್ ಗೊತ್ತಲ್ಲ ಅಂತ. ಸೊ ನೀನಾಸಮ್ಗೆ ಹೋದ್ರೆ ಎಲ್ಲಾನು ಆಶ್ಚರ್ಯನೇ. ನಟನೆ ಕಲಿಯೋಕ್ಕೆ ಪುಸ್ತಕಗಳಿದೆ, ಕಲಿಸೋಕೆ ಶಿಕ್ಷಕರಿದ್ದಾರೆ ಅಂತ ಗೊತ್ತಾಗಿದ್ದೆ ನನಗೆ ನೀನಾಸಮ್ಗೆ ಹೋದ್ಮೇಲೆ. ನಾವು ಮಕ್ಕಳಿರುವಾಗೆಲ್ಲ ಏನಂದರೆ ಅವರು ಓದ್ತಾರೆ, ಅವ್ರು ಹೇಳ್ಕೊಟ್ಟಿದ್ದನ್ನು ನಾವು ಹೇಳ್ತೀವಿ, ಮಕ್ಕಳು ನಾವು ನಾಟಕ ಮಾಡ್ತೀವಿ, ಬರ್ತೀವಿ, ಅಷ್ಟೇ ನಾಟಕ. ನನಗೆ ಅದಕ್ಕೆ ತುಂಬ ಇಷ್ಟ ನೀನಾಸಮ್ಮು. ಅವ್ರು ಸಾಣೆಹಳ್ಳಿಗೆ ಬರೋರು, ನಾವು ಮಕ್ಕಳಿದ್ದಾಗ ಆ ಬಸ್ ತೊಗೊಂಡು ಬರೋರು, ಅವರೇ ಲೈಟಿಂಗ್ ಮಾಡೋರು, ಅವರೇ ಕರ್ಟನ್ಗಳನ್ನ ಕಟ್ಕೊಳ್ಳೋರು, ಸ್ಟೇಜ್ನ ರೆಡಿ ಮಾಡ್ಕೊಳ್ಳೋರು, ಅವರ ಶೋ ಮಾಡೋಕ್ಕೆ ಅವ್ರಿಗೆ ಏನೂ ಅಡ್ಡಿ ಆಗದಂತೆ ಎಲ್ಲವನ್ನೂ ಅವರೇ ಸಿದ್ಧತೆ ಮಾಡ್ಕೊಳ್ಳೋರು. ಮೇಕಪ್ ಜೋಡಿಸ್ಕೊಳ್ಳೋರು, ಮೇಕಪ್ಪಿಂದು ಸಣ್ಣ ಪುಟ್ಟ ಥಿಂಗ್ಸ್ ಕೂಡ, ಸಣ್ಣ ವಿಷಯಗಳು ಕೂಡ ನಮ್ಮ ಜೀವನದಲ್ಲಿ ಅದೆಷ್ಟು ದೊಡ್ಡ ಬದಲಾವಣೆ ತರುತ್ತೆ ಅಂತ ನನಗೆ ನೀನಾಸಮ್ಗೆ ಹೋದ್ಮೇಲೆ ಗೊತ್ತಾಗಿದ್ದು. ಈಗ ನಾನು ಬಟ್ಟೆ ಮಡ್ಚಿಟ್ಕೊಳ್ತೀನಿ ಅಂದರೆ ಏನಕ್ಕೆ ಮಡ್ಚಿಟ್ಕೊಳ್ತೀನಿ, ಮೇಕಪ್ ಮಾಡ್ಕೋತೀನಿ, ಯಾಕೆ ಮಾಡ್ಕೋತೀನಿ, ಹೆಂಗೆ ಮಾಡ್ಕೋತೀನಿ, ಈ ಬಣ್ಣನೇ ಯಾಕೆ ಬಳಸಬೇಕು, ನಾನು ಕಣ್ಣಿಗೆ ಯಾಕೆ ಹಿಂಗೆ ಕಾಡಿಗೆ ಹಾಕಬೇಕು, ಲಿಪ್ಸ್ಟಿಕ್ ಹಾಕಬೇಕಾ ಬೇಡವಾ, ಹಾಕಿದ್ರೆ ಪಾತ್ರದ ಅರ್ಥ ಏನು, ಹಾಕದಿದ್ರೆ ಏನು, ಅದಕ್ಕೆ ಯಾವ ಬಣ್ಣ ಹಾಕಬೇಕು, ಆಮೇಲೆ ಕಣ್ಣನ್ನು ಯಾಕೆ ಹಿಂಗೆ ನೋಡಬೇಕು, ಕೇಶ ವಿನ್ಯಾಸವನ್ನು ಯಾಕೆ ಹಿಂಗೆ ಮಾಡ್ಕೋಬೇಕು, ಬಿಡ್ಬೇಕು ಯಾಕೆ, ಕಟ್ಟಬೇಕು ಯಾಕೆ, ಆ ಪಾತ್ರಕ್ಕೆ ಅದು ನಿಜವಾಗ್ಲೂ ಇದು ಇದೆಯಾ, ಇದು ಅರ್ಥ ಇದೆಯಾ, ಇದನ್ನು ಬಿಟ್ಟರೆ ಅರ್ಥ ಇಲ್ವಾ, ಎಲ್ಲವೂ ಡಿಟೇಲಿಂಗ್ ಮಾಡ್ತಾ ಹೋಗ್ತಾರೆ. ಅಯ್ಯೋ ದೇವ್ರೆ, ಇಷ್ಟೊಂದು ಇದೆಯಾ ಕಲಿಯೋಕ್ಕೆ, ಅಯ್ಯಯ್ಯೋ ನಾನೇನು ಕಲ್ತಿಲ್ಲ, ಈಗಲೂ ನಿಜವಾಗ್ಲೂ ನಾನೇನು ಕಲ್ತಿಲ್ಲ, ಇನ್ನು ಕೋಟಿ ಇದೆ, ನಾನಿನ್ನು ಸಾಸಿವೆ ಕಾಳಲ್ಲಿದ್ದೀನಿ. ಆ್ಯಕ್ಚುಲಿ ಹಸಿವಿಲ್ಲ ಎಷ್ಟೋ ಜನಕ್ಕೆ, ಪಾಪ ಹಸಿವಿರೋರಿಗೆ ಇದು ಗೊತ್ತಿಲ್ಲ, ಹೆಂಗೆ ಕಲಿಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕಂತ. ಸೊ ನನಗೆ ಹಸಿವು ಶುರುವಾಗಿದ್ದೆ ನೀನಾಸಮ್ಮಿಂದ. ನೀನಾಸಮ್ ಹೋದ ತಕ್ಷಣವೇ ಶುರು ನಮಗೆ ಕಲಿಕೆಯ ಹಸಿವು. ಅದು ತುಂಬ ನುರಿತ ಟೀಚರ್ಗಳಿದ್ದಾರೆ, ತುಂಬ ಪುಸ್ತಕಗಳನ್ನ ಓದಿರೋರಿದ್ದಾರೆ, ಓದಿರೋದ್ರ ಜೊತೆ ಪ್ರಾಕ್ಟಿಕಲ್ಲಾಗಿ ಮಾಡಿರೋರಿದ್ದಾರೆ. ಬರೀ ಓದಿ ಬೋಧನೆ ಮಾಡೋದು ಬೇರೆ, ಅವರು ಅವ್ರು ಪ್ರಾಕ್ಟಿಕಲ್ಲಾಗಿ ಅದನ್ನು ಮಾಡ್ಕೊಂಡಿರ್ತಾರೆ. ಇದನ್ನು ಹಿಂಗೆ ಮಾಡಿದ್ರೆ ಓಕೆನಾ, ಈ ಬಾಡಿ ಮೂಮೆಂಟ್ ಹಿಂಗೆ ಮಾಡಬೇಕು, ಅಲ್ಲಿ ಅಲ್ಲೂ ಕಳರಿ ಪಯಟು ಕಲಿಸ್ತಾರೆ, ಆಮೇಲೆ ಕೋಲಾಟ ಕಲಿಸ್ತಾರೆ, ಯಕ್ಷಗಾನ ಕಲಿಸ್ತಾರೆ, ಆಮೇಲೆ ಯಕ್ಷಗಾನದ ಮೇಕಪ್ ಕಲಿಸ್ತಾರೆ, ಆಮೇಲೆ ರಿಯಲಿಸ್ಟಿಕ್ ಮೇಕಪ್ನ ಹೇಳ್ಕೊಡ್ತಾರೆ. ಪುರುಷೋತ್ತಮ್ ತಲ್ವಾಟ್ ಅಂತಿದ್ದಾರೆ, ಗುರುಮೂರ್ತಿ ವರದಾಮೂಲ ಅಂತಿದ್ದಾರೆ, ಆಮೇಲೆ ನಮ್ಮ KG ಕೃಷ್ಣಮೂರ್ತಿ ಸರ್ ಅಂತ ಇದ್ದಾರೆ, ಅಕ್ಷರ, ವೆಂಕಟರಮಣ ಐತಾಳ್ ಸರು, KGM ಸರು, ಮಹಾಬಲೇಶ್ವರ ಸರ್ ಅಂತ ನಮ್ಮ ಪ್ರಿನ್ಸಿಪಲ್ಗಳಾಗಿದ್ರು ಅವರೆಲ್ಲರೂ. ಈಗ ಪ್ರಿನ್ಸಿಪಲ್ ಆಗಿರೋಂಥ ನಮ್ಮ M ಗಣೇಶ್ ಅವರು, ಆಮೇಲೆ ಮಂಜು ಕೊಡಗು ಸರು, ಇವರೆಲ್ಲ ಹೆಂಗಂದರೆ ಬೇರೆ ಯೂನಿವರ್ಸಿಟಿ ಬೇಡ ನಮಗೆ, ರಂಗಭೂಮಿ ಅಂದರೆ ಇವರೇ ಒಂಥರ ವಾಕಿಂಗ್ ಲೈಬ್ರರಿಗಳು. ರಂಗಭೂಮಿನ ಇವ್ರು ನೋಡಿದ್ರೆ ಸಾಕು, ಒಂಥರ ಜೀವ ಬಂದಂಗೆ ಕಾಣಿಸುತ್ತೆ. ಸೊ ಆ ಥರದ್ದೊಂದು ವಾತಾವರಣ ನೀನಾಸಮ್ಮಲ್ಲಿ. ಸೊ ನೀನಾಸಮ್ ಜೀವನ ನನಗೆ ತುಂಬ ಆಶ್ಚರ್ಯ. ಆಮೇಲೆ ನಾನು ಚಿಕ್ಕವಳು ಹೋದಾಗ ಒಂದಷ್ಟು ತರಲೆಗಳು ತೀಟೆಗಳು ಇರುತ್ತೆ, ಹೊಡೆದಾಟಗಳು ಬಡದಾಟಗಳು ಫ್ರೆಂಡ್ಸ್ ಜೊತೆ, ಬಟ್ ಆ ಒಂದು ಮಟ್ಟದ್ದಿಲ್ಲ. ಊಟ ಚೆನ್ನಾಗಿಲ್ಲ ಅಂತ ಹೇಳೋದು, ವ್ಯವಸ್ಥೆ ಚೆನ್ನಾಗಿಲ್ಲ ಅಂತ, ಈ ಥರ ಸಣ್ಣ ಪುಟ್ಟ ಕಂಪ್ಲೇಂಟ್ಸ್ ಇಲ್ವೇ ಇಲ್ಲ ನಂದು ಯಾವತ್ತು, ಯಾವುದ್ರ ಬಗ್ಗೆನೂ. ನನಗೆ ಕಲಿಬೇಕು. ಸಾಣೆಹಳ್ಳಿ ನನಗೆ ಅದನ್ನು, ಆ ಸಂಸ್ಕಾರನ ಆಲ್ರೆಡಿ ಕೊಟ್ಬಿಟ್ಟಿತ್ತು. ನೀನೇನು ತಿಂತೀಯ, ಎಲ್ಲಿ ತಿಂತೀಯ, ಯಾಕೆ ತಿಂತೀಯ, ಎಷ್ಟು ತಿಂತೀಯ, ಆಮೇಲೆ ಅದ್ರ ಕ್ವಾಲಿಟಿ ಏನು ಕಲಿಬೇಕು. ಅದು ಮಾತ್ರ ನನ್ನ ತಲೆಯಲ್ಲಿ. ಹೌದು, ನಾವು ಬಯಲುಸೀಮೆಯವರು, ಮಲೆನಾಡಿನ ಫುಡ್ಡು ಸ್ವಲ್ಪ ನಮ್ಗೆ ಆಗದೆ ಇರ್ಬೋದು. ಹೋಗ್ತಾ ಪ್ರಾಕ್ಟೀಸ್ ಆಗ್ತಾ ಎಷ್ಟೋ ವಿಷಯಗಳು ಹಂಗೆ ನೋಡಿ. ಈಗ ನಮ್ಗೆ ರಂಗಭೂಮಿ ಅಂದರೆ ಏನಂತ ಗೊತ್ತಾ, ಇಂಡಸ್ಟ್ರಿ ಅಂದರೆ ಏನಂತ ಗೊತ್ತಾ, ಅಥವಾ ಇಂಟರ್ವ್ಯೂ ಅಂದರೆ ಏನಂತ ಗೊತ್ತಾ, ಇಲ್ಲ. ಯೂಸ್ ಟು ಇಟ್. ಇದು ಮಾಡ್ತಾ ಪ್ರಯತ್ನ ಪಡ್ತಾ ನೋಡ್ತಾ ತಿಂತ ಇವೆಲ್ಲವೂ ಕರಗತ ಆಗೋದು. ಇಷ್ಟ ಇಲ್ಲ ಅನ್ನೋದಕ್ಕಿಂತ ಇದು ಬೇಕಾ, ಇದು ಇಂಪಾರ್ಟೆಂಟಾ, ಈಗ ಇದನ್ನು ವಿರೋಧಿಸೋದು ಇಂಪಾರ್ಟೆಂಟಾ, ಅಥವಾ ಇದನ್ನು
ಆಸ್ವಾದಿಸೋದು ಇಂಪಾರ್ಟೆಂಟ್. ಯಾವುದು ಮುಖ್ಯ ಅಂತ ಗೊತ್ತಾದರೆ ನಮಗೆ ಅದೇನು ಅಂತ ದೊಡ್ಡದು ಅನ್ಸಲ್ಲ. ನನಗೆ ಎವ್ರಿಥಿಂಗ್ ಇಸ್ ಫೈನ್ ಇನ್ ನೀನಾಸಮಲ್ಲಿ. ಒಂದು ಒಳ್ಳೆ ಮನಸ್ಥಿತಿ ಇರುವಂಥ ಟೀಚರ್ಸ್ಗಳು, ಯಾವುದೇ ಮೇಲು ಕೀಳು ಇಲ್ಲದೆ, ತಾರತಮ್ಯಗಳಿಲ್ಲದೆ, ಆಮೇಲೆ ಕಲಿಸುವ ವಿಷಯದಲ್ಲಿ ಯಾವುದನ್ನು ಕೊರತೆ ಮಾಡದೆ ಆ ರೀತಿ ಕಲಿಸಿದೆ. ನಾವಿವತ್ತಿಲ್ಲಿ ಕೂತು ನೀವು ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಾ, ನಾನೊಬ್ಳು ರಂಗಭೂಮಿ ಕಲಾವಿದೆ ಅಂತ ಅನ್ನಿಸ್ಕೋತಿದ್ದೀನಿ ಅಂದರೆ ದಟ್ಸ್ ಬಿಕಾಸ್ ಆಫ್ ನೀನಾಸಮ್. ಇವತ್ತು ನನ್ನ ಇಷ್ಟು ಕೋಟ್ಯಾಂತರ ಜನ ಆಡಿಯನ್ಸ್ ಸಿತಾರ ಎಷ್ಟು ಚೆನ್ನಾಗಿ ಮಾಡಿದ್ರು, ಅಂಬುಜಾ ನೀವೇನು ಚೆನ್ನಾಗಿ ಮಾಡ್ತೀರಾ ಕ್ಯಾರೆಕ್ಟ್ರು, ನೀವು ಬಂದರೆ ಸ್ಕ್ರೀನಲ್ಲಿ ನಿಮ್ಮನ್ನು ನೋಡ್ಬೇಕನ್ಸುತ್ತೆ ಅಂತ. ಇನ್ಕ್ಲೂಡಿಂಗ್ ಮೈ ಕೋ ಆರ್ಟಿಸ್ಟ್ ಅವರೆಲ್ಲರೂ ಹೇಳ್ತಾರೆ, ಅಯ್ಯೋ ನೀನು ಎಷ್ಟು ಚೆನ್ನಾಗಿ ಮಾಡ್ತೀಯ, ನಿನ್ನ ಜೊತೆ ಮಾಡ್ತಿದ್ರೆ ನಮಗೊಂದು ಎನರ್ಜಿ ಬರುತ್ತೆ. ಕೆಲವೊಂದು ಸೂಕ್ಷ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರ್ತಾವಲ್ಲ, ತುಂಬಾ ಅದು ರೀಚ್ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ನೀನಾಸಮ್ ಗ್ರೇಟ್ ಅಂತ ಹೇಳೋದು. ಯಾಕೆ ಅಂದರೆ ಅವ್ರೇನು ಪಾಪ ಸೀರಿಯಲ್ ಆ್ಯಕ್ಟಿಂಗ್ ಹೇಳ್ಕೊಡಲ್ಲ, ಅವರು ರಂಗಭೂಮಿಯೇ, ಅವರಿಗೆ ರಂಗಭೂಮಿಯೇ ನೀರು ಊಟ ಉಸಿರು ಎಲ್ಲ. ಅದ್ರದ್ದು ಒಂದು ಚೂರು ಮುಂದುವರಿಕೆ ನಾವು ಕಲ್ತಿದ್ದು ಅಷ್ಟೇ. ಇಲ್ಲಿ ಬಂದು ಇಲ್ಲೂ ನಮಗೂ ಕಷ್ಟ ಆಗಿ ಆ ಥರದ್ದು. ಸೊ ನೀನಾಸಮ್ಮಲ್ಲಿ ಊಟ ತಿಂಡಿಯಿಂದ ಹಿಡಿದು ಕಲಿಕೆಯಿಂದ ಹಿಡಿದು ಎಲ್ಲವೂ ಅದ್ಭುತ. ಸಂಸ್ಕೃತಿ ಶಿಬಿರ ಅಂತ ನಡೆಯುತ್ತೆ, ಅದು ಇನ್ನೊಂದು ಥರದ ಇದು. ಎಲ್ಲ ಸಾಹಿತಿಗಳು ಬರ್ತಾರೆ, ಒಳ್ಳೆ ಒಳ್ಳೆ ಸಿನಿಮಾಗಳ ಪ್ರದರ್ಶನ ಆಗುತ್ತೆ. ಸಿನಿಮಾ ಹೆಂಗೆ ನೋಡ್ಬೇಕು ಅನ್ನೋದು ಕೂಡ ನಂಗೆ ನೀನಾಸಮ್ಮೆ ಕಲಿಸಿದ್ದು. ಓಕೆ, ಯಾಕೆ ನಾನು ನೀನಾಸಮ್ನ ಅಷ್ಟು ಸಲ ಹೇಳ್ತೀನಿ ಅಂದರೆ, ಸಿನಿಮಾ ನಾವು ನೋಡ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ, ಓಯ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ, ಅವ್ರು ಕ್ರಿಟಿಸೈಸ್ ಮಾಡಿಬಿಟ್ರೆ ಆಗೋಯ್ತಾ, ಇದು ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ. ಜಸ್ಟ್ ವಾಚ್. ಒಬ್ಬ ನಟ ಅಥವಾ ನಟಿ, ನಾನು ಸಾಮಾನ್ಯ ಅಂತ ಹೇಳಲ್ಲ, ನಾನೊಬ್ಳು ಪ್ರೇಕ್ಷಕಿಯಾಗಿ ಮೊದಲು ನಾವು ನೋಡೋದನ್ನ ಕಲಿಬೇಕು. ಹೆಂಗೆ ನೋಡ್ತೀವಿ, ಯಾಕೆ ನೋಡ್ತೀವಿ, ನಿರ್ದೇಶಕ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ದಾನೆ, ಈ ಕೃತಿಯನ್ನೇ ಯಾಕೆ ತಗೊಂಡಿದ್ದಾನೆ, ಈ ಸಬ್ಜೆಕ್ಟನ್ನೇ ಯಾಕೆ ತಗೊಂಡಿದ್ದಾನೆ, ಇದೇ ನಟರನ್ನ ಯಾಕೆ ಕಾಸ್ಟ್ ಮಾಡಿದ್ದಾನೆ, ಈ ಮ್ಯೂಸಿಕನ್ನೇ ಯಾಕೆ ಹಾಕಿದ್ದಾನೆ, ಆಮೇಲೆ ಎಷ್ಟು ವಿಷಯ ಇದೆ ಗೊತ್ತಾ ಸಿನಿಮಾ ನೋಡಕ್ಕೆ. ಸುಮ್ಮನೆ ನಾವು ಕ್ರಿಟಿಸೈಸ್ ಮಾಡ್ಬಿಡ್ತೀವಿ. ಪ್ರತಿಯೊಂದು ಅಲ್ಲಿ ರೋಲ್ ಆಕ್ಷನ್ ಹೇಳೋವರೆಗೂ ಒಂದು ಉಸಿರು ನಿಲ್ಸ್ಕೊಂಡು ಮಾಡಿರ್ತಾರಲ್ಲ ಕೆಲಸಗಳು, ತುಂಬಾ ದೊಡ್ಡದು ಪ್ರೋಸೆಸ್. ಆ ಪ್ರೋಸೆಸ್ನ ನಾವು ಹಿಂಗೆ ಮಾಡ್ಬಿಡ್ತೀವಿ. ಬಿಡು, ಏನ್ ಚೆನ್ನಾಗಿಲ್ಲ ಆ ಪ್ರೋಸೆಸ್ಗೆ ಎಷ್ಟು ಇದಿದೆ. ಅದಕ್ಕೆ ನನಗೆ ಓಕೆ, ಫಸ್ಟು ನಾವು ಕ್ರಿಟಿಸೈಸ್ ಮಾಡೋಕೆ ಮುಂಚೆ ನೋಡೋದು ಹೆಂಗೆ ಅಂತ ಕಲಿಬೇಕು ಸಿನಿಮಾಗಳನ್ನ. ಹೌದು, ಕೆಲವೊಂದು ಕಳಪೆ ಸಿನಿಮಾಗಳು ಮಾಡ್ತಾರೆ, ಕೆಲವೊಂದು ಅದ್ಭುತ ಸಿನಿಮಾ. ಆ ಅದ್ಭುತ ಅನ್ನೋದಕ್ಕೂ ಕಳಪೆ ಅನ್ನೋದಕ್ಕೂ ವ್ಯತ್ಯಾಸ ನಮಗೆ ಗೊತ್ತಿರಬೇಕಲ್ಲ, ಅದನ್ನ ಡಿಸೈಡ್ ಮಾಡಕ್ ನಮಗೆ ಗೊತ್ತಿರ್ಬೇಕಲ್ಲ. ನಾವು ಅಷ್ಟು ಓದಿರ್ಬೇಕು, ತಿಳ್ಕೊಂಡಿರ್ಬೇಕು ಸಿನಿಮಾಗಳ ಬಗ್ಗೆ. ಸುಮ್ಮನೆ ಹೋಗಿ ಚೆನ್ನಾಗಿಲ್ಲ ಕಣ್ರಿ. ಸಾಕಷ್ಟು ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿರುತ್ತೆ, ಮೇಕಿಂಗ್ ಹೋಗಿರುತ್ತೆ, ಆರ್ಟಿಸ್ಟ್ಗಳು ಅದ್ಭುತವಾಗಿ ಮಾಡಿರ್ತಾರೆ, ವಿಷಯ ಚೆನ್ನಾಗಿರಲ್ಲ. ಸೊ ಅವೆಲ್ಲ ಇರುತ್ತೆ, ಇಟ್ಸ್ ಕಾಂಬಿನೇಷನ್. ಅದನ್ನ ನೀನಾಸಮ್ ನಂಗೆ ಹೇಳಿದೆ, ಸಿನಿಮಾ ಹೆಂಗೆ ನೋಡಬೇಕು ಅಂತ. ನಾನು ಎಲ್ಲ ಸಿನಿಮಾನೂ ನೋಡ್ತೀನಿ. ಅಲ್ಲಿ ಒಂದಷ್ಟು ನಟನೆಗೆ ಪೂರಕವಾದಂತಹ ಒಂದಷ್ಟು ಸಿನಿಮಾಗಳು ಪ್ರದರ್ಶನ ಮಾಡ್ತಾರೆ, ನೋಡ್ತೀವಿ. ಪುಸ್ತಕಗಳನ್ನ ಸಿಕ್ಕಾಪಟ್ಟೆ ಓದಿಸ್ತಾರೆ. ಪುಸ್ತಕ ಓದುವ ಸಂಸ್ಕಾರ ಬಂದಿದ್ದೆ ನಂಗೆ ನೀನಾಸಮ್ಮಿಂದ. ಚಿಕ್ಕವ್ರು, ನಮಗೆ ಗೊತ್ತಿರಲ್ಲ ಪುಸ್ತಕ ಓದಿದ್ರೆ ಏನು, ಓದಿದ್ರೆ ಏನು, ಏನು ಬರುತ್ತೆ, ಪುಸ್ತಕ ಓದಿದ್ರೆ ಏನು ಬರುತ್ತೆ ಆ್ಯಕ್ಚುಲಿ ಏನೂ ಬರಲ್ಲ. ನಾವು ಯಾಕೆ ಓದ್ತಿದ್ದೀವಿ, ಇದರಿಂದ ನಾವೇನು ತಗೊಳ್ಬೇಕು ಅಂತ ನಮಗೆ ನಾಲೆಡ್ಜ್ ಇರಬೇಕು, ಹಂಗಾದ್ರೆ ಬುಕ್ಸ್ ಓದಬೇಕು. ಅದನ್ನು ನೀನಾಸಮ್ ಚೆನ್ನಾಗಿದೆ. ಅವ್ರು ಏಷ್ಯಾ ಖಂಡದಲ್ಲೇ ಅದು 3ನೇ ಲೈಬ್ರರಿ ನೀನಾಸಮಲ್ಲಿರೋದು. ಎಷ್ಟೋ ಜನ PhD ಮಾಡಿದ್ದಾರೆ ಅಲ್ಲಿ ಬಂದು, ಅಲ್ಲಿ ಉಳ್ಕೊಂಡು PhD ಮಾಡಿದ್ದಾರೆ. ನಾನು ಅದನ್ನು ನೋಡಿದ್ದೀನಿ, ತುಂಬ ಪುಸ್ತಕಗಳಿದೆ. ನೀನಾಸಮ್ ಒಂದ್ಸಲ ನಾವು ಎಂಟರ್ ಆದ್ರೆ ಈಚೆ ಬರಕ್ ಮನ್ಸಾಗಲ್ಲ. ಆ ವಾತಾವರಣನೇ ಅಷ್ಟು ಚೆನ್ನಾಗಿದೆ ಅಂಡ್ ಪಾಸಿಟಿವ್ ವೈಬ್ರೇಷನ್ ಅಷ್ಟಿದೆ. ಆ್ಯಕ್ಚುಲಿ ನಂಗೆ ನೀನಾಸಮ್ಮಿಂದ ಬರೋಕ್ಕೆ ಇಷ್ಟ ಇರಲಿಲ್ಲ. 4 ವರ್ಷ 1 ವರ್ಷ ಟ್ರೈನಿಂಗ್ ಆಯಿತು, 4 ವರ್ಷ ತಿರುಗಾಟ ಆಯಿತು. ನೆಕ್ಸ್ಟ್ ಏನು ಅಂದರೆ ಗೊತ್ತಿಲ್ಲ. ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದಿರೋದಕ್ಕೆ ನಾನು 4 ವರ್ಷ ತಿರುಗಾಟ ಮಾಡಿಬಿಟ್ಟಿದ್ದೀನಿ. ಆಮೇಲೆ 4 ವರ್ಷ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಯ್ತು, ಆದರೆ ನೀನಾಸಮ್ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಬಿಕಾಸ್ ಅದು ಕಂಫರ್ಟ್. ಹೌದು, ಆವಾಗ ನನಗೆ ಇಲ್ಲ, ತುಂಬ ಕಂಫರ್ಟ್ ಝೋನಲ್ಲಿ ಇರಬಾರ್ದು, ಸ್ವಲ್ಪ ಹೊರಗಡೆ ಹೋಗಿ ಇನ್ನೇನಾದರೂ ಕಲಿಯೋದಿದ್ರೆ ಕಲಿಬೋದು ಅನ್ನೋದೊಂದು ವಿಷಯಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ಅದಕ್ಕೆ ಕೂಡ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಇಂಟರ್ನ್ಯಾಷನಲ್ ಡ್ಯಾನ್ಸ್ ಸ್ಕೂಲಲ್ಲಿ ಒಂದು ಸ್ಟೇಫಂಡ್ ಸ್ಟೂಡೆಂಟ್ ಅವ್ರು ಯೂಶ್ವಲಿ ಪೇ ತಗೋತಾರೆ. ಬಟ್ ನನಗೆ ಸ್ಟೈಫಂಡ್ ಸ್ಟೂಡೆಂಟ್ ಆಗಿ ಬಂದು ಇಲ್ಲಿ ಅಟ್ಟಕಳರಿಯಲ್ಲಿ ಡ್ಯಾನ್ಸ್ ನಾನು ಟ್ರೈನಿಂಗ್ ತೊಗೊಳ್ಳೋದಕ್ಕೆ ಕಾರಣನೂ ನೀನಾಸಮ್ಮೆ. ಸೊ KV ಅಕ್ಷರ ಅವರು
ಅದೊಂದು ಲೆಟ್ರನ್ನ ಅವರು ಕೊಟ್ಟು, ಇದು ನಮ್ಮ ಸಂಸ್ಥೆಯ ಹುಡುಗಿ, ಇವಳು ತುಂಬ ನಾಲೆಡ್ಜಬಲ್ ಇದ್ದಾಳೆ, ಇವಳಿಗೆ ಬಾಡಿ ಮೂಮೆಂಟ್ಸ್ ತುಂಬ ಇಷ್ಟ, ಡ್ಯಾನ್ಸ್ ಇಷ್ಟ, ಈಕೆ ಕಲಿತಾಳೆ, ಈಕೆ ಶ್ರದ್ಧೆ ಇದೆ ಅಂತ ಅವ್ರು ಶಿಫಾರಸ್ ಕೊಟ್ಟಿದ್ದಕ್ಕೆ ಐ ಆಮ್ ಹಿಯರ್. ಹೌದು, ನಂದು ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. 12 ಬಗೆಯ ವಿಧದ ನೃತ್ಯವನ್ನ ನೀವು ಬ್ಯಾಲೆ ಇರ್ಬೋದು, ಕಲರಿಪಯಟ್ಟು, ಭರತನಾಟ್ಯ ಇರ್ಬೋದು, ವೆಸ್ಟರ್ನ್, ಕಾಂಟೆಂಪ್ರರಿ, ಎಲ್ಲಾ ತರದ ನೃತ್ಯಗಳನ್ನ ನೀವು ಅಭ್ಯಾಸ ಮಾಡಿದ್ದೀರಾ. ಆ ಅನುಭವದ ಬಗ್ಗೆ ಒಂದು ಸ್ವಲ್ಪ. ಆಟಕಳರಿ ಅದೇ ನೀನಾಸಮ್ಮಿಂದನೇ ಅಗೇನ್ ನಾನು ಬಂದಿದ್ದೆ ಆಟಕಳರಿಗೆ. ಸೊ ನೀನಾಸಮ್ದೊಂದು ಮುಗೀತು, ತಿರುಗಾಟಗಳೆಲ್ಲ ಮುಗಿದು ಒಂದು ಪ್ರೊಫೆಷ್ನಲ್ ಇದಾಯಿತು. ನನಗಿಂತ ಇಬ್ಬರು ನೀನಾಸಮ್ಮನ ಕಲಾವಿದರು, ಅಮರೇಶ್ ಮತ್ತು ಚರಣ್ ಅಂತೇಳಿ, ಅವ್ರು ನಮ್ಮ ಒಬ್ಬರು ಸೀನಿಯರು, ಒಬ್ಬರು ನನ್ನ ಜೂನಿಯರ್, ಅಂದರೆ ನಮ್ಮ ಇದರಲ್ಲಿ ಸಂಸ್ಥೆಯಲ್ಲಿ. ಅವರು ಮುಗಿಸಿದ್ರು ಅದನ್ನ ಆಟಕಳರಿ. ಮುಗಿಸಿ ದೇ ವಾಸ್ ಸೋ ಗುಡ್. ಈಗಲೂ ಅವರು ಸೂಪರಾಗಿ ಯೋಗ ಕ್ಲಾಸ್, ಅವರೊಂದು ಬೇರೆ ಥರದ ಒಂದು ಅದನ್ನು ದಾರಿ ಹಿಡಿದು ತುಂಬ ಚೆನ್ನಾಗಿ ಪ್ರೊಫೆಷ್ನಲಾಗಿ ತೊಗೊಂಡು ಮಾಡ್ತಿದ್ದಾರೆ. ನನಗೂ ಹೋಗ್ಬೇಕಂತ ಆ್ಯಕ್ಚುಲಿ ಆಸೆಯಿಂದ ನಾನು ಬಂದಿದ್ದೆ. ಆಮೇಲೆ ಗೊತ್ತಾಯಿತು ಇದಿಷ್ಟು ದೊಡ್ಡ ಜ್ಞಾನ ಭಂಡಾರ ಅಂತ. ಇದು ಕೂಡ ಅಂದರೆ ನಾಟಕ ಮಾಡೋದು, ಅಭಿನಯ ಮಾಡೋದ್ರ ಜೊತೆಗೆ ಈ ನೃತ್ಯ ಮತ್ತು ಡ್ಯಾನ್ಸ್, ಈ ಕಲೆಗಳನ್ನ ಕಲಿಯೋದು ಕೂಡ ನಟನಿಗೆ ತುಂಬ ಇಂಪಾರ್ಟೆಂಟ್. ಈಗ ಒಬ್ಬ ನಟ ಆಗಿ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ ಅಂದರೆ ನನಗೆ ಫೈಟಿಂಗ್ ಗೊತ್ತಿರಬೇಕು, ಡ್ಯಾನ್ಸ್ ಗೊತ್ತಿರಬೇಕು, ಅಭಿನಯ ಗೊತ್ತಿರಬೇಕು, ಬೇಸಿಕ್ ಇರಬೇಕು, ಫೈಟಿಂಗ್ ಮಾಡೋಕ್ಕೆ ಬರಬೇಕು, ಗಾಡಿ ಓಡ್ಸೋಕ್ಕೆ ಬರಬೇಕು, ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಬೇಕು, ಸ್ಕೇಟಿಂಗಲ್ಲಿ ಇದು ಮಾಡೋಕ್ಕೆ ಬರಬೇಕು, ಹಾರೋಕ್ಕೆ ಬರಬೇಕು. ನನಗೆ ಎಲ್ಲ ಬಂದಿದ್ದಕ್ಕೆ ಒಬ್ಬ ಹೀರೋ ಅಂತ ನಮಗೆ ಫ್ರೇಮಲ್ಲಿ ಕಾಣಿಸೋದು. ಓಕೆ, ಆ ಹೀರೋಗೆ ಆ ಬಾಡಿ ಮೂಮೆಂಟ್ ಮಾಡೋಕ್ಕಾಗ್ತಿದ್ರೆ ಡೂಪ್ ಇಟ್ಟು ಮಾಡ್ತಾರೆ. ನನಗೆ ಎಲ್ಲ ಗೊತ್ತಿದ್ರೆ ಐ ಶುಡ್ ಐ ನೀಡ್ ಡೂಪ್ ಅಂತ. ಕೆಲವರಿಗೆ ಮಾಡ್ತಾರೆ, ಕೆಲವರು ಸಾಹಸಗಳು ಅಂತ ಇರ್ತಾರೆ, ಅವ್ರು ಅದಕ್ಕೆ ಅಂತಲೇ ಟ್ರೈನ್ ಆಗಿರ್ತಾರೆ, ಅವ್ರ ಕೈಲಿ ಮಾತ್ರ ಅದನ್ನು ಮಾಡೋಕ್ಕೆ ಸಾಧ್ಯ, ಎಲ್ಲವೂ ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನಾನೇನು ಹೇಳ್ತೀನಿ, ಆ್ಯಸ್ ಎ ನಟ ಅಥವಾ ನಟಿ ಎಲ್ಲದಕ್ಕೂ ರೆಡಿ ಇರಿ ಅಂತ. ಕೆಲವೊಂದು ಉದ್ದಟತನ ಮಾಡೋಕ್ಕೆ ಹೋಗ್ಬಾರ್ದು, ಸೇಫ್ಟಿ ಇಟ್ಕೊಂಡು ಮಾಡಬೇಕು. ಸೇಫ್ಟಿ ಇಲ್ಲದೆ ಸುಮಾರು ಜನ ತುಂಬ ಅವಘಡಗಳಿಗೆ ಗುರಿಯಾಗಿರೋದನ್ನ ನಾವು ನೋಡಿದ್ದೀವಿ. ಸೊ ಈ ಎಲ್ಲ ಕಲೆಗಳು ಬೇಕು, ಸಮರ ಕಲೆಗಳು ಇರಬೇಕು ಒಬ್ಬ ಕಲಾವಿದನಿಗೆ ಅಂತ ನನ್ನ ಅಭಿಪ್ರಾಯ. ಸೊ ನಾನು ಅದಕ್ಕೆ ಬಂದಿದ್ದು, ಡ್ಯಾನ್ಸ್ ಕಲಿಬೇಕು ನಾನು ಅಂತ. ಆಮೇಲೆ ಗೊತ್ತಾಗಿದ್ದೇನೆಂದರೆ ನನಗೆ ಇಲ್ಲಿ ಕಳರಿ ಪಯಟ್ಟು, ಕಂಟೆಂಪ್ರರಿ, ಬ್ಯಾಲೆ, ಭರತನಾಟ್ಯ, ಕಥಕ್, ಕುಚಿಪುಡಿ, ಸ್ಟ್ರೀಟ್ ಡ್ಯಾನ್ಸ್, ಆಮೇಲೆ ಬೆಲ್ಲಿ ಡ್ಯಾನ್ಸು ಸ್ವಲ್ಪ ಟಚ್ ಆಗ್ತಾಯಿತ್ತು. ಅಷ್ಟರಲ್ಲಿ ನಮಗೆ ಕೋರ್ಸು ಒನ್ ಇಯರ್ ಅಷ್ಟೇ ಇರೋದು ನಮಗೆ ಆಯಿತು. ಆಮೇಲೆ ಅದಕ್ಕೆ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ನಮ್ಮದು, ನಾವೇ ಕ್ರಿಯೇಟಿವ್ ಮಾಡಬೇಕಾಗುತ್ತೆ ಕಂಟೆಂಪ್ರರಿಯಲ್ಲಿ. ಆಮೇಲೆ ಸಮಕಾಲೀನ ನೃತ್ಯ ಅದು. ಎನಿವೆ ಕಳರಿ ಪಯಟುಗೆ ರಾಮ್ ಕುಮಾರ್ ಅಂತ ಟೀಚರು ನಮಗೆ, ಶ್ರುತಿ ಹರಿಹರನ್ ಅವ್ರ ಹಸ್ಬೆಂಡ್, ನನ್ನ ಫೇವ್ರೆಟ್ ಟೀಚರ್. ಈಸ್ ಅಮೇಝಿಂಗ್ ಟೀಚರ್ ಅವರು. ಕಳರಿ ಪಯಟು ಸೋಮು ಸರ್ ಅಂತ ಇದ್ದರು, ಸಂತೋಷ್ ಅಂತ ಇದ್ದರು, ಜಯಚಂದ್ರನ ಪಳಾರಿ ಅವರು ನಮ್ಮ ಅಟಕಳರಿ ಬಾಸ್, ಹೇಮಾ ಭಾರತಿ, ದಿಯಾ, ಇವರೆಲ್ಲ ನನ್ನ ಸೀನಿಯರ್ಸು. ಇವರೆಲ್ಲ ಸೀನಿಯರ್ಸು. ಎಷ್ಟು ನನಗೆ ಈ ನೀನಾಸಮ್ಮಲ್ಲಿ ಇದ್ದಿದ್ದು ಒಂದು ಮೈಂಡ್ಸೆಟ್ಟು, ಅಟಕಳರಿಗೆ ಬಂದರೆ ಇದೊಂಥರ ಇದು ಬೇರೆ ಲೋಕ. ಇದು ವಂಡರ್ಫುಲ್. ಇವೆರಡೂ ಪ್ರಪಂಚ ನನ್ನನ್ನು ಬ್ಯೂಟಿಫುಲ್ಲಾಗಿ ಕ್ರಿಯೇಟ್ ಮಾಡಿದೆ. ಬ್ಯೂಟಿಫುಲ್ ಆರ್ಟಿಸ್ಟ್ ಆಗಿ, ಬ್ಯೂಟಿಫುಲ್ ಟೀಚರ್ ಆಗಿ, ನಾನು ಹೆಂಗೆ ಟೀಚ್ ಮಾಡಬೇಕು ಅನ್ನೋದು ಕೂಡ ನನಗೆ ನೀನಾಸಮ್ ಮತ್ತು ಅಟಕಳರಿ ಹೇಳ್ಕೊಟ್ಟಿದೆ. ಅಟಕಳರಿ ನನ್ನ ರೂಪಿಸಿದ 2 ಸಂಸ್ಥೆಗಳು. ಈ ಸಂಸ್ಥೆಗೆ ಬರೋಕ್ಕೂ ನಂಗೆ ನೀನಾಸಮ್ಮೇ ಕಾರಣ ಮತ್ತು ಸಪೋರ್ಟ್ ಇಲ್ಲಿಗೆ ಬರೋಕ್ಕೂ. ನಮ್ಮ ಭರತನಾಟ್ಯ ಟೀಚರ್ ಮಿನಲ್ ಪ್ರಭು ಅಕ್ಕ ನನಗೆ ಪರ್ಸ್ನಲಿ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಹರ್, ಅವರ ಅನನ್ಯ ಟೀಮಿಂದ ನನಗೆ. ಬಿಕಾಸ್ ನಾನು ಬೆಂಗಳೂರಿಗೆ ಬಂದಾಗ ಐ ವಾಸ್ ನಾಟ್ ಏಬಲ್ ಟು ಪೇ ಮೈ PG ಫೀಸ್. ಯಾಕೆಂದರೆ ನನ್ನ ಖಾಲಿ ಕೈ, ನೀನಾಸಮ್ ಮುಗಿಸ್ದೆ, ಅಲ್ಲಿದು ಪೇಮೆಂಟ್ ಎಲ್ಲ ಒಂದಷ್ಟು ಇಟ್ಕೊಂಡು ಬಂದೆ, ಡೈಲಿ ಊಟ ಖರ್ಚು ಅದು ಇದು ಅಂತ. ಬಿಕಾಸ್ ಆಫ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಐ ಡೋಂಟ್ ನೋ ನಾನು ಯಾರನ್ನು ಕೇಳಬೇಕಂತ. ಈಗ ನನಗೆ ಹಿಂಗೆ ಫೀಸ್ ಕೊಡಿ, ಈಗ ಅಪ್ಪ ಅಮ್ಮ ಇದ್ದರೆ ಅಪ್ಪ ಫೀಸ್ ಕಟ್ತಾರೆ, ಅಮ್ಮ ಫೀಸ್ ಕಟ್ತಾರೆ, ಅವ್ರಿಗೆ ಜವಾಬ್ದಾರಿ ಇರುತ್ತೆ ನನ್ನ ಮಕ್ಕಳನ್ನ ಹಿಂಗೆ ನಿಲ್ಲಿಸ್ಬೇಕಂತ. ನನ್ನನ್ನು ಯಾರು ತಗೋತಾರೆ ಜವಾಬ್ದಾರಿ? ಈಗ ನಾನು ಯಾರನ್ನು ಕೇಳಬೇಕು? ದೊಡ್ಡ ಕ್ವೆಶನ್ ಅದು ಬೆಂಗಳೂರಿಗೆ ಬಂದ ಹೊಸದ್ರಲ್ಲಿ. ಆ್ಯಂಡ್ ಒಬ್ಬ ವ್ಯಕ್ತಿ ಕೇಳಿದೆ, ಅವರು ನಮ್ಮ ಟೀಚರೇ. ದೇ ಸೆಡ್ ಒಂದೇನೋ ಹೇಳಿದ್ರು, ಓಕೆ ಫೈನ್, ಇವ್ರ ಹತ್ರ ಕೇಳೋದೇ ಬೇಡ ಅಂತೇಳಿ ಡಿಸೈಡ್ ಮಾಡಿಬಿಟ್ಟು. ಹೆಣ್ಮಕ್ಳಿಗೆ ಆ ಥರದ್ದೆಲ್ಲ ಒಂದಷ್ಟು ನಡೆಯುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಓಕೆ ಇದನ್ನಿಷ್ಟು ಸೀರಿಯಸ್ ಆಗಿ ಏನು ತೊಗೊಳೋದು ಬೇಡ, ಏನೋ ಒಂದು ಆಗುತ್ತೆ ಅಂತ. ಆಮೇಲೆ ಇನ್ನೊಬ್ಬರು ನಮಗೆ ಗೊತ್ತಿರೋರೊಬ್ಬರು ಒಂದು ಸಂಸ್ಥೆಗೆ ಹೇಳಿ, ಇವಳು ಹಿಂಗೆ ಕಲಿತಾ ಇದ್ದಾಳೆ, ಇವಳಿಗೆ ಒಂದು ಹೆಲ್ಪ್ ಮಾಡಿ ಅಂತೇಳಿ. ಅವಾಗ ಗೌತಮ್ ಮತ್ತು ಉಷಾ ಅನ್ನೋರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಕೂಡ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅವರು ಹೇಳಿದರು, ಬಾ ನೀನು ಕೆಲಸ ಮಾಡು, ನಾವು ನಿನಗೆ ಪೇಮೆಂಟ್ ಕೊಡ್ತೀವಿ. ಸೊ ನಾನು ಡಬ್ಬಿಂಗ್ ಹೋಗಿದ್ದೆ, ಅವ್ರು ಅದಕ್ಕೆ ಪೇಮೆಂಟ್ ಕೊಟ್ಟರು. ಸೈನ್ಸ್ ಇದ್ರ ಬಗ್ಗೆ ಅವರೊಂದು ಡಾಕ್ಯುಮೆಂಟ್ ಮಾಡಿದರು ಮಕ್ಕಳಿಗೋಸ್ಕರ. ಸೊ ಅದಕ್ಕೆ ನಾನು ಡಬ್ಬಿಂಗ್ ಮಾಡಿದೆ. ಸೊ ಅವ್ರು ನನಗೆ ಪೇ ಮಾಡಿದರು, ನಾನು ಅದನ್ನು PG ಕೊಟ್ಟೆ.
ಪಿ ಜಿಗೆ ಹೋಗಿ ಜಾಯ್ನ್ ಆದೆ. ಅದಾದಮೇಲೆ ಒಂದು ಸಂಸ್ಥೆ ಅನನ್ಯ ಅವರು ನಮ್ಮ ಮಿನಲ್ ಪ್ರಭು ಅಕ್ಕ ನಮ್ಮ ಭರತನಾಟ್ಯ ಟೀಚರ್ ಅವರು ಹೇಳಿದರು, ನಿಂಗೇನಾದರೂ ಫೀಸ್ದು ಅಥವಾ ಊಟ ತಿಂಡಿದು ಏನಾದರೂ ಪ್ರಾಬ್ಲಮ್ ಅಂದರೆ ಯು ಜಸ್ಟ್ ಶೇರ್ ಮಾಡು, ನಾವು ನಮ್ಮ ಸಂಸ್ಥೆಯಿಂದ ಎಷ್ಟಾಗುತ್ತೆ ನಾವು ಅದು ಮಾಡ್ತೀವಿ ಅಂತ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಚೇತನ್ ಅಂತೇಳಿ ಒಬ್ಬರು ಸರ್ ಹೆಲ್ಪ್ ಮಾಡಿದ್ದಾರೆ. ನಾನು ಅಟಕಳರಿ ನನ್ನ ಟ್ರೈನಿಂಗ್ ಪೂರ್ತಿ ಮಾಡೋದಕ್ಕೆ DWD ಅಂತ ಅವರು. ಸೊ ಅವರು ಹೆಲ್ಪ್ ಮಾಡಿದ್ದಾರೆ ಅದಕ್ಕೆ. ಸೊ ಅವ್ರನ್ನೆಲ್ಲ ಆ್ಯಕ್ಚುಲಿ ನಾವು ಮರಿಲೇಬಾರ್ದು. ಬೆಂಗಳೂರಿಗೆ ಒಂದು ಹುಡುಗಿ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಏನೂ ಗೊತ್ತಿಲ್ಲದೆ, ಈ ಬೆಂಗಳೂರು ಅಂದ್ರೇ ಏನಂತ ಗೊತ್ತಿಲ್ಲ, ಇದು ಸಮುದ್ರ ಅಂತ ಫಸ್ಟ್ ನಮ್ಗೆ ಅರ್ಥ ಆಗಬೇಕಲ್ಲ, ಅದರಲ್ಲಿ ನಾನೊಂದು ಸಣ್ಣ ಮೀನು ಅಂತ ಗೊತ್ತಾಗಬೇಕಲ್ಲ, ಅದು ಅರ್ಥ ಆಗೋಕ್ಕೆ ನನಗೊಂದೂವರೆ ವರ್ಷ ತೊಗೊಂಡಿದೆ ಟೈಮ್. ಫಸ್ಟಲ್ಲಿ ಟ್ರೈನಿಂಗು ಬಿಸಿಯಾಗಿ ಟ್ರೈನಿಂಗ್ ನಡೀತಾ ಇತ್ತು ಕಂಟಿನ್ಯೂ ಆಗಿ. ಬ್ಯಾಲೆ ಟೀಚರ್ಸ್ ಬಂದರು ನಮಗೆ, ಅವರು ಆಸ್ಟ್ರೇಲಿಯಾ ಮ್ಯಾಮು. ಆಮೇಲೆ ನಮಗೆ ಕಂಟೆಂಪ್ರರಿ ನಡೀತಾ ಇತ್ತು, ಭರತನಾಟ್ಯ, ಬ್ಯಾಲೆ. ಏನಾಗ್ತಿತ್ತು ಅಂದರೆ, ಓ ಈ ಡಾನ್ಸಲ್ಲಿ ಇಷ್ಟೊಂದು ವೆರೈಟೀಸ್ ಇದೆಯಾ ಗೊತ್ತಲ್ಲ. ನೀನಾಸಮ್ ಹೋದಾಗ ಹೆಂಗೆ ಆಶ್ಚರ್ಯ ಆಯಿತು. ಅಲ್ಲಿ ನೀನಾಸಮ್ಮಲ್ಲಿ ಕಾಸ್ಟ್ಯೂಮ್ ಡಿಸೈನಿಂದ ಹಿಡಿದು ಮೇಕಪ್ಪಿನ್ನು, ಲೈಟಿಂಗು, ಆಮೇಲೆ ಸೆಟ್ಟು, ಪ್ರಾಪರ್ಟಿ, ಪ್ರತಿಯೊಂದು ನಾವೇ ಮಾಡಬೇಕು. ಎಲ್ಲ ಆಂಗಿಕ, ವಾಚಿಕ, ಆಹಾರ್ಯ, ಸಾತ್ವಿಕ ಎಲ್ಲ ನಮ್ಮ ಕೈಲೇ ಮಾಡಿಸೋದವರು. ಯಾಕೆ ಅಂದರೆ ಇದು ನಾವು ಮಾಡದೇ ಇದ್ದರೆ, ನಮಗೆ ಅನುಭವ ಆಗದಿದ್ರೆ ಮತ್ತು ನಾವು ಕ್ರಿಯೇಟರ್ಸ್ ಆಗೋದು ಹೆಂಗೆ? ಆ ಒಂದು ಬೇಸಿಕ್ ಕೊಟ್ಟಿರೋದ್ರಿಂದ ಇಲ್ಲಿಗೆ ಬಂದಮೇಲೆ ಇದೊಂಥರ ಬೇಸ್. ಡ್ಯಾನ್ಸು ಬರೀ ಒಂದನ್ನೇ ಕಲಿತ್ರೆ ಡ್ಯಾನ್ಸ್ ಅಲ್ಲ, ಎಲ್ಲವೂ ಗೊತ್ತಿರಬೇಕು. ಎಲ್ಲವೂ ನಮ್ಮ ವೈಗೆ ಒಗ್ಗುತ್ತೆ ಇಲ್ವಾ ಗೊತ್ತಿಲ್ಲ, ಮೆಮೊರಿಗೆ ಒಗ್ಗುತ್ತೆ ಇಲ್ವಾ ಗೊತ್ತಿಲ್ಲ, ಬಟ್ ಎಲ್ಲ ಗೊತ್ತಿರಬೇಕು ನಮಗೆ. ಗೊತ್ತಿಲ್ಲದೆ ಯಾವ ವಿಷಯದ ಬಗ್ಗೆನೂ ಮಾತಾಡಬಾರ್ದು. ನಾನು ಯಾವಾಗಲೂ ಹಂಗೆ, ನಾನು ಒಂದು ಜಾಗ ಕಾಲಿಡ್ತೀನಿ ಅಂದರೆ ನಾನು ಆ ವಿಷಯದ ಬಗ್ಗೆ ಪೂರ್ತಿ ತಿಳ್ಕೊಂಡು ಕಾಲಿಡ್ತೀನಿ. ಅದಕ್ಕೆ ಕೂಡ ಬೇಸ ಕೊಟ್ಟಿದ್ದೆ ನೀನಾಸಮ್. ಯಾಕೆ ಪರಿಪೂರ್ಣವಾಗಿ ಕಲಿಬೇಕು, ಒಂದು ವಿಷಯದ ಬಗ್ಗೆ ತಿಳ್ಕೊಳ್ದೆ ಯಾಕೆ ಮಾತಾಡಬಾರ್ದು ಅನ್ನೋದನ್ನ ಅವ್ರು ಹೇಳ್ಕೊಡಿ. ಸೊ ಹಂಗಾಗಿ ನಾನು ಡ್ಯಾನ್ಸ್ ಕಲಿಯುವಾಗ ತುಂಬ ಕಷ್ಟ ಆಗಿದೆ. ಯಪ್ಪ, ತುಂಬ ಚಚ್ಚಿ ಎಲ್ಲ ಮುರಿದು ಕಳರಿ ಮಾಡಿದ್ರಿ. ನಮ್ಗೆ ಯಕ್ಷಗಾನ ಮಾಡಿರ್ತಾರ, ನೀನೊಂದ್ಸಲ ಯಕ್ಷಗಾನ ಕಲಿಸೋರಲ್ಲ ಆ ಥರ. ಕಳರಿ ಮಾಡಿದ್ರೆ ಒಂದು ವಾರ ನೋ ಸಿಟ್ಟಿಂಗ್, ನೋ ಗೆಟಪ್. ಎದ್ದೇ ಇರಬೇಕು, ಕೂತೇ ಇರಬೇಕು, ಇಲ್ಲ ಮಲ್ಕೊಬಿಡ್ಬೇಕು, ಆ ಥರ. ಆ್ಯಂಡ್ ಅದು ತುಂಬ ಅದ್ಭುತವಾದ ಮಜಲ್ ಮೆಮೊರೀಸ್ ನಮಗೆ. ಈಗಲೂ ನಾನು ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಬಿಕಾಸ್ ಆಫ್ ಸಮ್ ಕ್ಯಾರೆಕ್ಟರ್ಸ್. ಮತ್ತು ಇವಾಗ ಜಿಮ್ ಜಾಯ್ನ್ ಆಗಿದ್ದೀನಿ, ಮತ್ತೆ ಸಣ್ಣ ಆಗ್ತೀನಿ. ನನಗೆ ಸಣ್ಣ ದಪ್ಪ ಆಗೋದಿಲ್ಲ, ಅಷ್ಟು ಮ್ಯಾಟ್ರ್ ಅಲ್ಲ. ಅದ್ರ ಬಗ್ಗೆ ನಾನು ತಲೆನೋ ಕೆಡ್ಸ್ಕೊಳ್ಳಲ್ಲ. ಬಟ್ ಸುಮಾರು ಜನ ಏನಿಷ್ಟು ದಪ್ಪ ಆಗ್ಬಿಟ್ಟೆ ಅಂತ ಕೇಳಿ ಹರ್ಟ್ ಮಾಡ್ತಾರೆ ಕೆಲವರು. ಬಟ್ ಇಟ್ಸ್ ಓಕೆ. ಅವರಿಗೆ ಅವ್ರು ಎಲ್ರಿಗೂ ನಾನು ಸಮಜಾಯಿಷಿ ಕೊಟ್ಕೊಳ್ತಾ ಕೂತ್ಕೊಳ್ಳೋಕ್ಕೆ ನನ್ನ ಲೈಫಲ್ಲಿ ಅಷ್ಟೊಂದು ಟೈಮ್ ಇಲ್ಲ. ನನಗೆ ನನ್ನದೇ ಆದ ಬೇರೆ ದಾರಿಗಳಿದೆ. ಒಂದಷ್ಟು ಪಾತ್ರಗಳಿಗೋಸ್ಕರ ಇನ್ನೊಂದಷ್ಟು ಇದು. ಈಗಲೂ ನಾನು ಅದೇ ಫ್ಲೆಕ್ಸಿಬಲ್ ಇದ್ದೀನಿ. ಅಲ್ಲೂ ಫುಲ್ ಕಾಲು ಸ್ಪ್ಲಿಟ್ ಮಾಡ್ತೀನಿ. ಅದೆಲ್ಲರೂ ನನ್ನ ಫ್ರೆಂಡ್ಸ್ ಎಲ್ರಿಗೂ ಗೊತ್ತು. ನನ್ನ ಫ್ಲೆಕ್ಸಿಬಿಲಿಟಿ ಎಲ್ಲೂ ಹೋಗಲ್ಲ, ನಾನು ಎಷ್ಟೇ ದಪ್ಪ ಆದರೂ ಅಂತ. ಆಮೇಲೆ ನನ್ನ ಸ್ಟೂಡೆಂಟ್ಸಿಗೆ ಗೊತ್ತು, ನಾನು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಲ್ಲ, ಅಲ್ಲಿ ನಾನು ಅಷ್ಟೇ ಅವ್ರಿಗೆ ಕಳರಿ ಪಯಟು ಹೇಳ್ಕೊಡುವಾಗಲಿ, ಕಂಟೆಂಪ್ರರಿ ಹೇಳುವಾಗಲಿ, ಆ್ಯಕ್ಟಿಂಗ್ ಹೇಳ್ಕೊಡುವಾಗಲಿ, ಒಬ್ಬ ನಟ ಯಾಕೆ ಫ್ಲೆಕ್ಸಿಬಲ್ ಇರಬೇಕು ಮತ್ತು ಯಾಕೆ ಅವನು ಸ್ಟ್ರೆಂತ್ ಇರಬೇಕು ಅನ್ನೋದನ್ನ ನಾನು ಪಾಠ ಮಾಡುವಾಗ ಅವ್ರು ಹೇಳ್ತಾರೆ, ಮ್ಯಾಮ್ ನೀವು ಇಷ್ಟು ದಪ್ಪ ಇದ್ರು, ಏನು ಮ್ಯಾಮ್ ಇಷ್ಟು ಫ್ಲೆಕ್ಸಿಬಲ್ ಆಗಿದ್ದೀರಾ? ಏನು ಮ್ಯಾಮ್ ಹಿಂಗೆ ಬಗ್ಗೆ ಹಿಂಗೆ ತೊಗೊಳ್ತಿದ್ದೀರಾ, ನಿಮ್ಗೇನು ಕಷ್ಟ ಆಗಲ್ವಾ ಅಂತ. ಈಗ ನನ್ನ ಊರಿಗೆ ಇದೊಂದು ಜೋಕ್ ಇದೆ. ನಾನು ನಮ್ಮ ಆಂಟಿ ಊರಿಗೆ ಹೋಗಿದ್ದೆ ಒಂದು ಸಲ, ದಾವಣಗೆರೆಗೆ ಹೋದಾಗ. ಏನೋ ಬಿತ್ತು ಅಂತೇಳಿ ನಾನು ಆರಾಮಾಗಿ ಹಿಂಗೆ ಬಗ್ಗೆ ಎತ್ಕೊಟ್ಟು, ಅವಳಿಗೆ ಅದನ್ನ ಬಗ್ಗೆ ತೊಗೊಳಕ್ಕೆ ಅರ್ಧ ಗಂಟೆ ಬೇಕು. ಅದಕ್ಕೆ ಅವರು ಲೇಜಿನೆಸ್ ಮಾಡಿಕೊಂಡು ಅದೊಂಚೂರು ಎತ್ಕೊಡು, ಇದೊಂಚೂರು ಎತ್ತಿಡು, ಅದು ನನಗೇನು ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ನಲ್ಲಿ ಗೋ ಆ್ಯಂಡ್ ಅವ್ರು ಹೇಳ್ತಾರೆ. ಸೊ ನನ್ನ ಸ್ಟೂಡೆಂಟ್ಸ್ ಅದನ್ನ ಹೇಳ್ತಾಯಿದ್ರು, ಮ್ಯಾಮ್ ಇಷ್ಟು ಫ್ಲೆಕ್ಸಿಬಲ್ ಇದ್ದೀರಾ ನೀವು. ಕಲ್ತಿದ್ದು ಮರೆಯಲ್ಲ, ದೇಹ ಆಗಲಿ, ಅದು ಮನಸ್ಸಾಗಲಿ ಅಥವಾ ನಮ್ಮ ಮೆಮೊರಿ ಆಗಲಿ, ಇವು ಮಜಲ್ ಮೆಮೊರೀಸ್ ಅಂತ ಹೇಳ್ತಾರೆ ಅದನ್ನು. ಈಗ ನಾನು ಕಳರಿ ಪೈಟೋಲ್ ಮಾಡುವಾಗ ಏನು ನಾನು ಹೋಗಿ ಇದು ಮಾಡ್ತಾ ಇದ್ದೆ, ಐ ವಿಲ್ ಡೂ ದ್ಯಾಟ್. ಸರ್ಪ ಹೊಡಿವ ಮಾಡ್ತೀವಿ, ಹಿಂಗೆ ಹೋಗಿ ಫುಲ್ ಕೆಳಗೋಗಿ ಮೇಲೆ ಬಂದು ಆ ಸರ್ಪ ಹೊಡಿವು ಮಾಡಬೇಕು. ಆಮೇಲೆ ನಮಸ್ಕಾರ ಮಾಡುವಾಗಲೂ ಫುಲ್ ಹೋಗಿ ಹಿಂಗೆ ನಿಂತ್ಕೊಳ್ಬೇಕು. ಅದು ನಾವು ಕಳರಿ ನಮಸ್ಕಾರ ಮಾಡುವಾಗ. ಈಗಲೂ ಐ ವಿಲ್ ಡೂ ಪರ್ಫೆಕ್ಟ್ಲಿ. ಸೊ ನನಗೆ ನನ್ನ ಮೆಜಲ್ ಮೆಮೊರಿಗೆ ಅಷ್ಟು ಟ್ರೈನ್ ಮಾಡಿದೆ ನಮ್ಮ ಆಟಕಳರಿ. ನಾನು ಕಂಟೆಂಪ್ರರಿ ಆಗಲಿ, ಕಳರಿ ಆಗಲಿ, ಇವನ್ ಭರತನಾಟ್ಯ ಆಗಲಿ, ಕಥಕ್ ಆಗಲಿ, ಅವ್ರು ಏನು ಕಲಿಸಿದಾರೆ ಅದು ಯಾವುದೂ ನಾನು ಮರ್ತಿಲ್ಲ. ಸೊ ಆ ಥರ. ಸೊ ಆಟಕಳರಿ ಇಸ್ ಅಮೇಸಿಂಗ್, ನೀನಾಸಮ್ಮು ವಂಡರ್ಫುಲ್. ಸೊ ಇವಾಗ ನಾವು ರಂಗಭೂಮಿಯಿಂದ ಒಂಚೂರು ಕಿರುತೆರೆ ಎತ್ತ ಬರೋದಾದರೆ, ಪ್ರಥಮವಾಗಿ ನಿಮ್ಮ ಧಾರಾವಾಹಿ ಜೀವನ ಆರಂಭವಾಗಿದ್ದು ಅಗ್ನಿಸಾಕ್ಷಿ ಧಾರಾವಾಹಿಯಿಂದ. ಅದಕ್ಕೆ ಮುಂಚೆ ಒಂದು ಕನ್ನಡ ಒಂದು ಕಾಮಿಡಿ ಸೀರಿಯಲ್ ಬರ್ತಾಯಿತ್ತು. ನಾನು ರಂಗಭೂಮಿಯಲ್ಲೇ ಕೆಲಸ ಮಾಡ್ತಾಯಿದ್ದೆ. ಪ್ರಪ್ರಥಮವಾಗಿ ಇಂಡಸ್ಟ್ರಿಗೆ ಬಂದಂಥ ಒಂದು ಕಾಮಿಡಿ ಸೀರಿಯಲ್ ಅಂದರೆ ಇದು ಪಂಚರಂಗಿ ಪಂಪು ಅಂತ ಒಂದು ಸುವರ್ಣದಲ್ಲಿ ಬರ್ತಾಯಿತ್ತು.
ಆಮೇಲೆ ಅದಕ್ಕೆ ಯಾರಾದರೂ ಒಬ್ರು ಪಾತ್ರಧಾರಿಗಳಿದ್ರೆ ಕರೆಸು ಅಂತ ನಮ್ಮ ವಿಜಯ್ ಶೆಟ್ಟಿ ಸರ್ ಹೇಳಿದ್ರಂತೆ. ಅದು ಮೊನ್ನೆ ಗೊತ್ತಾಗಿರೋದು ನನಗೆ, ಆಯ್ತಾ. ವಿಜಯ್ ಶೆಟ್ಟಿ ಸರ್ ಅಂತ ಅವರು ಹೇಳಿದ್ರಂತೆ. ಅದಕ್ಕೆ ನಮ್ಮ ದಾನಪ್ಪಣ್ಣ ಅಂತ, ನಾನು ಇಂಡಸ್ಟ್ರಿಗೆ ಇವತ್ತೇನು ಕಾಲಿಟ್ಟು ಇವತ್ತು ನಾನು ಇಷ್ಟು ಹೆಸರು ಮಾಡಿರೋಕ್ಕೆ ನಮ್ಮ ದಾನಪ್ಪಣ್ಣನೇ ಕಾರಣ. ನಮ್ಮ ನೀನಾಸಂ ಜೂನಿಯರ್ ಅಣ್ಣ, ಬಟ್ ನನಗಿಂತ ಅವ್ರು ಮುಂಚೆನೇ ಇಂಡಸ್ಟ್ರಿಗೆ ಬಂದು ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ ದಾನಪ್ಪಣ್ಣ. ಒಳ್ಳೆ ನಟ ಕೂಡ, ಒಳ್ಳೆ ವ್ಯಕ್ತಿ ಕೂಡ, ನನಗೆ ಒಳ್ಳೆ ಅಣ್ಣ ಅವರು, ಮಹಲಿಂಗಪುರದವರು. ಅಣ್ಣ ನನ್ನನ್ನು ಸಿತಾರ ಹಿಂಗೊಂದು ಪಾತ್ರ ಇದೆ ಕಣೆ ಮಾಡೇ ಬಾರೆ ಅಂತ. ಹ್ಞೂ ಸರಿ ಅಣ್ಣ, ಬಂದೆ, ಊರಿಂದ ಬಸ್ ಹತ್ಕೊಂಡು ಬಂದೆ ಅಷ್ಟೇ. ಅವತ್ತು ಬಸ್ ಹತ್ಕೊಂಡು ಬಂದಿದ್ದು, ವಾಪಸ್ ಹೋಗಿಲ್ಲ. ಅಂತ ಒಳ್ಳೆ ಲೈಫ್ ಕೊಟ್ಟಿದೆ. ಆ್ಯಕ್ಚುಲಿ ರೂಟ್ ಇರಲಿಲ್ಲ, ಬಟ್ ಮರ್ತೋಗೋ ಥರ ಮಾಡಿದೆ, ರೂಟನ್ನು ಕ್ರಿಯೇಟ್ ಮಾಡ್ಕೊಳ್ಳೋ ಥರ ಮಾಡಿದೆ. ಸೊ ಅದಕ್ಕೆ ದಾನಪ್ಪಣ್ಣಂಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಮಧು ಹೆಗ್ಡೆ ಅಣ್ಣ ನನ್ನನ್ನು ಮೆಗಾ ಸೀರಿಯಲ್ಗೆ ರೆಫರ್ ಮಾಡಿದ್ದಕ್ಕೆ, ಅದರಲ್ಲೂ ಅಗ್ನಿಸಾಕ್ಷಿಗೆ ನಮ್ಮ ಮಧು ಅಣ್ಣ ಮಾಡಿದ್ರು. ಈಗ ಲಕ್ಷ್ಮೀ ನಿವಾಸದಲ್ಲಿ ಸಂತೋಷ್ ಕ್ಯಾರೆಕ್ಟರ್ನ ಮಾಡ್ತಾರೆ ಮಧು ಅಣ್ಣ. ಸೊ ಅವರಿಬ್ರು ನನ್ನ ಲೈಫ್ನ ಬಿಗ್ಗೆಸ್ಟ್ ಗಿಫ್ಟ್. ಮತ್ತಿಬ್ರು ರಂಗಭೂಮಿಯವರೇ, ಒಬ್ರು ಸೀನಿಯರು ಒಬ್ರು ಜೂನಿಯರು. ನೋಡಿ, ಅವರು ನೀನಾಸಂನವರೇ. ಸೊ ನೀನಾಸಮ್ಮೆ ಅಗೇನ್ ನನಗೆ ಹೆಲ್ಪ್ ಮಾಡಿರೋದು. ಸೊ ಇವಾಗ ಮೆಗಾ ಸೀರಿಯಲ್ ಅಂತ ಬಂದ್ರೆ ನಾವು ಅಗ್ನಿಸಾಕ್ಷಿ, ಪಾರು, ಆಮೇಲೆ ಕಸ್ತೂರಿ ನಿವಾಸ, ಗಂಗಾ, ಹೀಗೆ ಲಿಸ್ಟ್ಗಳು ಸಾಕಷ್ಟು ಉದ್ದ ಬೆಳೀತಾ ಇದೆ. ಸೊ ಈ ಅನುಭವಗಳು ಹೇಗಿತ್ತು? ಅಗ್ನಿಸಾಕ್ಷಿಯಲ್ಲಿ ಅವಾಗಿನ ಹೊಸದಾಗಿ ಕಾಲಿಟ್ಟಿರೋ ಕೂಸು, ಅದ್ರಲ್ಲಿ ಏನು ಅನುಭವ ಇಲ್ಲ, ನಂಗೆ ಏನು ಗೊತ್ತಾಗಿಲ್ಲ. ಅದ್ರಲ್ಲಿ ಪಾತ್ರ ಕೊಟ್ರು, ಬಿಗಿನಿಂಗ್ ಅಲ್ಲಿ ಚೆನ್ನಾಗಿ ಟೆಕ್ಸ್ಟ್ ತಗೊಳ್ತಿದ್ದೆ, ಬೈಸ್ಕೊತಿದ್ದೆ ಡೈರೆಕ್ಟರ್ ಹತ್ರ. ಯಾಕಂದ್ರೆ ರಂಗಭೂಮಿ ಬೇರೆ, ಸಿನಿಮಾ ಮತ್ತು ಸೀರಿಯಲ್ ಇಂಡಸ್ಟ್ರಿ ಬೇರೆ. ಯಾಕಂದ್ರೆ ನಾವಲ್ಲಿ ಆಡಿಯನ್ಸ್ ಲೈವ್ ಆಗಿರ್ತಾರೆ, ನಾವು ಲೈವ್ ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತೀವಿ. ಇದು ಪಾಪ ಇಷ್ಟು ಒಂದು ಗೊಂಬೆ, ಇದು ನಮ್ಮನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಇಡೀ ಇದನ್ನ ತೋರಿಸುತ್ತೆ, ಪಾಪ ಇಡೀ ಪ್ರಪಂಚಕ್ಕೆ ತೋರಿಸುತ್ತೆ. ಸೊ ಇಲ್ಲಿ ಹೆಂಗಪ್ಪ ಮಾಡೋದು, ಇಲ್ಲಿ ಸ್ವಲ್ಪ ಕಂಪ್ರೆಸ್ ಆಗಿ ಮಾಡ್ಬೇಕಾಗುತ್ತೆ. ಅಲ್ಲಿ ನಾವು ಫುಲ್ ಬಾಯ್ಬಿಟ್ಟು ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡ್ಬೇಕಾಗುತ್ತೆ. ಇಲ್ಲೇನು ಡ್ರಾಮಾಟೈಸ್ ಏನು ತುಂಬ ಬೇಡ. ಹಂಗಂತ ಕೆಲವರೆಲ್ಲ ಮಾತಾಡ್ತಾರೆ, ಅದು ನನಗೆ ಇಷ್ಟ ಆಗಲ್ಲ. ಏನು ನೀವು ತುಂಬ ಓವರ್ ಡ್ರಾಮಾ ಥರ ಮಾಡ್ತೀರ. ಡ್ರಾಮಾನ ಹಂಗೆಲ್ಲ ಬಳಸಬಾರ್ದು. ಡ್ರಾಮಾಗೆ ಒಂದು ತುಂಬ ರೆಸ್ಪೆಕ್ಟ್ ಇದೆ, ಆ ಒಂದು ಇದಕ್ಕೆ ಬಳಸಬಾರ್ದು. ಅಂದರೆ ಹೀಯಾಳಿಸುವುದಕ್ಕೆ ಬಳಸಬಾರ್ದು. ಹೇಳ್ತಾರೆ ನೀವು ಓವರ್ ಡ್ರಾಮಾ ಮಾಡ್ತೀರಾ ಅಂದ್ಬಿಡ್ತಾರೆ. ಇದು ಸ್ವಲ್ಪ ಅತಿ ಆಗ್ತಿದೆ, ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ದೇರ್ ಇಸ್ ಅ ವೇ ಟು ಟೆಲ್. ಕೆಲವರೆಲ್ಲ ಮಾತಾಡೋ ನಂಗೆ ತುಂಬ ಕೋಪ ಬರುತ್ತೆ, ತುಂಬ ಒಂಥರ ಡ್ರಾಮಾ ಥರ. ದಯವಿಟ್ಟು ಹೇಳ್ಬಿಡೋದು, ತುಂಬ ನಾಲೆಡ್ಜ್ ಬೇಕು. ಡ್ರಾಮಾ ಆ್ಯಕ್ಟಿಂಗ್ ಮಾಡೋಕ್ಕೆ, ನಟನ ಮಾಡೋಕ್ಕೆ ತುಂಬ ನಾಲೆಡ್ಜ್ ಬೇಕು. ಸುಮ್ಮನೆ ಅದನ್ನ ಅಂದರೆ ಆ ಪದನ ಹೊರಡಿಸ್ಬಿಡ್ಬೇಡಿ ಆ ಥರ ಅಂತ ಹೇಳ್ತೀನಿ. ಇಲ್ಲ ಮೇಡಮ್ ಅವ್ರು ತುಂಬ ಹಿಂಗೆಲ್ಲ ಕೈ ಹಿಂಗೆಲ್ಲ, ಹಾಂ ಗೊತ್ತಿಲ್ಲದಿದ್ದರೆ ಮಾಡ್ತಾರೆ. ನಾನು ಸಹ ಮಾಡಿದ್ದೀನಿ ತಪ್ಪು. ಫಸ್ಟ್ ಟೈಮ್ ಕ್ಯಾಮರಾ ಮುಂದೆ ಹೋದಾಗ ಏಯ್ ಸನ್ನಿಧಿ ಬಾ ಇಲ್ಲಿ ಅಂತ ಕೈ ಹಿಡ್ಕೊಂಡು ಹೇಳಿ, ಹೇ ಸನ್ನಿಧಿ ಬಾ ಇಲ್ಲಿ ಅಂತೆಲ್ಲ ಹೇಳಿದ್ದೀನಿ ನಾನು. ಏಯ್ ನೀನು ಡ್ರಾಮಾ ಮಾಡಬೇಡ ಅಂದ್ರು. ನಾನು ಯಾಕೆ ಡ್ರಾಮಾ ಮಾಡಲಿ, ನಾನು ಸ್ಟೇಜ್ ಮೇಲೆ ಮಾಡ್ತೀನಿ ಅಂದೆ. ಅವರು ಅಯ್ಯೋ ಸುಮ್ಮನೆ ಇರಮ್ಮ, ನಾನು ಹೇಳೋದು ಕೇಳಿಸ್ಕೊಂಡು, ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡಮ್ಮ ಅಂದರು. ಓಕೆ ಸರ್, ಎಷ್ಟು ಹೇಳ್ತಾರೆ ಅಷ್ಟು ಮಾಡ್ಕೊಂಡು ಮಾಡಿದೆ. ಬಟ್ ತುಂಬ ತುಂಬ ಕಿರಿಕಿರಿ ಅನ್ಸೋದು ನನಗೆ ಬಿಗಿನಿಂಗಲ್ಲಿ. ಓ ಏನಪ್ಪ ಇದು ಕ್ಯಾಮ್ರಾ, ದೇವ್ರೇ, ಇಷ್ಟೇ ಮಾಡಿ ಅಂತಾರೆ, ಇಷ್ಟೇ ತಿರುಗಿ ಅಂತಾರೆ, ಅಲ್ಲೇ ನೋಡು ಅಂತಾರೆ, ಹಿಂಗೆ ನೋಡು ಅಂತಾರೆ, ಅವೇ ನೋಡು ಅಂತಾರೆ. ಓಕೆ ಕ್ಲೋಸಪ್ ಅಂದರೆ ಹಿಂಗೆ ಇರಬೇಕಾ, ಇಲ್ಲ ಬೇಡ ನಾನು. ಆಮೇಲೆ ನನಗೆ ನಮ್ಮ ನಿರ್ದೇಶಕರು ಹೈವದನ್ ಸರು, ಮಂಜು ಮೈಸೂರವರು, ಆಮೇಲೆ ಒಂದಷ್ಟು ಜನ ನಿರ್ದೇಶಕರು ಅದರಲ್ಲಿ ಬಂದರು, ಮಲ್ಲಿಕಾರ್ಜುನ್ ಅಂತ ಬಂದರು. ಅವರೆಲ್ಲ ಹೇಳ್ಕೊಡ್ತಾ ನೋಡ್ತಾ ನಾನು ಮಾನಿಟರ್ ಕುತ್ಕೊಂಡು ನೋಡಿಕೊಂಡು ನಾನು ಕಲ್ತಿದ್ದೇನೆಂದರೆ ರಂಗಭೂಮಿಯ ನಟನೆ ಬೇರೆ, ಕ್ಯಾಮ್ರಾ ಮುಂದಿನ ನಟನೆ ಬೇರೆ. ಸ್ವಲ್ಪ ಸಾತ್ವಿಕತೆ ಅದೇ, ಅಭಿನಯನೇ ನಾವು ಮಾಡಬೇಕು. ಆದರೆ ಇಲ್ಲಿ ಸ್ವಲ್ಪ ನಾವು 100% ಮಾಡುವಾಗ ಇಲ್ಲಿ ಒಂದು 40% ಕೊಟ್ಟರೆ ಸಾಕು. 40ಯಲ್ಲೂ ಕಮ್ಮಿ ಮಾಡಿದ್ರು ಪರವಾಗಿಲ್ಲ. ಇಲ್ಲಿ ಏನೋ ತಿಂದೆ, ನಾವು ನಾಟಕದಲ್ಲಿ ಏನು ತಿಂದು ಹಿಂಗೆಲ್ಲ ಅಲ್ಲಾಡ್ತಾ ಇರ್ತೀವಲ್ಲ, ಇದು ಕ್ಯಾಮ್ರಾ ವರ್ಕ್, ಅಷ್ಟೊಂದು ವರ್ಕ್ ಆಗಲ್ಲ. ಏನೋ ಮೈನ್ಯೂಟ್ ಅಷ್ಟಾದರೆ ಸಾಕಾಗುತ್ತೆ. ಸೊ ಇಂಡಸ್ಟ್ರಿಯ ಅನುಭವ ನಿಜವಾಗ್ಲೂ ತುಂಬ ದೊಡ್ಡದು. ಇದು ಸಾಗರ. ಇದು ಇಲ್ಲಿ ತುಂಬ ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ. ನಾನು ಅಗ್ನಿಸಾಕ್ಷಿ, ಗಂಗಾ, ಪಾರು, ಕಸ್ತೂರಿ ನಿವಾಸ, ಆಮೇಲೆ ಉಧೋ ಶ್ರೀ ರೇಣುಕಾ ಯಲ್ಲಮ್ಮ,
ತುಂಬ ತುಂಬ ಅದ್ಭುತವಾದ ನಿರ್ದೇಶಕರುಗಳು, ಅಮೇಝಿಂಗ್ ಟೆಕ್ನಿಷಿಯನ್ಸ್, ಅದ್ಭುತ ಕೆಲಸ. ಇವಾಗ ಬ್ರಹ್ಮಗಂಟು ಕೂಡ ಒಳ್ಳೆ ದಾಮಿನಿ ಅಥವಾ ಸಾರಿ ಅಂಬುಜ, ದಾಮಿನಿ ಪಾರು, ಪಾರು. ದಾಮಿನಿ, ಗಂಗಾದಲ್ಲಿ ಸುಧಾ, ಕಸ್ತೂರಿ ನಿವಾಸದಲ್ಲಿ ಸರ್ವಮಂಗಳ, ಈಗ ಅಂಬುಜ, ಸುಭಾಷ್ಯ ಶೀಘ್ರಮಲ್ಲಿ ಮಾಡ್ತಾ ಇದ್ದೀನಿ, ಅದರಲ್ಲಿ ಕಾಮಿನಿ. ಅದು ಎಂಥ ಅದ್ಭುತ ಅಂದರೆ ನೋಡಿ, ನಾವು ನಟರು ಎಷ್ಟು ಅದೃಷ್ಟವಂತರು ಅಂತಂದರೆ ನಮ್ಮ ಶ್ರದ್ಧೆ ಯಾಕೆ ಅದಕ್ಕೆ ಪುಷ್ಟಿ ಕೊಡುತ್ತೆ ಅಂತ ಹೇಳ್ತೀನಿ, ಕೌಂಟ್ ಆಗುತ್ತೆ ಅಂತ. ಒಂದು ಪಾತ್ರ ಮಾಡಿಸ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಎಲ್ಲರೂ ಡಿಸೈಡ್ ಮಾಡಿ, ಇಲ್ಲ ಈ ಪಾತ್ರ ಇವ್ರು ಮಾಡ್ಬೇಕಂತ ಪಾಪ ಅವ್ರದ್ದೊಂದು ಕ್ಯಾಟಗರಿ ಇರುತ್ತೆ, ಇವ್ರನ್ನ ಈ ಪಾತ್ರಕ್ಕೆ ಹಾಕಿದ್ರೆ ಇದು ಚೆನ್ನಾಗಾಗುತ್ತೆ ಅಂತ. ಸೊ ಆ ವಿಷಯಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಸುಪ್ರೀತಾ ಅವ್ರಿಗೆ, ನಮ್ಮ ಚೇತನ್ ಸರ್ಗೆ, ಸುಧೀಂದ್ರ ಸರ್ಗೆ, ಸೋಮು ಸರ್ಗೆ, ಆಮೇಲೆ ರೈಟ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅವ್ರಿಗೆಲ್ಲ. ಅಮೃತಧಾರೆ ಅಂತ ಒಂದು ಸೀರಿಯಲ್ ಬರ್ತಿದೆ, ಓಕೆನಾ, ಅದರಲ್ಲಿ ಗೌತಮ್ ಭೂಮಿಕಾ ನಡೀತಿದೆ. ಅವ್ರನ್ನ ಇದು ಮಾಡ್ಬೇಕಲ್ಲ, ಒಂಥರ ಸ್ನೂಫ್ ತರ. ನಾವಿಬ್ರು ಇಲ್ಲಿ ಸದಾ ಅಣ್ಣ ಅಂತಿದ್ದಾರೆ, ಮತ್ತೆ ನಾನು ಸದಾನ ಅಣ್ಣ, ನಾನು ಅವರು ಗೌತಮ್ ದಿವಾನು, ನಾನು ಭೂಮಿ ಕ್ಯಾರೆಕ್ಟರ್. ಸೊ ಅವ್ರಿಗೆ ಎಷ್ಟು ಖುಷಿ ಅಂದ್ರೆ ಇವ್ರು ಮಾಡಿದ್ರೆ ಈ ಪಾತ್ರ ಚೆನ್ನಾಗಾಗತ್ತೆ, ಇದು ಅದ್ಭುತ, ಅದು ವರ್ಕ್ ಆಯ್ತು. ಸೊ ಯೂನಿವರ್ಸ್ ಯಾವಾಗಲೂ ಬ್ಲೆಸ್ ಮಾಡ್ತಂತೆ, ಥ್ಯಾಂಕ್ಸ್ ಟು ಯೂನಿವರ್ಸ್. ಅವ್ರು ಏನು ಅನ್ಕೊಂಡಿದ್ದಾರೆ, ಅವ್ರು ಹೆಂಗೆ ಅನ್ಕೊಂಡಿದ್ದಾರೆ, ನಾವು ಹಾಗೆ ಮಾಡಿದ್ದೀವಿ. ಅದೇ ಒಬ್ಬ ನಟನಿಗೆ ಸಿಗುವಂಥ ನಿಜವಾದ ಅವಾರ್ಡ್. ಇವ್ರಿಗೆ ಈ ಪಾತ್ರ ಕೊಟ್ಟರೆ ಅದ್ಭುತವಾಗಿ ಮಾಡ್ತಾರೆ ಅಂತ ಅದೊಂದು ನಂಬಿಕೆ ಇಟ್ಟು ಕೊಟ್ಟಾಗ ನಾವು ಅದನ್ನು ನಿಭಾಯಿಸೋದಿದೆಯಲ್ಲ, ಅದು ದೊಡ್ಡ ಜವಾಬ್ದಾರಿ ನಮಗೆ. ಅದಕ್ಕೆ ನಾನು ಐ ಆಮ್ ಸೋ ಬ್ಲೆಸ್ಡ್. ನನ್ನನ್ನು ಅಂದರೆ ಚಾನಲ್ ಆಗ್ಬೋದು, ನಿರ್ದೇಶಕರಾಗ್ಬೋದು, ಪ್ರೊಡ್ಯೂಸರ್ಸ್ ಆಗ್ಬೋದು, ಇಲ್ಲ ಇವ್ರು ಈ ಪಾತ್ರ ಮಾಡ್ತಾರೆ, ಇವ್ರಿಗೊಂದು ಈ ಥರ ಡಿಸಿಪ್ಲಿನ್ ಇದೆ, ಇವ್ರು ಮಾಡ್ತಾರೆ ಕೊಡಿ, ಅವ್ರು ರಂಗಭೂಮಿ ಕಲಾವಿದರು, ಅವ್ರು ಮಾಡ್ತಾರೆ. ಆ ಗೌರವ ಬಂತಲ್ಲ ನನಗೆ ರಂಗಭೂಮಿಗೆ, ಅದು ನಂಗೆ ಭಾಳ ಖುಷಿಯಾಗಿದೆ. ಓಕೆ, ಅಂದರೆ ಆರಂಭದ ದಿನಗಳಲ್ಲಿ ಇವಾಗ ಸಾಕಷ್ಟು ಏನು ಕ್ಯಾಮ್ರಾ ಮುಂದೆ ನಿಲ್ಲೋದಾಗ್ಲಿ, ಮೈಕ್ ಹಾಕೊಳ್ಳುವಂಥದ್ದಾಗಲಿ, ಈ ಥರದ ಮೈನ್ಯೂಟ್ ಥಿಂಗ್ಸ್ಗಳು ಗೊತ್ತಿರಲ್ಲ. ಅವಾಗ ಅವಮಾನಗಳನ್ನು ಅನುಭವಿಸಿದ್ದೋ ಅಥವಾ ಹಿರಿಯ ಕಲಾವಿದರಿಂದ ಏನಾರು ಅನ್ಸ್ಕೊಂಡಿದ್ದೋ, ಈ ಥರ ಘಟನೆಗಳು ಯಾವ್ದಾರು ಇದೆಯಾ? ಪಾಪ ಹೇಳಿದ್ರೆ ಅದೊಂಥರ ಕಂಪ್ಲೇಂಟ್ ಥರ ಆಗೋಗ್ಬಿಡುತ್ತೆ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಇದನ್ನು ಹೆಂಗೆ ಹೇಳ್ಬೇಕಂತ. ಸೀನಿಯರ್ ಆರ್ಟಿಸ್ಟ್ಗಳಲ್ಲೇ ನನಗೆ ಸಿಕ್ಕಂಥ ಮೋಸ್ಟ್ ವಂಡರ್ಫುಲ್ ಸೀನಿಯರ್ ಆರ್ಟಿಸ್ಟ್ ಅಂದರೆ ವಿನಯಾ ಪ್ರಸಾದ್. ವಿನಯಾ ಪ್ರಸಾದ್ ಅಮ್ಮ ಎಂಥ ಸೀನಿಯರ್ ಆರ್ಟಿಸ್ಟ್ ಅಂದರೆ ದ ವೇ ಶಿ ಬಿಹೇವ್ಸ್, ದ ವೇ ಶಿ ಟೆಲ್ ಸಮಥಿಂಗ್ ಟು ಅಸ್. ಅಂದರೆ ಅವ್ರು ನನಗೆ ಯಾವಾಗಲೂ ಹೇಳೋರು, ನಾನು ಸ್ವಲ್ಪ ಕೂಗ್ಬಿಡ್ತಿದ್ದೆ, ನಾನು ಸ್ವಲ್ಪ ಅಂದರೆ ಯಾರು ಹೆಂಗೆ ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ ಹೆಂಗೆ ಮಾತಾಡ್ಬೇಕಂತ, ಇಂಡಸ್ಟ್ರಿ ನಮಗೆ ಹೊಸ್ತು. ನಾನು ಯಾವ್ದಾರು ಹಂಗೆ ಮಾಡ್ಬೇಕು, ಇದಾಗ ಹಿಂಗೆ ಮಾಡ್ಬೇಕಂತೆಲ್ಲ ಕೂಗ್ಬಿಡ್ತಿದ್ದೆ. ಅಮ್ಮ ಒಂದ್ಸಲ ಅಮ್ಮ ನನ್ನನ್ನು ಕಲಾ ಸುಂದರಿ ಅಂತ ಕರೀತಾರೆ, ವಿನಯ ಅಮ್ಮ. ಅದಕ್ಕೆ ಕಲಾ ಸುಂದರಿ ಬಾರೆ ಇಲ್ಲಿ ಅಂದ್ರು. ಅಮ್ಮ ಹೇಳಿ ಅಮ್ಮ, ಬಿಫೋರ್ ಯು ಟೆಲ್ ಸಮಥಿಂಗ್ ಟು ಸಮ್ವನ್, ಬೈಟ್ ಯುವರ್ ಟಂಗ್ ಅಂತ. ನಾಲ್ಗೆ ಕಚ್ಕೋ, ಏನಾದರೂ ಯಾರಿಗಾದ್ರೂ ಹೇಳಕ್ಕೆ ಮುಂಚೆ ಹಿಂಗನ್ನು. ಯಾಕೆ ಹೇಳಿದ್ರು ಏನಿಗೆ ನನಗೆ ನಿಜವಾಗ್ಲೂ ಅರ್ಥ ಆಗಿಲ್ಲ. ಬಟ್ ಹೋಗ್ತಾ ಅವ್ರನ್ನ ನಾನು ಅಬ್ಸರ್ವ್ ಮಾಡ್ತಾ ಹೆಂಗೆ ಬಿಹೇವಿಯರ್ನ ಕಲಿಬೇಕು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇಂಡಸ್ಟ್ರಿಯಲ್ಲಿ ಹೆಂಗಿರಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು. ನಾನು ಟೋಟಲಿ ಐ ಆಮ್ ಝೀರೋ ನಾಲೆಡ್ಜ್ ಇನ್ ದ್ಯಾಟ್. ನಂಗೆ ರಂಗಭೂಮಿಲಿ ಗೊತ್ತು, ರಂಗಭೂಮಿಲಿ ನಾನು ಏನು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಅದೆಲ್ಲ ನನಗೆ ಗೊತ್ತು. ಇಂಡಸ್ಟ್ರಿ ಆಬ್ವಿಯಸ್ಲಿ ನನಗೆ ಗೊತ್ತಿಲ್ಲ. ಸೊ ಎಷ್ಟೋ ಜನಕ್ಕೆ ಈ ಬೇಸಿಕ್ ನಾಲೆಡ್ಜ್ ಇಲ್ಲದೆ ತುಂಬ ಕೆಟ್ಟ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ. ತುಂಬ ಪಾಪ ಎಷ್ಟೋ ಜನ ಇಂಡಸ್ಟ್ರಿಯಿಂದ ದೂರನೇ ಉಳಿದ್ಬಿಟ್ಟಿದ್ದಾರೆ. ಮಾತಾಡು, ಎಲ್ಲಿ ಎಷ್ಟು ಬೇಕು, ಎಲ್ಲಿ ಎಷ್ಟು, ಯಾರ ಹತ್ರ, ಯಾಕೆ, ಅದನ್ನು ಕಲಿಬೇಕು. ಅವರಿಂದ ಕಲ್ತಂಥ ಒಂದು ಸಂಸ್ಕಾರ ಇದೆಯಲ್ಲ, ನನ್ನನ್ನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಜೀವಿಸ್ತಾ ಇದೆ ಈಗ. ವೆರಿ ನೈಸ್. ಐ ಆಲ್ವೇಸ್ ಥ್ಯಾಂಕ್ಸ್ ಟು ಅಮ್ಮ. ನಾನು ಎಲ್ಲ ಇಂಟರ್ವ್ಯೂನಲ್ಲೂ ನನ್ನ ಅಮ್ಮನ ಹೆಸರು ಹೇಳ್ತೀನಿ. ಆ್ಯಂಡ್ ಶಿ ಕಾಲ್ಸ್ ಮೀ, ಶಿ ಮೆಸೇಜ್ ಮೀ. ಅವ್ರು ಏನೇ ಹೊಸದೊಂದು ಹಾಡು ಮಾಡಿದ್ರು ಅವ್ರ ಹಸ್ಬೆಂಡ್ ಆ್ಯಂಡ್ ವೈಫ್ ಬರೀತಾರೆ ತುಂಬ ಚೆನ್ನಾಗಿ. ಸರ್ ಅಮ್ಮ ತುಂಬ ಚೆನ್ನಾಗಿ ಹಾಡ್ತಾರೆ, ಅವರು ಟ್ಯೂನ್ ಎಲ್ಲ ಮಾಡ್ತಾರೆ ಸರ್. ಅಮ್ಮ ಹಾಡಿ ನೋಡು ಸಿತಾರ, ವ್ಯಾಲೆಂಟೈನ್ಸ್ ಡೇಗೆ ನಾವು ಈ ಥರ ಹಾಡು ಮಾಡಿದ್ವಿ, ಪ್ಯೂರ್ ಕನ್ನಡ ಹಾಡು ಮಾಡಿದ್ದೀವಿ. ಆಮೇಲೆ ಕನ್ನಡ ರಾಜ್ಯೋತ್ಸವಕ್ಕೆ ಹಾಡು ಮಾಡಿದ್ದೀವಿ. ಆಮೇಲೆ ಇನ್ನೇನೋ ಬೇರೆ ಬೇರೆ ಸಂದರ್ಭಗಳಿಗೆ ಈ ಹಾಡು ಚೆನ್ನಾಗಿದೆ, ಹಿಂಗೆ ಮಾಡಿದ್ದೀವಿ, ಈ ವಿಡಿಯೋ ಕಳಿಸಿದ್ದೀನಿ ನೋಡು ಹೇಗಿದೆ ಹೇಳು. ನನ್ನ ಅಮ್ಮಂಗೆ ಹ್ಯಾಪಿ ಬರ್ಡೇ ಹೇಳಿದೆ. ಈ ವರ್ಷದ ಹೊಸ ವರ್ಷದ ಶುಭಾಶಯ ಮೊದಲು ವಿನಯ ಮನೆ ನನಗೆ ಹೇಳಿರೋದು.
ದಟ್ ಟು ಇನ್ 12 o'clock. ಶಿ ನೆವರ್ ಯೂಸ್ ಫೋನ್. ಅಮ್ಮ ಫೋನೇ ಯೂಸ್ ಮಾಡಲ್ಲ. ಏನಕ್ಕೆ ಬಳಸ್ತಾರೆ ಅಂದರೆ ಕಾದಂಬರಿಯನ್ನು ಕೇಳೋದಕ್ಕೆ. ಅವ್ರು ಕಾದಂಬರಿಗಳು ತುಂಬ ಕೇಳ್ತಾರೆ. ಟೈಮ್ ಇದ್ದರೆ ಓದ್ತೀನಿ ಪುಟ, ಇಲ್ಲ ಶೂಟಿಂಗು ಅದು ಇದು ಬ್ಯುಸಿ ಇದ್ದಾಗ ನಾನು ಕೇಳಿಸ್ಕೊತೀನಿ. ಓಡಾಡ್ತಿರ್ತಾರೆ ಅಮ್ಮ, ವಾಕಿಂಗ್ ಮಾಡ್ತಾ ಇರ್ತಾರೆ, ಅವ್ರದ್ದು ಒಂದಷ್ಟು ಯೋಗ ಮುದ್ರೆಗಳಿರುತ್ತೆ, ಅದನ್ನು ಮಾಡ್ತಾ ಇರ್ತಾರೆ, ಪ್ರೆಷರ್ ಪಾಯಿಂಟ್ಸ್ನ ಇಟ್ಕೊಂಡಿರ್ತಾರೆ. ಅವ್ರು ಹೇಳ್ಕೊಡ್ತಾರೆ, ನನಗೂ ಕೂಡ ಹೇಳ್ಕೊಟ್ಟಿದ್ದಾರೆ ಯಾವುದಕ್ಕೆ ಏನು ಮಾಡಬೇಕು, ತಲೆನೋವು ಬಂದರೆ ಏನು ಮಾಡಬೇಕು, ಈ ಥರ ಬೆರಳನ್ನು ಪ್ರೆಸ್ ಮಾಡಬೇಕು, ಎಲ್ಲರೂ ವೆರಿ 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 ಹೆಲ್ದಿ. ಆಮೇಲೆ ಅದಕ್ಕೆ ಮುಂಚೆ ಕಸ್ತೂರಿ ನಿವಾಸದಲ್ಲಿ ಮಾಡುವಾಗ ಆಶಾರಾಣಿ ಸೀನಿಯರ್ ಆರ್ಟಿಸ್ಟ್ ಸಿಕ್ಕಿದ್ರು. ಆ್ಯಂಡ್ ಶಿ ಇಸ್ ಬಂಡಲ್ ನಾಲೆಡ್ಜ್. ಕಲಾವಿದೆ, ರಂಗಭೂಮಿ ಕಲಾವಿದೆ ಆಕೆನು. ಅಮ್ಮನೂ ರಂಗಭೂಮಿ ಕಲಾವಿದೆ, ಅದ್ಭುತ ಕಲಾವಿದೆ. ಇಬ್ಬರು ನಂಗೆ ಅದ್ಭುತ ಕಲಾವಿದರೆ ಸಿಕ್ಕಿರೋದು. ಆಶಾರಾಣಿ ಅದ್ಭುತ ಕಲಾವಿದೆ. ಆಮೇಲೆ ಅಮ್ಮ ಹಾಡ್ತಾರೆ, ಬರೀತಾರೆ, ಓದ್ತಾರೆ, ಬಂಚ್ ಆಫ್ ನಾಲೆಡ್ಜ್. ಅಂದರೆ ಆ್ಯಕ್ಚುಲಿ ಅವಾಗ ಅವಳು ಪ್ರಶ್ನೆ ಕೇಳುವಾಗ ಹೇಳಿದ್ನಲ್ಲ, ಏನು ಗೊತ್ತಿಲ್ಲ ನಿಂತ ಆರ್ಟಿಸ್ಟ್ನ ಕೇಳಬೇಕು, ಏನು ಗೊತ್ತು ಅಂತ ಆರ್ಟಿಸ್ಟ್ನ ಕೇಳಬಾರ್ದು ಅಂತ. ಅದರಲ್ಲೂ ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳು ಅಮ್ಮ ಆಶಮ್ಮ ಅವರು ಸೂಪರ್. ಅಮ್ಮ ಸ್ವಲ್ಪ ಮಗು ಥರ. ಅಮ್ಮಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ ಎಲ್ಲರೂ ಪ್ರೀತಿ ಮಾಡ್ತಾರೆ. ಈವನ್ ವಿನಿಯಮ್ಮ ಸೇಮ್ ಲವ್ವಲ್ಲಿ ಅವರಿಬ್ಬರು ಸೇಮ್. ಆಶಮ್ಮ ಒಂಚೂರು ಸಣ್ಣ ಮಕ್ಳ ಥರ, ಆಟ ಜಾಸ್ತಿ. ಸ್ವಲ್ಪ ಏನೇ ಅದೋ ಗೀತಾಡ್ತೀರಿ ಆ ಥರ ಹೇಳ್ತಾರೆ ಅಮ್ಮ. ಒಬ್ಬೊಬ್ರು ಶೈಲಿ ಒಂದೊಂದು ಥರ ಇರುತ್ತೆ. ಇವರು ಬಂಚ್ ಆಫ್ ನಾಲೆಡ್ಜ್, ಅವರು ಬಂಚ್ ಆಫ್ ನಾಲೆಡ್ಜ್. ಒಬ್ಬೊಬ್ರು ಬಿಹೇವಿಯರ್ ಒಂದೊಂದು ಥರ ಇರುತ್ತೆ. ಆ್ಯಂಡ್ ಆಶ್ರಮ ಒಂಥರ ತುಂಬ ವೆರಿ ಕ್ಲೋಸ್, ಈಸಿ ಅಮ್ಮ. ತುಂಬ ಆಕೆಗಿರೋ ನಾಲೆಡ್ಜ್ಗೆ ಆಕೆಗೆ ನಾನು ಅಷ್ಟು ರೆಸ್ಪೆಕ್ಟ್ ಮಾಡೋದು. ಹಾಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ, ನಾಟಕ ಮಾಡ್ತಾಳೆ, ಕಂಪ್ನಿ ನಾಟಕಗಳದು, ಕುರುಕ್ಷೇತ್ರ ಅದೆಲ್ಲ. ಮತ್ತು ಎಷ್ಟೊಂದು ನಾಲೆಡ್ಜ್ ಇದೆಯಪ್ಪ ಇವ್ರಿಗೆ. ಈಗ ಅವರೊಂದು ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದೇ ಒಂದು ಪೇಜ್ ಮಾಡಿಕೊಂಡು ಅವರು ಭೀಮನ ಬಗ್ಗೆ, ದುರ್ಯೋಧನನ ಬಗ್ಗೆ, ಅಭಿಮನ್ಯು ಬಗ್ಗೆ, ನಮ್ಮ ಕುರುಕ್ಷೇತ್ರದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಎಷ್ಟು ತಿಳ್ಕೊಂಡಿದ್ದಾರೆ. ಪೇಂಟಿಂಗ್ ಮಾಡ್ತಾರೆ, ಬಾಟಲ್ ಆರ್ಟ್ ಮಾಡ್ತಾರೆ. ಏನು ಬರಲ್ಲ ಅಂತ ಕೇಳಿ ನೀವು. ಆಕೆ ನಾಲೆಡ್ಜ್, ಬಂಚ್ ಆಫ್ ನಾಲೆಡ್ಜ್. ಸೊ ಆಮೇಲೆ ಸೀನಿಯರ್ ಆರ್ಟಿಸ್ಟ್ಗಳಿಂದ ಬಯಸ್ಕೊಂಡಿದ್ದು ಯಾವಾಗ ಅಂದರೆ, ನಾನು ಅಗ್ನಿಸಾಕ್ಷಿ ಮಾಡುವಾಗ ಅವರು ಸೆಮಿ ಸೀನಿಯರ್ಸ್, ನಾಟ್ ತುಂಬ ಸೀನಿಯರ್ ಅಲ್ಲ, ಸೆಮಿ ಸೀನಿಯರ್ ಅವರು ಮೈಕ್ ಹಾಕ್ಕೊಳಕ್ಕೆ ಬರಲ್ಲ ಅನ್ನೋರು. ಆಮೇಲೆ ನಾನೇನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಬಿಕಾಸ್ ದೇ ನೋ ಅಬೌಟ್ ದೋಸ್ ಥಿಂಗ್ಸ್. ನನಗದು ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಅವರೊಂದು ಒಳ್ಳೆ ಮಾತಿಂದ ಸಿತಾರ ಹಾಗಲ್ಲ ಬಾಯ್ಲಿ ಹಿಂಗೆ. ನಾನು ಎಷ್ಟೋ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ ಮೈಕ್. ನೀವು ನನ್ನ ಶೂಟಿಂಗ್ ಸೆಟ್ಟಿಗೆ ಬಂದರೆ ಅವರೆಲ್ಲ ಹೇಳ್ತಾರೆ, ಫಸ್ಟ್ ಟೈಮ್ ಯಾರಾದರೂ ನಾನೇ ಮೈಕ್ ಹಾಕ್ಕೊಟ್ಟಿದ್ದೀನಿ, ಹಿಂಗಲ್ಲ ಇದನ್ನು ಹಿಂಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ದೀನಿ, ಸರಿ ಮಾಡಿಕೊಟ್ಟಿದ್ದೀನಿ. ಅವ್ರ ಬಟ್ಟೆ ಏನಾದರೂ ಸ್ವಲ್ಪ ಏಡಾದ್ರೆ ಐ ವಿಲ್ ಗೋ ಆ್ಯಂಡ್ ಕರೆಕ್ಟ್ ಇಟ್, ಬಿಕಾಸ್ ಇದು ನನ್ನ ರಂಗಭೂಮಿ ಕೊಟ್ಟಿರೋ ಸಂಸ್ಕಾರ. ನಾನು ಸೀನಿಯರ್ ಆರ್ಟಿಸ್ಟ್ ಏನಂದ್ರೆ ನಾನೇನು ತಲೆ ಕೆಡ್ಸ್ಕೊತಿರಲಿಲ್ಲ, ಬಿಕಾಸ್ ಅವ್ರ ಎಷ್ಟೊಂದು ಲೈಫ್ ನೋಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಇದೆಲ್ಲನೂ ಪರ್ಫೆಕ್ಟ್ ಇರಬೇಕಂತ ಅನ್ನಿಸ್ತಿರುತ್ತೆ ಅವ್ರಿಗೆ. ದಟ್ಸ್ ಓಕೆ. ಗೊತ್ತಿಲ್ಲದೆ ಇರೋರಿಗೆ ಪಾಪ ಅಲ್ಲ, ಗೊತ್ತಿಲ್ಲ ಅಲ್ಲ. ಈಗ ಮಗು ನಡೆಯುವಾಗ ಏನು ಎದ್ದು ಹುಟ್ಟಿದ ತಕ್ಷಣ ನಡ್ಕೊಂಡು ಹೋಗ್ಬಿಡುತ್ತೆ? ಇಲ್ಲ, ಬೀಳುತ್ತೆ, ಹೇಳುತ್ತೆ, ಗಾಯ ಮಾಡ್ಕೊಳ್ಳುತ್ತೆ. ನಾವು ಕಲಿಸ್ತೀವಲ್ವಾ. ಇದೇನು ಟ್ರೈನಿಂಗ್ ಸೆಂಟ್ರಾ ಹೇಳ್ಕೊಡೋಕ್ಕೆಲ್ಲನೂ ಇಲ್ಲಿ? ಅಫ್ಕೋರ್ಸ್ ಇದೇನು ಟ್ರೈನಿಂಗ್ ಸೆಂಟ್ರ್ ಅಲ್ಲ. ಒಂದು ಸಾಫ್ಟ್ ಕಾರ್ನರಲ್ಲಿ ಕೈಂಡ್ ಮನಸ್ಸಿಂದ ಯೋಚನೆ ಮಾಡಿದ್ರೆ ನಾವು ಹೇಳ್ಕೊಡ್ಬೋದಿತ್ತು. ಅದು ಹೋಗ್ತಾ ಹೋಗ್ತಾ ನಂಗೆ ನಾಲೆಡ್ಜ್ ಬಂದಿದ್ದು. ಓಕೆ, ಇಲ್ಲಿ ಯಾವುದನ್ನು ಯಾರಿಗೂ ಕಲಿಸಲ್ಲ. ಕಲಿಸ್ಕೊಡೋದಕ್ಕೆ ಅವ್ರದ್ದೊಂದು ನ್ಯಾರೋ ಮೈಂಡೆಡ್ ಇರುತ್ತೆ. ಏನಾದರೂ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ ನಮಗೇನು ಅನ್ನೋರನ್ನ ನೋಡಿದ್ದೀನಿ. ಆಮೇಲೆ ಅಯ್ಯೋ ಸುಮ್ಮನಿರು ಸಿತಾರ, ಎಲ್ರಿಗೂ ಹೇಳ್ಕೊಡ್ಬೇಡ ಅನ್ನೋರನ್ನ ನೋಡಿದ್ದೀನಿ. ಆಮೇಲೆ ಕೆಲವ್ರು ನಾನು ಹೆಲ್ಪ್ ಮಾಡೋದನ್ನ ನೋಡಿ ಪಾಪ ಅವರೂ ಹೆಲ್ಪ್ ಮಾಡೋದನ್ನು ಕಲ್ತಿರೋರನ್ನ ನೋಡಿದ್ದೀನಿ. ಆಮೇಲೆ ತುಂಬ ಚೆನ್ನಾಗಿ ಹೇಳ್ಕೊಡೋ ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ಆಶಮ್ಮ ಹೇಳ್ಕೊಡ್ತಾರೆ, ವಿನಯ ಪ್ರಸಾದ್ ಅಮ್ಮ ಹೇಳ್ಕೊಡ್ತಾರೆ, ಅಭಿನಯಕ್ಕ ಹೇಳ್ಕೊಡ್ತಾರೆ. ನಾನಿವಾಗ ಬ್ರಹ್ಮಗಂಟು ಮಾಡ್ತೀನಿ. ನಮ್ಮ ಶಿವಾಜಿರಾವ್ ಜಾಧವಣ್ಣ ಹೇಳ್ಕೊಡ್ತಾರೆ. ಅದ್ಭುತ ರಂಗಭೂಮಿಯ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ಆತ. ತುಂಬ ಚೆನ್ನಾಗಿರ್ತಾರೆ. ನಂದು ಅವ್ರದ್ದು ಕಾಂಬಿನೇಷನ್ ಬಂದುಬಿಟ್ರೆ ಬಿದ್ದು ಉಳ್ಳಾಡ್ಕೊಂಡು ನಗ್ತಾ ಇರ್ತಾರೆ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನ್ಗಳು, ಕ್ಯಾಮ್ರಾಮನ್ ಅಸಿಸ್ಟೆಂಟ್ಗಳು. ನನ್ನ ಜೊತೆ ಕೋ ಆರ್ಟಿಸ್ಟ್ಗಳೇ ಬಿದ್ದು ನಗ್ತಾ ಇರ್ತಾರೆ. ಆ ಥರದ್ದು ಒಳ್ಳೆ ಸೀನಿಯರ್ ಆರ್ಟಿಸ್ಟ್ಗಳನ್ನ ನೋಡಿದ್ದೀನಿ. ಚಂಪಾ ಶೆಟ್ಟಿ ಅವ್ರನ್ನ ನೋಡಿದ್ದೀನಿ, ಧರ್ಮೇಂದ್ರ ಅರಸ್ ಅವ್ರನ್ನ ನೋಡಿದ್ದೀನಿ. ಅದ್ಭುತ ನಟರು ಅವರೆಲ್ಲ, ಮತ್ತು ಒಳ್ಳೆ ಕೋ ಆರ್ಟಿಸ್ಟ್ಗಳು. ಅದೊಂಥರ ಒಂದು ಒಳ್ಳೆ ಬಾಂಡಿಂಗ್ ಬೆಳೆಯುತ್ತೆ ಅವ್ರ ಜೊತೆಗೆಲ್ಲ. ನಾನು ಕೆಲಸ ಮಾಡಿ ನಂಗೆ ಭಾಳ ಖುಷಿ ಇದೆ. ನನಗೆ
ತುಂಬ ಏನು ಅವಮಾನ ಆಗಲಿಲ್ಲ ಸೀರಿಯಲ್ ಇದರಲ್ಲಿ. ಸ್ವಲ್ಪ ಕೋ ಆರ್ಟಿಸ್ಟ್ ಅಯ್ಯೋ ಏನಿಷ್ಟೇ ಈಗ ತೊಗೋತಾರೆ ಆ ಥರದ್ದೆಲ್ಲ ಒಂದಷ್ಟು ಕೇಳಿಸ್ಕೊಂಡಿದ್ದೆ. ನನಗೇನು ಅಂಥ ಇಂಪಾರ್ಟೆಂಟ್ ಅನ್ನಿಸ್ಲಿಲ್ಲ, ಬಿಕಾಸ್ ಐ ವಾಸ್ ಡೂಯಿಂಗ್ ರಾಂಗ್ ಆ್ಯಂಡ್ ಐ ಆಮ್ ಓಕೆ ವಿತ್ ದ್ಯಾಟ್. ಓಕೆ, ನಾನು ತಪ್ಪು ಮಾಡಿದ್ದನ್ನು ಗುರುತಿಸಿದ್ರೆ ಥ್ಯಾಂಕ್ ಯು, ಇನ್ನೊಂದ್ಸಲ ಮಾಡಲ್ಲ ಅಂತ ತಗೊಳ್ತಿದ್ದೆ. ಬಿಟ್ಟರೆ ಐ ನೆವರ್ ಫೆಲ್ಟ್ ಅಯ್ಯೋ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ, ನೋ ನೆವರ್. ಸೊ ರಂಗಭೂಮಿಯಿಂದ ನನಗೆ ಆ ಥರದ್ದು ಒಂದು ಧೈರ್ಯ ಇದೆ, ಬೈದ್ರು ನಾನು ಕಲಿಯೋದಕ್ಕೆ ಅಂತ. ಸೊ ಐ ವಿಲ್ ಟೇಕ್ ಇಟ್. ಹೊಗಳೋದನ್ನು ಬೈಯೋದನ್ನು ನಾನು ಈಕ್ವಲ್ ಆಗಿ ತಗೋತೀನಿ. ನನಗೆ ಅಷ್ಟೊಂದು ಏನು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇಲ್ಲ ಇಂಡಸ್ಟ್ರಿಯಿಂದ. ಓಕೆ, ಸೊ ನೀವು ಅಭಿನಯಿಸಿದ ಇಷ್ಟು ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಒಂದು ಡೈಲಾಗ್ ಅಂತ ಹೇಳೋದಾದ್ರೆ ಯಾವುದು ಅದು? ಹಾಯ್ ಫ್ರೆಂಡ್ಸ್ ಬನ್ನಿಲಿ. ಇದು ಆ್ಯಕ್ಚುಲಿ ಕಾಂಬಿನೇಷನ್ ಆಫ್ ರೈಟರ್, ಡೈರೆಕ್ಟರ್, ಚಾನಲ್ ಆ್ಯಂಡ್ ಮೀ. ಪಾರು ಸೀರಿಯಲ್ಗೆ ನಾನು ಒಂದಷ್ಟೆಲ್ಲ ಡೈಲಾಗಲ್ಲೆಲ್ಲ ದೊಡ್ಡ ದೊಡ್ಡದಾಗಿ ಹೇಳುವಾಗ ವಿನಯಾ ಪ್ರಸಾದ್ ಎಲ್ಲ, ನನ್ನ ಕೋ ಆರ್ಟಿಸ್ಟು ಸಿದ್ದು, ಶರತ್, ನಮ್ಮ ಮೋಕ್ಷು, ನಮ್ಮ ಪವಿ ಅವರು ಎಲ್ಲರೂ ಅದ್ಭುತ ನಟರುಗಳು. ಆದರೂ ಪಾಪ ಅವರು ನಾನು ಡೈಲಾಗ್ ಹೇಳುವಾಗ ನಿಂತ್ಕೊಂಡು ಕೇಳಿಸ್ಕೊಂಡು ನನ್ನ ಡೈಲಾಗ್ ಕಟ್ ಅಂದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡೆಯೋರು. ಐ ವಾಸ್ ಸೋ, ಅಂದರೆ ನೀನೊಬ್ಬ ನಟನ್ನ ನೀನು ಪ್ರೈಸ್ ಮಾಡದೇ ಇದ್ದರೆ, ನೀನು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ, ಚೆನ್ನಾಗಿ ಮಾಡದೇ ಇದ್ದಾಗ ಇದನ್ನು ನೀನು ಚೂರು ಬೆಟರ್ ಮಾಡ್ಕೋಬೋದಿತ್ತು ಅಂತ ವಿನಯಾ ಪ್ರಸಾದ್ ಹೇಳುವಾಗ ಐ ವಾಸ್ ಸರ್ಪ್ರೈಸ್ಡ್. ಹಿಂಗೂ ಹೇಳ್ಬೋದಲ್ವಾ? ಓ ವಾವ್, ಏನು ಹೇಳ್ತೀವಿ ಅನ್ನೋದಲ್ಲ, ಹೆಂಗೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ನಾನು ಅವರಿಂದ ಕಲ್ತಿದ್ದು. ಗ್ರೇಟ್. ಆ ಡೈಲಾಗ್ ಹೇಳ್ತಿದ್ದೆ ನಾನು. ಇದು ಒಂದು ಸ್ವಲ್ಪ ದಿನ ಹೋಗ್ತಾ 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 ಡೈರೆಕ್ಟ್ರಿಗೆ, ರೈಟ್ರಿಗೆ, ನನಗೆ ಮತ್ತು ಚಾನಲ್ ಎಲ್ಲ ಕಾಂಬಿನೇಷನಲ್ಲಿ ಒಂದು ಡೈಲಾಗ್ ಉಟ್ಕೋತೇನೆಂದರೆ, ನೀವು ಕ್ಯಾಮ್ರಾನ ಕರೆದು ಮಾತಾಡಿ ಅಂತ ಒಂದು ಸಲ ಹೇಳಿದ್ದೆ ನಾನು ಅದನ್ನು. ಆಮೇಲೆ ನಿರ್ದೇಶಕರು ಅದನ್ನ ಟ್ರೈ ಮಾಡಿದ್ರು, ಗುರುಪ್ರಸಾದ್ ಸರ್. ಅದು ಸೂಪರಾಗಿ ವರ್ಕ್ ಆಯಿತು. ನಮ್ಮ ಗುರು ಸರ್, ಪಾರು ಡೈರೆಕ್ಟ್ರು, ಅವರು ಎಷ್ಟು ಒಳ್ಳೆ ನಿರ್ದೇಶಕ ಅಂತ ಅಂದರೆ, ನಮಗೆ ನಟರಿಗೆ ಸ್ವತಂತ್ರ ಕೊಡ್ತಾರೆ ಮಾಡೋಕ್ಕೆ. ಈವನ್ ದಿಲೀಪ್ ರಾಜ್ ಕೂಡ ಅದ್ಭುತ ಡೈರೆಕ್ಟ್ರು, ಸ್ವಲ್ಪ ಟೈಮ್ ಜಾಸ್ತಿ ತಗೋತಾರೆ. ಊಟಕ್ಕೆ ಬ್ರೇಕ್ ಅಂದ್ರೂ ಬ್ರೇಕ್ ಬಿಟ್ಟಿರಲ್ಲ, ಅವ್ರು ಮಾಡ್ತಾ ಇರ್ತಾರೆ. ಅದು ಅದ್ಭುತ ನಟ, ಅವ್ರದ್ದೇನೇನೋ ಯೋಚನೆಗಳಿರುತ್ತೆ, ಅದು ಸ್ವಲ್ಪ ಇಟ್ ವಿಲ್ ಟೇಕ್ ಅ ಟೈಮ್. ಗುರು ಸರ್ ಮತ್ತು ದಿಲೀಪ್ ಸರ್ ಎಲ್ಲ ಸೇರಿ ಒಂದು ಕಾಂಬಿನೇಷನಲ್ಲಿ ಆಗಿದ್ದೆ. ಕ್ಯಾಮ್ರಾನ ಕರೆದು ಮಾತಾಡ್ತಾರೆ, ಹಾಯ್ ಫ್ರೆಂಡ್ಸ್ ಬನ್ನಿಲಿ ಅಂತ ಕರೆದು. ಏನು ಗೊತ್ತಾ, ಈ ಪಂಡ್ರಾಪುರ ಪಾರ್ವತಿ ಮನೆ ಕೆಲಸದವಳು ನಮ್ಮ ಈ ಮನೆ ದೊಡ್ಡ ಮಗನ ಬುಟ್ಟಿಗೆ ಹಾಕ್ಕೊಂಡು ಈ ಮನೇಲೇ ಜಾಂಡ ಹೂಡಬೇಕು ಅಂತಿದ್ದಾಳೆ, ಕೆಲಾಂಡೇಶ್ವರಿಯವ್ರ ಜಾಗಕ್ಕೆ ಕುತ್ಕೊಳ್ಬೇಕು ಅಂತಿದ್ದಾಳೆ. ಈಗ ಏನು ಮಾಡೋದು ಫ್ರೆಂಡ್ಸ್, ನೀವೇ ನನಗೇನಾದರೂ ಐಡಿಯಾ ಕೊಡಿ, ನನಗೇನು ಉಳಿತಾ ಇಲ್ಲ, ನನಗೇನು ಉಳಿತಿಲ್ಲ. ಅರ್ಥ ಆಯ್ತಾ? ಅವಾಗ ಕ್ಯಾಮ್ರಾ ಲೈಕ್ ದಿಸ್. ಓಕೆ, ಕ್ಯಾಮ್ರಾಮನ್ ಸರ್ ರಘು ಸರ್ ಅಂತ ಅವ್ರು ಹಿಂಗೆ ಮಾಡೋರು. ಅದು ಸೂಪರಾಗಿ ವರ್ಕ್ ಆಗಿಬಿಡ್ತು. ಓಕೆ, ಐ ಫೆಲ್ಟ್ ಸೋ ಹ್ಯಾಪಿ ಬಿಕಾಸ್ ನಂಗೆ ತುಂಬ ಸ್ವತಂತ್ರ ಕೊಟ್ಬಿಟ್ಟಿದ್ರು ದಾಮಿನಿ ಪಾತ್ರಕ್ಕೆ. ನೀವು ಈಗಲೂ ತುಂಬ ಆಡಿಯನ್ಸು ನನ್ನನ್ನು ಅಗ್ನಿಸಾಕ್ಷಿ ವಾಣಿ, ಅದಕ್ಕಿಂತ ಜಾಸ್ತಿ ದಾಮಿನಿ. ಹೌದು ಹೌದು, ದಾಮಿನಿ ಹೆಂಗೆ ಮಾಡಿದ್ರಿ ನೀವು, ಯಾರು ಮಾಡಿಲ್ಲ ನಿಮ್ಮ ಥರ. ಹೌದು, ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಆಮೇಲೆ ಸಖತ್ತಾಗ, ಅಯ್ಯೋ ಮೇಡಮ್ ಎಷ್ಟೋ ಜನ, ಅಯ್ಯೋ ನಮ್ಮ ಅತ್ತೆ, ನಮ್ಮ ಅಜ್ಜಿ, ನಮ್ಮ ಅತ್ತಿಗೆ ನೀವು ಬನ್ನಿ ಫ್ರೆಂಡ್ಸ್ ಇಲ್ಲಿ ಅಂದ ತಕ್ಷಣ ಟಿ ವಿ ಹತ್ರನೇ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಅಂತ. ಸೊ ಅದಕ್ಕೆ ಅದು ನನ್ನ ಫೇವ್ರೇಟ್ ಡೈಲಾಗ್ ಅನ್ಸುತ್ತೆ. ಓಕೆ, ರಂಗಭೂಮಿದ ಒಂದು ನಿಮ್ಮ ಯಾವ್ದಾದ್ರು ಡೈಲಾಗ್ ಅಂತ ಹೇಳೋದಾದ್ರೆ? ಅಂದರೆ ಲಾಸ್ಟ್ ಸೀನು, ಅವಳು ಹೋಗಿ ಇನ್ನೊಬ್ಬ ಅವ್ರ ಲವರೇ ಸಿಕ್ಕಿರ್ತಾರೆ, ಅವ್ರ ಜೊತೆ ಎಲ್ಲ ಇದಾಗಿ ಬಂದು ಲಾಸ್ಟ್ ಸೀನಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ಅವಳೆಲ್ಲ ಬೈದು ಬಿಟ್ಟಿರ್ತಾಳೆ, ಯಾಕೆ ವಿಶ್ರಾಂತಿ ತಗೋಬೇಕು, ನೀವು ಹೇಳಿದ್ರಿ ಹಾಲುಗಲ್ಲದ ಮುಖ, ಗುಂಗುರು ಕೂದಲು ಅಂತೆಲ್ಲ ಹೇಳಿದ್ರಿ, ಅಮಾತ್ಯರಿಗೆ, ಪುರೋಹಿತರಿಗೆ, ಸೇನಾಧಿಪತಿಗಳೆಲ್ಲ ಬೆಂಡೆತ್ತು ಬಿಟ್ಟಿರ್ತಾಳೆ, ಚೆನ್ನಾಗಿ ಬೆಂಡೆತ್ತು ಬಿಟ್ಟಿರ್ತಾಳೆ. ಯಾಕಂದರೆ ಅವ್ರು ಏನೇನೋ ಮಾತಾಡ್ತಾರೆ, ಅದಕ್ಕೆ ಅವಳು ಸರಿಯಾದ ಸಮಜಾಯಿಷಿ ಕೊಡ್ತಾಳೆ. ನಿಮ್ಮ ರಾಜಕಾರಣಕ್ಕಾಗಿ, ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಮಹತ್ವಾಕಾಂಕ್ಷೆಗಳಿಗಾಗಿ ನನ್ನಂಥ ಹೆಣ್ಣನ್ನು ಏಕೆ ಬಲಿ ಕೊಡುತ್ತೀರಿ? ಕೇಳಿದ ತಕ್ಷಣ ಒಕ್ಕಾಕ ಹೇಳ್ತಾನೆ, ನೀನು ನಿನ್ನ ಸ್ವಾರ್ಥಕ್ಕಾಗಿ ಇಷ್ಟು ದೂರ ಹೋಗಬಲ್ಲೆಯಾ ಅಂತ. ಯಾರು? ನಾನು ಸ್ವಾರ್ಥಿಯೇ? ನಿಮಗೆ ರಾಜವೈದ್ಯರು ಹೇಳಿರಲಿಲ್ಲವೇ, ಒಂದು ಹೆಣ್ಣು ಸಂಪೂರ್ಣ ಕಾಮದ ಉಷ್ಣತೆಯೊಂದಿಗೆ ನಿಮ್ಮನ್ನು ಆಹ್ವಾನಿಸಿದಾಗ, ಅಂದರೆ ನಾನು ಕೇವಲ ಮೂಲಿಕೆಯಾಗಿದ್ದೇನೆ, ಔಷಧಿಯಾಗಿದ್ದೇನೆ. ಒಂದು ಪಕ್ಷ ಈ ಚಿಕಿತ್ಸೆ ವಿಫಲವಾಗಿದ್ದರೆ ಈ ಜೀವಂತ ಮೂಲಿಕೆಯ ಸ್ಥಿತಿ ಏನಾಗುತ್ತಿತ್ತೆಂಬುದನ್ನು ನೀವು ಯೋಚಿಸಿಯೇ ಇರಲಿಲ್ಲ. ಹೇಳಿ, ಯಾರು ಸ್ವಾರ್ಥಿಗಳು, ನಾನೋ ನೀವೋ? ಒಕ್ಕಾಕ, ನಿಮ್ಮ ಬಗ್ಗೆ ನನಗೆ ಸಂಪೂರ್ಣ ಸಹಾನುಭೂತಿ ಇದೆ.
ಆದರೆ ಎಲ್ಲಿಯ ತನಕ? ನಾನು ಸಾಮಾನ್ಯ ಸ್ತ್ರೀ, ದೇಹದ ಮಾಧ್ಯಮದಿಂದ ಬದುಕುತ್ತಿರುವುದರಿಂದ ದೇಹದ ಭಾವನೆಗಳನ್ನು ಹೇಗೆ ಅಲ್ಲಗಳೆಯಲಿ? ಆ ಮಾತ್ಯರೇ ಹೆಂಗ್ ಅವರಿಗೆ ಟರ್ನ್ ಆಗುತ್ತೆ ಡೈಲಾಗು. ಸೊ ಸೂಪರ್. ಅದ್ಭುತ. ಅಂದ್ರೆ ಅವಳಿಗೆ ಶಿ ಡೋಂಟ್ ವಾಂಟ್ ಟು ಸ್ಕೋಲ್ಡ್ ಒಕ್ಕಾಕ. ಅವಳಿಗೆ ಬೈಯಕ್ಕೆ ಇಷ್ಟ ಇಲ್ಲ. ಅವನ ಬಗ್ಗೆ ಸಂಪೂರ್ಣ ಸಹಾನುಭೂತಿ ಇದೆ. ಯಾಕಂದ್ರೆ ಅವನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆ ಸಹಾನುಭೂತಿ ಜೊತೆ ನಾನೊಂದು ಹೆಣ್ಣಪ್ಪ, ದೇಹದ ಮಾಧ್ಯಮದಿಂದ ಬದುಕ್ತಾ ಇದ್ದೀನಿ, ಎಲ್ಲಿವರೆಗೂ ತಡ್ಕೊಳ್ಳಿದ್ನ? 5 ವರ್ಷ ತಡ್ಕೊಂಡಿದ್ದೀನಿ. ಅವಳು ಹೇಳ್ತಾಳೆ, ಡೈಲಾಗ್ ಹೇಳುವಾಗ ಬಂದಕ್ಷರನೇ ಹೇಳ್ತಾಳೆ, 5 ವರ್ಷ ಏನಾಯ್ತು? ನನ್ನ ಶಯನಾಗಾರದಲ್ಲಿ 5 ವರ್ಷಗಳ ತನಕ ಏನೂ ಆಗೇ ಇಲ್ಲ. ನನ್ನ ದಿಂಬಿ ಗೊತ್ತು ನಾನು ಎಷ್ಟು ಹತ್ತಿದ್ದೀನಿ ಅಂತ. ನನ್ನ ದಿಂಬಿ ಗೊತ್ತು ನನ್ನ ಕಷ್ಟ ಏನು ಅಂತ. ಬೆಳಗ್ಗೆ ಹೇಳೋದು, ಉದ್ಯಾನವನದಲ್ಲಿ ಸುತ್ತೋದು, ಕಾಳು ಹಾಕೋದು, ನೀರು ಹಾಕೋದು, ಸಂಗೀತ, ಸಂಜೆ ಆದರೆ ಸಂಗೀತ ಕಾರ್ಯಕ್ರಮ, ಯಾವುದಾದ್ರೂ ಒಂದು ಪುಸ್ತಕವನ್ನು ತಿರುವಿ ಹಾಕುವುದು, ಮಲಗುವುದು. ವಾಟ್ ಆಫ್ಟರ್ ದ್ಯಾಟ್? ಒಬ್ಬಳೆ ಆಕಾಶ ನೋಡ್ಕೊಂಡು ಅಥವಾ ದಿಂಬಿಗೆ ತಲೆ ಹೊರಗಿ ಅದು ದುಃಖಿ ದುಃಖಿ ಹೇಳೋದು ಯಾರಿಗೆ ಕಾಣುತ್ತೆ? ಸೊ ಆ ಥರ ಒಂದು ಪಾತ್ರ ಅದು. ನನ್ನ ಭುವನಮ್ಮನ ಪಾತ್ರ, ಅದರಲ್ಲಿ ಅಬ್ಬಕ್ಕನ ಪಾತ್ರ ನನಗೆ ತುಂಬ ಇಷ್ಟವಾದ ನಾಟಕ ಅದು. ಯಾಕೆ ಇಷ್ಟ ಆಯಿತು ಅಂತಂದರೆ, ನನಗೆಲ್ಲ ನಾಟಕಗಳು ತುಂಬ ಇಷ್ಟ. ಯಾಕೆ ಅಂತಂದರೆ, ಒಬ್ಬೊಬ್ಬ ನಾಟಕಕಾರನ ಕೃತಿಗಳು ನಮ್ಮ ಈಗ ನಡೀತಾ ಇರೋ ಅಥವಾ ಮುಂದೆ ನಡೆಯೋ, ಹಿಂದೆ ಆಗಿರೋ ಎಲ್ಲವನ್ನು ಪ್ರಸ್ತುತಿಪಡಿಸ್ತಿದೆ. ನಾವು ಪ್ರದರ್ಶನ ಮಾಡುವಾಗ ಪ್ರತಿ ಸಲ ಅನ್ಕೋತೀನಿ, ಅಯ್ಯೋ ಏನಪ್ಪ ಇದು ಸಂಬಂಧಗಳು ಅನಿಸುತ್ತೆ ನನಗೆ, ಸಂಬಂಧನ ಅಯ್ಯಯ್ಯೋ ಅಂತ. ಸೊ ಹಾಗಾಗಿ ನನಗೆ ಪೂವಮ್ಮನ ಪಾತ್ರ ಭಾಳ ಇಷ್ಟ. ಥ್ಯಾಂಕ್ಸ್ ಟು ಗೌಡ್ರು, ಅವ್ರು ನನಗೆ ನಂಬಿ ಇದನ್ನು ಮೊದಲು ಬೇರೆಯವ್ರು ಮಾಡಿದ್ರು ಪಾತ್ರ. ಅವ್ರದ್ದು ನಾನು ಪಾಪ ಅವ್ರೇನೋ ಬ್ಯುಸಿ ಇದ್ರು ಅಂತ ನಾನು ರೀಪ್ಲೇಸ್ಗೆ ಹೋಗಿದ್ದು. ಆಮೇಲೆ ಈಗಿನ ಶೋಗಳೆಲ್ಲ ನಾನೇ ಮಾಡಿರೋದು. ನಾನು ಮತ್ತು ಇನ್ನೊಬ್ರು ಸ್ನೇಹ ಅಂತಿದ್ದಾರೆ, ಅವ್ರು ಮಾಡಿದ್ದು. ಆ್ಯಂಡ್ ಅದ್ಭುತ ನಾಟಕ ಕೆ ಚೌಟ ಅವ್ರದ್ದು. ಇನ್ನೊಂದು ನಿಮ್ಮದು ಚಕ್ರರತ್ನ ನಾಟಕ ಕೂಡ ಬಹಳ ಖ್ಯಾತಿ ಪಡೆದಿದೆ. ಅದರಲ್ಲಿ ಅಂದರೆ ಒಬ್ಬ ಭಾವನೆಯನ್ನು ಇರುವಂತಹ ವ್ಯಕ್ತಿಯ ಪಾತ್ರ ನಿರ್ವಹಿಸೋದಕ್ಕೆ ಒಂದಿಷ್ಟು ತಯಾರಿ ಈ ಥರದ್ದು ಹೇಳಿದ್ರಲ್ಲ, ನೋಡಿ ಕಲಿತು ಓದಿ ಈ ಥರದ್ದಾಯಿತು. ಆದರೆ ಚಕ್ರರತ್ನದಲ್ಲಿ ಚಕ್ರದ ಪಾತ್ರವನ್ನು ನಿರ್ವಹಿಸಿದ್ರಿ, ಅದಕ್ಕೆ ಯಾವ ರೀತಿ ಸಿದ್ಧತೆ ಇತ್ತು? ಚಕ್ರರತ್ನ ಅಂದರೆ ಇಟ್ಸ್ ಅ ವೆಪನ್. ಇಂದ್ರನ ಆಯುಧಾಗಾರದಲ್ಲಿರುತ್ತೆ, ಅದು ಭರತನ ಆಯುಧಾಗಾರಕ್ಕೆ ಬರುತ್ತೆ. ನೋಡಿ, ಇಲ್ಲಿ ವೆಪನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಓಕೆ, ಅಂದರೆ ನಮಗೆ ಬಂದೂಕ್ ಬೇಕಾ, ಚಾಕು ಬೇಕಾ, ಅಥವಾ ಕತ್ತಿ ಬೇಕಾ, ಅದರಲ್ಲಿ ಮಚ್ಚಬೇಕಾ, ಕೊಡ್ಲಿ ಬೇಕಾ, ಎಲ್ಲವೂ ಇದೆ. ನೀವು ನಮ್ಮ ಸ್ಟೋರಿಗಳನ್ನ ಕೇಳಿದ್ರೆ ಎಷ್ಟೋ ನಮ್ಮ ಆಗ್ತಾ ಇರುವ ಸ್ಟೋರಿಗಳಲ್ಲಿ ವೆಪನ್ಗಳನ್ನ ಇವ್ರು ಆಯ್ಕೆ ಮಾಡ್ಕೋತಾರೆ. ಆದರೆ ಚಕ್ರರತ್ನ ಒಂದು ವೆಪನ್ನೇ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ನಾನು ಇವನ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ ಆ ವೆಪನ್ನು ಡಿಸೈಡ್ ಮಾಡುತ್ತೆ. ನಾನು ಭರತನ ಆಯುಧಾಗಾರಕ್ಕೆ ಹೋಗ್ಬೇಕು, ಇವನೇ ಅಲ್ಟಿಮೇಟ್ ಅಂತ. ಅದಕ್ಕೆ ಇಂದ್ರನ ಆಯುಧಾಗಾರದಲ್ಲಿರುತ್ತೆ. ಇಂದ್ರನೇ ಅಲ್ಟಿಮೇಟ್ ಅನ್ಕೊಂಡ್ಬಿಟ್ಟಿರುತ್ತೆ. ಆದರೆ ಆ ಚಕ್ರರತ್ನ ಅನ್ನುವ ಆಯುಧ ಯಾರು ಬೆಸ್ಟ್ ಅಂತ ಹುಡುಕ್ತಿರುತ್ತೆ. ನಾನು ಅವ್ರ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ. ಒಂದು ವೆಪನ್ ಇದನ್ನ ಡಿಸೈಡ್ ಮಾಡುತ್ತೆ. ಅಂದ್ರೆ KY ನಾರಾಯಣ ಸ್ವಾಮಿ ಅವರು ಈ ಪಾತ್ರವನ್ನು ಬರೆಯುವಾಗ ಅವ್ರು ನಂಗೆ ಹೇಳಿದ್ರು, ಅವರು ಪಾಪ ಬೇರೆಯವ್ರು ಮಾಡ್ಬೇಕಿತ್ತು ಈ ಪಾತ್ರನ. ಇಲ್ಲ, ಇದು ನಾನು ಹೆಣ್ಣು ಮಾಡಬೇಕು ಅಂತಾನೆ ಬರ್ದಿರೋದು ಪಾತ್ರ ಅಂತ. ಇದನ್ನ ಸಿತಾರನೇ ಮಾಡಬೇಕು ಅಂತ ಹೇಳಿದ್ರು ಅವರು ನಿರ್ದೇಶಕರಿಗೆ. ರೂಪಾಂತರ ಅಂತ ಒಂದು ತಂಡ, KSDL ಚಂದ್ರು ಅವರು ಅದನ್ನು ನಡೆಸ್ತಾರೆ. ಅವರಿಗೆ KY ನಾರಾಯಣ ಸ್ವಾಮಿ ಅವರು ಸ್ಕ್ರಿಪ್ಟನ್ನು ಬರೆದು ಕೊಡ್ತಾರೆ. ವಂಡರ್ಫುಲ್ ರೈಟರು. ಪದಗಳು ನೋಡಬೇಕು ನೀವು. ಅಂದರೆ ಒಂದು ವೆಪನ್ನು ಒಬ್ಬ ರಾಜ, ಒಬ್ಬ ಧೀಮಂತ ರಾಜನನ್ನು ಆಯ್ಕೆ ಮಾಡಿಕೊಂಡು ಇವ್ರ ಹತ್ರ ಇದ್ರೆ ನನಗೆ ಮರ್ಯಾದೆ ಅಂತ ಒಂದು ವೆಪನ್ನೇ ಆ ಜಾಗವನ್ನು ಆರಿಸ್ಕೊಂಡು ಹೋಗುತ್ತೆ. ಅಂದರೆ ಇವು ಜಸ್ಟ್ ಇಮ್ಯಾಜಿನ್ ಅಂತ ಹೇಳಿದ್ರು ನನಗವರು. ಆಮೇಲೆ ನಾನು ಅವ್ರ ರೈಟರ್ ಹತ್ರ ಕುತ್ಕೊಂಡು ಮಾತಾಡಿದೆ, ಸರ್ ಈ ಪಾತ್ರ ನೀವೇನು ಕಲ್ಪಿಸ್ಕೊಂಡಿದ್ದೀರಿ? ಅವ್ರೊಂದು ಮಾತು ಹೇಳಿದ್ರು. ಅಂದರೆ ನೋಡಿ, ಅವ್ರದ್ದು ತುಂಬ ದೊಡ್ಡ ಯೋಚನೆ. ಯಾಕಂದರೆ ಅವರು ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ. ಒಂದು ಕಾರನ್ನು ನಾವು ತೋರಿಸ್ಬೇಕು, BMW ಅಥವಾ ಯಾವುದೋ ಒಂದು ಕಂಪನಿ ಕಾರ್ನ ನಾವು ಹಿಂಗೆ ಕೊಡ್ತೀವಿ, ಈ ಒಂದು ಪ್ರಪಂಚಕ್ಕೆ ಹಿಂಗೆ ಕೊಡ್ತೀವಿ. ಅಂದರೆ ಪ್ರಚೋದಿಸುವುದಕ್ಕೆ ಹೆಣ್ಣು ಬೇಕು. ಒಂದು ಬೈಕ್, ಒಂದು ಸ್ಕೂಟಿ, ಒಂದು ಆ್ಯಕ್ಟಿವಾ, ಒಂದು ಮೊಬೈಲ್ ಫೋನು, ಒಂದು ಸಣ್ಣ ಗುಂಡು ಪಿನ್ ಹಿಡ್ಕೊಳ್ಳಿ ನೀವು, ಅದನ್ನು ಕೂಡ ನಾವು ಏನದನ್ನು
ತೋರಿಸ್ಬೇಕು ಇಡೀ ಪ್ರಪಂಚಕ್ಕೆ, ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ನಾವು ಒಂದು ಹೆಣ್ಣನ್ನು ಬಳಸ್ತೀವಿ. ಆ್ಯಡ್, ಜಾಹೀರಾತಿನ ಮುಖಾಂತರ ಒಂದು ಹೆಣ್ಣು ಇದ್ದರೆ ಈ ಫೋನಿಗೆ ಜಾಸ್ತಿ ಬೆಲೆ, ಈ ಕಾರಿಗೆ ಜಾಸ್ತಿ ಬೆಲೆ, ಈ ವಸ್ತುಗೆ ಬೆಲೆ. ಹಿಂಗೆಲ್ಲ ಮಾಡ್ತಿರುವಾಗ ನೀನು ಯೋಚನೆ ಮಾಡು ಹೆಣ್ಣಿನ ಶಕ್ತಿ ಏನು ಅಂತ. ಇದು ನೆಗೆಟಿವ್ ವೇನಲ್ಲಿ ತಗೋಬೇಡ, ಇದನ್ನು ಪಾಸಿಟಿವ್ ವೇನಲ್ಲಿ ಒಂದ್ಸಲ ಯೋಚನೆ ಮಾಡು. ಈ ವೆಪನ್ನು ಒಂದು ಹೆಣ್ಣು ಮಾಡಿದರೆ ಹೆಂಗಿರುತ್ತೆ? ವೆಪನ್ನಾಗೆ ಬಳಸ್ತಿರೋದು ಎಲ್ಲಾನು. ಹೌದು. ಸೊ ಹಾಗಾದ್ರೆ ಇದು ಹೆಂಗೆ ವರ್ಕ್ ಆಗುತ್ತೆ ಒಂದ್ಸಲ ಯೋಚನೆ ಮಾಡು ಅಂದರು. ಆ್ಯಕ್ಚುಲಿ ನನಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಆಮೇಲೆ ಅವರು ಬೇರೆ ಪುಸ್ತಕಗಳನ್ನ ಓದಿದೆ. ಅನಭಿಜ್ಞ ಶಾಕುಂತಲ ಅಂತ ಬರೆದಿದ್ದಾರೆ. ಅದ್ರಲ್ಲಿ ನಾನು ಮಲ್ಲಿಗೆ ಪಾತ್ರ ಮಾಡಿದ್ದೆ. ಅದು ಸ್ಟೋರಿ ಆಮೇಲೆ ಹೇಳ್ತೀನಿ. ಚಕ್ರರತ್ನ, ಅಪ್ಪ ನನಗೆ ಈ ಪಾತ್ರ ಹೆಂಗೆ ಮಾಡಲಿ, ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಬಾಹುಬಲಿ, ಭರತ, ದಾಯಾದಿಗಳು, ಅದ್ಭುತವಾದ ಹಾಡುಗಳನ್ನ ಬರೆದಿದ್ದಾರೆ ನಮ್ಮ ರಾಯಚೂರು ಸರ್. ಅದ್ಭುತವಾದ ಸಂಗೀತ ಮಾಡಿದ್ದಾರೆ ನಮ್ಮ ಹಡಪದಣ್ಣ. ನಿರ್ದೇಶನ ಮಾಡ್ತಿದ್ದಾರೆ, ಲೈಟಿಂಗ್ ಆಗ್ತಾ ಇದೆ, ಕಾಸ್ಟ್ಯೂಮ್ ಆಗ್ತಾ ಇದೆ, ಮೇಕಪ್ ಆಗ್ತಾ ಇದೆ. ಪಾತ್ರ ಹೆಂಗೆ ಮಾಡಲಿ ಗುರು ನಾನು? ಓಕೆ, ನೀನಾಸಮ್ದೆಲ್ಲ ನಾಲೆಡ್ಜು, ನಮ್ಮ ಅಟ್ಟ ಕಲರ್ ಇದೆಲ್ಲ ನಾಲೆಡ್ಜು. ನನ್ನ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಡಿಸ್ಕಸ್ ಮಾಡಿ ಈ ಮೂಮೆಂಟ್ ಹೆಂಗೆ ಮಾಡಬೇಕು, ಹಿಂಗೆ ಮಾಡಿದರೆ ಇದು ಹೆಂಗೆ ವರ್ಕ್ ಆಗುತ್ತೆ. ನಾನು ಕುತ್ಕೊಂಡು ಸ್ಕೆಚ್ ಮಾಡಿಕೊಂಡು ಮೇಕಪ್ ಹಿಂಗೆ ಮಾಡಿದ್ರೆ ಹಿಂಗಿರುತ್ತೆ, ಇದಕ್ಕೊಂದು ಡಾಲರ್ ಯೂಸ್ ಮಾಡಬೇಕು, ಚಕ್ರದ್ದೇ ಯೂಸ್ ಮಾಡಬೇಕು, ಭರತನ ಹತ್ರ ಬರಬೇಕು, ಇಂದ್ರನ ಆಯುಧಾಗಾರದಿಂದ ಬಂದಿದೆ ಅಂತ ನನಗೆ ಒಂದು ದೊಡ್ಡ ಇದನ್ನು ಕೊಟ್ಟಿರ್ತಾನೆ ಬಿರುದು. ನನ್ನ ಮಹಾಲಕ್ಷ್ಮಿಯನ್ನು ಕರಿ ಅಂತಾನೆ ಭರತ. ನನ್ನ ಸೌಭಾಗ್ಯ ಲಕ್ಷ್ಮಿಯನ್ನು ಕರೀರಿ, ಆಹ್ವಾನಿಸಿ. ನನ್ನ ಎಂಟ್ರಿ ಹೆಂಗೆ ಬರಬೇಕು, ಅದಕ್ಕೆ ಮ್ಯೂಸಿಕ್ಕು. ಅಮೇಝಿಂಗ್ ಇಟ್ ಇಸ್. ಬಂದರೆ ನೀವು ಈಗಲೂ ನಂಬಲ್ಲ, ನಮ್ಮೆಲ್ಲ ಕೋ ಆರ್ಟಿಸ್ಟು ಬುಡು 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 ಓಡ್ ಬಂದು ಸೈಡ್ ವಿಂಗಲ್ಲಿ ನಿಂತ್ಕೊಂಡು ನೋಡೋರು. ಹೆಂಗೆ ಬರ್ತಾಳೆ ಅಕ್ಕ, ಹೆಂಗೆ ಮಾಡ್ತಾಳೆ ಅಕ್ಕ, ಸೀತು ಹೆಂಗೆ ಮಾಡ್ತಾಳೆ, ಸಿತಾರ ಹೆಂಗೆ ಮಾಡ್ತಾಳೆ. ಎಲ್ಲರೂ ಕಣ್ಣಲ್ಲಿ ಒಂಥರ ಇದಿರುತ್ತೆ ಗೊತ್ತಾ, ಕಾತಿರುತ್ತೆ. ಸಿತಾರಕ್ಕ ಹೆಂಗೆ ಮಾಡ್ತಾಳೆ, ರಿಹರ್ಸಲ್ಲಲ್ಲಿ ಹಿಂಗೆಲ್ಲ ಮಾಡಿದ್ದಾಳೆ, ಬಟ್ ಸ್ಟೇಜ್ ಮೇಲೆ ಹೆಂಗೆ ಬರುತ್ತೆ, ಮ್ಯೂಸಿಕ್ ಜೊತೆ ಹೆಂಗೆ ಬರುತ್ತೆ, ಲೈಟ್ ಹೆಂಗೆ ಬರುತ್ತೆ. ಸಖತ್ತಾಗಿ ಬಂತು. ಅದ್ಭುತ ನಾಟಕ. ನನ್ನ ಕರಿಯರಲ್ಲೇ ನಾನು ಮಾಡಿದಂಥ ಒಂದು ಬೆಸ್ಟ್ ನಾಟಕ ನನಗೆ ಅದು. ಮತ್ತು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ, ಅದೆರಡು ನನ್ನ ಫೇವ್ರೇಟ್ ಬೆಸ್ಟ್ ನಾಟಕಗಳು. ಒಂದು ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವ್ರು ಬರೆದಿದ್ದಾರೆ, ಅದ್ರದ್ದು ಅನುಭವ ನಾನು ಹೇಳ್ತೀನಿ. ಸೇಮ್ ಇದ್ರ ಥರನೇ, ಪೂವಮ್ಮನ್ ಥರ. ಅಮೇಝಿಂಗ್ ಚಕ್ರರತ್ನ. ನಾನು ಥ್ಯಾಂಕ್ಸ್ ಟು ನಾರಾಯಣ ಸ್ವಾಮಿ ಸರ್, ಅದನ್ನು ನೀನು ಮಾಡಬೇಕು, ನಾನು ನಿನಗೆ ಬರೆದಿರೋದು ಅಂತ ಹೇಳಿದರು. ಆಮೇಲೆ KS ಟಿಲ್ ಚಂದ್ರು ನನ್ನ ನಂಬಿ ಆ ಪಾತ್ರನ ಕೊಟ್ಟರು. ಸಿತಾರ ಮಾಡ್ತಾರೆ. ಈ ಪಾತ್ರ ಇನ್ನೊಬ್ರು ಮಾಡ್ತಾರೆ, ನಾನು ಅವ್ರಿಗೆ ಟ್ರೈನ್ ಮಾಡ್ಬೇಕಂತ ಹೋಗಿದ್ದು. ಅದಕ್ಕೆ ಕರೆಸಿದ್ರು ನನ್ನನ್ನು. ನಾನು ಬಲಿದಾನ ನಾಟಕ ಮಾಡಿದೆ, ಕುವೆಂಪು ಅವ್ರದ್ದು, ಹಳೆಗನ್ನಡ. ಅವಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿ, ಓಕೆ ಇವಳು ಕಲರಿಕೆಲ್ಲ ಕಲ್ತಿದ್ದಾಳೆ, ಸೊ ಈ ಪಾತ್ರಕ್ಕೆ ಈ ಥರದ್ದು ಒಂದಷ್ಟು ಇದೆ ಅಮ್ಮ, ಹೇಳ್ಕೊಡು, ನಾವು ಹೊಸದೊಂದೇನೋ ಬಳಸಬೇಕು ಅಂತಿದ್ದೀವಿ ಅಂತ. ಸೊ ನೀವು ಆ ನಾಟಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಕಳರಿ ಪಯಟು ಕಂಟೆಂಪ್ರರಿ ಮಿಕ್ಸ್ ಮಾಡಿ ಇಡೀ ನಾನು ಬಂದ್ರೇ ಗರ್ರ ಅಂತ ಬಂದ್ಬಿಡ್ತಾ ಇದ್ದೆ. ಆಮೇಲೆ ಬಾಹುಬಲಿ ಜೊತೆ ಯುದ್ಧ ಮಾಡುವಾಗ, ಆಮೇಲೆ ಆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ದೃಷ್ಟಿ ಯುದ್ಧ ಮಾಡಬೇಕು. ಅವರು ಮಲ್ಲ ಯುದ್ಧ ಮತ್ತು ದೃಷ್ಟಿ ಯುದ್ಧ, ಜಲಯುದ್ಧ ಅವರು ಇದು ಮಾಡ್ಕೋತಾರೆ. ಕೊನೆಗೆ ದೃಷ್ಟಿ ಯುದ್ಧ ಜಲಯುದ್ಧ ಆಗುತ್ತೆ. ಮಲ್ಲ ಯುದ್ಧ ನನ್ನ ಜೊತೆಲಿ, ಅಂದರೆ ಚಕ್ರರತ್ನ ಜೊತೆಲಿ. ಬಾಹುಬಲಿ ಜೊತೆ ಆ ಯುದ್ಧ ಮಾಡ್ತಾ 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 ಹಿಲ್ ಗೆಟ್ ಕನೆಕ್ಟೆಡ್. ಹೀ ಈಸ್ ವೆರಿ ಸ್ಟ್ರಾಂಗ್, ದೆನ್ ಸ್ಟ್ರಾಂಗರ್ ದೆನ್ ಭರತ ಅಂತ. ಬಾಹುಬಲಿ ಭರತನ್ಗಿಂತ ಸ್ಟ್ರಾಂಗ್ ವ್ಯಕ್ತಿ. ಸೊ ಇವನ್ ಜೊತೆ ನಾನು ಫೈಟ್ ಮಾಡಕ್ ಆಗ್ತಿಲ್ಲ, ಸೊ ನಾನು ಇವನ ಆಯುಧಗಾರದಲ್ಲಿ ಇರಬೇಕು ಅಂತ. ಅದಿನ್ನೇನು ಅವ್ನು ಬಾಹುಬಲಿ ಮುಗಿಸಿ ಹಿಂಗೆ ತಿರುಗುವಾಗ, ನಾನು ಇನ್ನೇನು ಅವ್ನು ಹಿಂಗೆ ಕಟ್ ಮಾಡಬೇಕು ಅಂತ ಹಿಂಗೆ ಗರ್ರ ಅಂತ ತಿರುಗುವಾಗ ಹೋಗ್ತೀನಿ, ಅವನ ದೃಷ್ಟಿಗೆ ಆಗಲ್ಲ, ಕಾಲಿಡ್ಕೊಂಡ್ಬಿಡ್ತೀನಿ. ಐ ಹೋಲ್ಡ್ ಬಾಹುಬಲಿ ಇಸ್ ಲೈಕ್. ಆಮೇಲೆ ಅವ್ನು ಕಣ್ಣು ಮುಚ್ಕೊಂಡು ನಿಂತ್ಕೊಳ್ತಾನೆ. ನಾನು ಗರ್ರ 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 ಅಂತ ತಿರುಗಿ ಸೆಂಟ್ರ್ ಸ್ಟೇಜ್ಗೆ ಹೋಗಿ, ಒಂದು ಕಲ್ಲು ಬಂಡೆ ಇರುತ್ತೆ, ಅದು ಅವ್ರು ಮೊದಲು ಜಿನೋ ಮೂರ್ತಿದು ಕಲ್ಲು, ಇದೇನು ಬಂಡೆ ಇದನ್ನ ಕೆತ್ತಿದ್ರೇ ರಕ್ತ ಬರುತ್ತೆ ಅಂತೇಳಿ ಅವರು ಏನು ಫಸ್ಟ್ ಸೀನಲ್ಲಿ ಆಗಿರುತ್ತೆ. ಸೊ ಆ ಕಲ್ಲು ಹತ್ರ ಹೋಗ್ತೀನಿ ನಾನು. ಆ ಲೈಟಿಂಗಲ್ಲಿ ನಾನು ತಿರುಗಿ ಆ ಕಲ್ಲು ಹತ್ರ ಹೋಗೋದು ಅವ್ರಿಗೆ ಗೊತ್ತಾಗಲ್ಲ, ನಾನೇ ಆ ಕಲ್ಲು. ತಿರುಗಿಸಿದ್ರೆ ಬಾಹುಬಲಿ. ಓಕೆ. ಈ ಥರದೊಂದು ಅದ್ಭುತವಾದ ಒಂದು ಕಲೆನ ರೆಡಿ ಮಾಡಿದರು ಸಿದ್ದರಾಮ್ ಕೊಪ್ಪಾರ್ ಅಂತೇಳಿ. ಹಿಂದ್ಗಡೆ ಫುಲ್ ಕಲ್ಲು ಕಾಣೋ ಥರ, ತಿರುಗಿಸಿದ್ರೆ ಜಿನೋ ಮೂರ್ತಿ.
ಗೊಮ್ಮಟೇಶ್ವರ. ಗೊಮ್ಮಟೇಶ್ವರ ಅಂದರೆ ಅದ್ಭುತ ಅದು. ಆ ರಂಗಭೂಮಿದೊಂದು ಅಲ್ವಾ? ಅದು ನಿಮಗೆ ಗೊತ್ತಿಲ್ಲ ಅಂದರೆ ಚಪ್ಪಾಳೆ, ಆಬ್ವಿಯಸ್ಲಿ ಚಪ್ಪಾಳೆನೇ ನಮಗೆ ದೊಡ್ಡ ಅವಾರ್ಡು. ಆ ಒಂದು ಫೀಲ್ ಇದೆಯಲ್ಲ, ಆ ಪ್ರೌಡ್ ಫೀಲ್ ಇದೆಯಪ್ಪ, ನಾನು ಚೆನ್ನಾಗಿ ಮಾಡಿದೆ ಅನ್ನಿಸ್ಬೇಕು ನನಗೆ. ಸ್ಯಾಟಿಸ್ಫೈಡ್ ಆರ್ಟಿಸ್ಟ್ ನಾನು ಆಗಿದ್ದೆ ನಾನು ಚಕ್ರರತ್ನ ಮಾಡಿದ್ಮೇಲೆ, ಸೂರ್ಯಾಸ್ತದಿಂದ ಮಾಡಿದ್ಮೇಲೆ. ಆ ಎರಡು ನಾಟಕ ನೋಡಿನೇ ಕಲಾಕ್ಷೇತ್ರದಲ್ಲೆಲ್ಲ ನನ್ನ ಹೆಸರು ತುಂಬ ಪ್ರಚಲಿತವಾಯಿತು. ಅಂದರೆ ತುಂಬ ಜನ, ಏನ್ರಿ ಅವಳು ಬಾಡಿನ, ಅದು ಏನದು ಬಾಡಿನ ಏನದು ಹಂಗೆ ತಿರುಗ್ತಾಳಲ್ರಿ ಅಮ್ಮ ಎಲ್ಲ ಬಂದು. ಎಷ್ಟೋ ಜನ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಬಂದು, ಇದು ನಿಮ್ಮ ಕೈಯೆಲ್ಲ ಕಾಲಂತ ತಿಳ್ಕೊಳ್ಳಿ, ನಿಮ್ಮ ಕಾಲು ಹಿಡಿದು ನಾವು ಗೌರವ ಸಲ್ಸಕ್ತಾರದಯ್ಯಪ್ಪ, ಅಷ್ಟೆಲ್ಲ ದೊಡ್ಡ ಮಾತಾಡಿ ಸರ್. ನಾನು ಚಿಕ್ಕವಳು, ನನ್ನ ಜ್ಞಾನಕ್ಕೆ ತಕ್ಕಷ್ಟನ್ನ ನಾನು ತಿಳ್ಕೊಂಡು ಮಾಡಿದ್ದೀನಿ ಅಂತ. ಆಮೇಲೆ ಕೆ ವೈ ನಾರಾಯಣ ಸ್ವಾಮಿ ಅವರು ತುಂಬ ಖುಷಿಪಟ್ಟರು, ನನ್ನ ಕೃತಿಗೆ ನೀನು ನ್ಯಾಯ ಒದಗಿಸಿದ್ಯಾ ಅಂತ. ಸ್ವಲ್ಪ ರೈಟ್ರಿಗೆ ಹಂಗೆ ಅನ್ಸೋದು ತುಂಬ ಗ್ರೇಟ್ ವಿಷಯ. ಸೊ ನಾನು ಬ್ಲೆಸ್ಡ್. ಸೊ ಅದಕ್ಕೆ ನೀನಾಸಂ ನಾನು ಯಾವಾಗಲೂ ಹೇಳ್ತೀನಿ, ನೀನಾಸಂ ಇಸ್ ಅಮೇಝಿಂಗ್. ನಾವು ಏನನ್ನು ತೊಗೊಳ್ತೀವಿ, ಹೆಂಗೆ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ. ಸೊ ಚಕ್ರರತ್ನ ಇಸ್ ಅಮೇಝಿಂಗ್. ಅದ್ರ ಜೊತೆ ಹಂಗೆ ಸೈಮೆಂಟೆನ್ಸ್ ನಾಟಕ ಅಂದರೆ ಚಕ್ರರತ್ನ ಬಗ್ಗೆ ಕೇಳಿದ್ರಿಂದ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಹೇಳ್ತೀನಿ. ಅದು ದೃಶ್ಯಕಾವ್ಯ ತಂಡದ್ದು, ನಂಜುಂಡೇಗೌಡರು ಮಾಡಿದ್ದು. ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ಅದನ್ನು ಕನ್ನಡಕ್ಕೆ ಬರೆದಿದ್ದಾರೆ. ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಇದು ಒಂದು ವೆಪನ್, ಇಲ್ಲೂ ಒಂದು ಹೆಣ್ಣಿನ ಪಾತ್ರವೇ, ಆದರೆ ಇವಳು ಬೇರೆ ಥರ ವೆಪನ್ ಆಗಿ ಬಳಸ್ಕೋತಾರೆ. ಒಬ್ಬ ರಾಜ ನಪಂಸಕ, ಅಂದರೆ ಅವನ ಮಕ್ಕಳು ಮಾಡಲಿಕ್ಕೆ ಶಕ್ತಿ ಇರಲ್ಲ, ಆದರೆ ಅವನ ರಾಜ ಬಡ ಹುಡುಗಿ ಮನೇನ ಮದುವೆ ಮಾಡಿದ್ರೆ ನಿನಗೆ ಆರೋಗ್ಯ ಸರಿ ಹೋಗ್ಬೋದು ಅಂತೇಳಿ ಮದುವೆ ಮಾಡಿಬಿಡ್ತಾರೆ. 5 ವರ್ಷದ ತನಕ ಒಂದು ದೊಡ್ಡ ಚರ್ಚೆ ನಡೆಯುತ್ತೆ. ಉತ್ತರಾಧಿಕಾರಿನ ಹೆಂಗೆ ಕೊಡೋದು, ಉತ್ತರಾಧಿಕಾರಿನ ಮಗ ಬೇಕು, ಆ ರಾಜ್ಯಕ್ಕೆ ನೆಕ್ಸ್ಟ್ ರಾಜ ಬೇಕು ಅಂತ ಹೆಂಗೆ ಕೊಡ್ತಾರೆ. ನಿಮ್ಮ ಮಕ್ಕಳು ಮಾಡೋಕ್ಕಾಗಲ್ಲ, ಅವಳು ಹೆಂಗೆ ತಗೊಳ್ಳಿ, ನಿಯೋಗ ಪದ್ಧತಿ ಅಂತ ಒಂದು ಬರುತ್ತೆ. ಇವಾಗ ನಾವು ಟೆಸ್ಟ್ ಯು ಬೇಬಿ, ಆ ಬೇಬಿ ಈ ಬೇಬಿ ಅಂತ ಹೇಳ್ತಾರೆ. ಆ ಥರದ್ದು ಅವಾಗ ಒಂದು ನಿಯೋಗ ಪದ್ಧತಿ ಏನಂದರೆ, ಅವಾಗ ಅವರು ಹೋಗಿ ಇನ್ನೊಬ್ಬ ಗಂಡಸಿನ ಜೊತೆ ಮಲಗಿ ಒಂದು ವಾರದ ಇದರಲ್ಲಿ ಗಡುವಿನಲ್ಲಿ ಮಗು ಮಾಡಿಕೊಂಡು ಅದಕ್ಕೆ ಹಾಲಿನ ಅಭಿಷೇಕ ಮಾಡಿ ಅದನ್ನು ಉತ್ತರಾಧಿಕಾರಿಯಾಗಿ ತಗೊಳ್ಳೋದು ಅಂತ ಒಂದು ಪ್ರತೀತಿ. ಅದಕ್ಕೆ ಇವಳನ್ನು ಬಳಸ್ಕೋತಾರೆ. ಸೊ ಅಲ್ಲೂ ಇವಳು ವೆಪನ್ ನೋಡಿ, ರಾಜ್ಯಕ್ಕೆ ಉತ್ತರಾಧಿಕಾರಿ ಕೊಡುವುದಕ್ಕೆ ಇವಳು ಮಿಷನ್. ಯಾವುದೋ ಹುಟ್ಟಿರೋ ಮಗುನ ದತ್ತು ತಗೋಬೋದಿತ್ತಲ್ಲ, ಮಾಡಲಿಲ್ಲ. ಆದರೂ ಇದರಿಂದನೇ ಬೇಕು, ಇವನ್ ರಕ್ತ ಆಗಲ್ವಲ್ಲ. ಎಷ್ಟೊಂದು ವಿಷಯಗಳು ನಾನು ಜಿಜ್ಞಾಸೆಗೆ ತೊಗೊಂಡಾಗ, ಅಯ್ಯೋ ಎಷ್ಟೊಂದು ಲೂಪ್ಸ್ ಇದೆಯಲ್ಲಪ್ಪ ಈ ಕಥೆಗಳಲ್ಲಿ, ಆದರೆ ಬಟ್ ಇದು ಇಷ್ಟು ವರ್ಕ್ ಆಗಿದೆಯಲ್ಲ, ಹೆಂಗೆ ಇದು. ಅಲ್ಲಿ ನೋಡಿ, ಹೆಣ್ಣು ಅಲ್ಲಿ ಅಬಲೆ ಈ ಥರದಕ್ಕಿಂತ ವಿಭಿನ್ನವಾಗಿ ನನಗೆ ಕಂಡಿದ್ದೇನೆಂದ್ರೆ, ಆ ನಾಟಕದಲ್ಲಿ ಪಾಪ ರಾಜ ಅವನು ವೀಕ್, ಬಟ್ ಅವನು ರಾಜ ಅಲ್ಲ, ಅವನು ರಾಜನೇ. ನಪಂಸಕ ಆದ ತಕ್ಷಣ ಅವನು ಗಂಡಸಲ್ಲ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ? ಹಿ ರೆಸ್ಪೆಕ್ಟ್ ವಿಮೆನ್. ಅವನು ತುಂಬ ಗೌರವದಿಂದ ಮಾತಾಡ್ತಾನೆ. ಅವನಿಗೆ ಕಳ್ಸಕ್ಕೆ ಇಷ್ಟನೇ ಇರಲ್ಲ ಹೆಂಡ್ತಿನ ಬೇರೆಯವ್ರ ಹತ್ರ. ಆ್ಯಂಡ್ ಅವನನ್ನು ಹೆಂಗೆ ವಿಲನ್ ಅಂತ ಮಾಡೋಕ್ಕೆ ಸಾಧ್ಯ? ಅವನಲ್ಲ, ಸಿಸ್ಟಮ್ ವಿಲನ್ ಇಲ್ಲಿ. ಹೌದು, ಆ ನಾಟಕದಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ, ಸಿಸ್ಟಮ್ ಇಸ್ ವಿಲನ್. ರಾಜನ್ಗೆ ಉತ್ತರಾಧಿಕಾರಿ ಬೇಕೇ ಬೇಕು. ಸತ್ತರಿ, ರಾಣಿನೂ ಸತ್ಲು, ರಾಜನ ಸತ್ತ, ಅರಮನೆನೇ ಹೋಯ್ತು. ಇವಾಗ ಆ ಉತ್ತರಾಧಿಕಾರಿ ಬಗ್ಗೆ ಯಾರು ಹಿಸ್ಟ್ರಿಲಿ ಬರೀತಾರೆ? ಇವೆಲ್ಲ ನನ್ನ ಕ್ವಶನ್ಸು. ನಾನು ಆ ನಾಟಕದಲ್ಲಿ ಕಂಡುಕೊಂಡಿದ್ದು, ಹೆಣ್ಣು ಮಕ್ಕಳಿಗೆ ಎಷ್ಟು ಬಾಧೆಗಳಿರುತ್ತೋ ಅಷ್ಟೇ ಗಂಡು ಮಕ್ಕಳಿಗೂ ಇರುತ್ತೆ ಅಂತ ನಾನು ಅನ್ಕೊತಿದ್ದೆ. ಇಲ್ಲ, ನನ್ನ ಪಾತ್ರನೇ ಇದರಲ್ಲಿ ತುಂಬ ಪಾಪ ಶೋಷಣೆಗೆ ಒಳಗಾಗಿದೆ. ಶೀಲವತಿನೇ ತುಂಬ ಶೋಷಣೆಗೆ ಒಳಗಾಗಿರೋದು. ಪಾಪ ಅವಳ ಪಾತ್ರ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ನಾನು ಫಸ್ಟ್ ಕಟ್ಕೊಂಡೆ. ಆಮೇಲೆ ಗೊತ್ತಾಯ್ತು ನನಗೆ, ಇಲ್ಲ, ಒಕ್ಕಾಕ ಅವನು ಕೂಡ ಶೋಷಣೆಗೆ ಒಳಗಾಗಿದ್ದಾನೆ. ಪಾಪ ಅವನಿಗೆ ನಿನ್ನ ಗಂಡಸಲ್ಲ ಅನ್ನೋ ಚುಚ್ಚಿ ಹೇಳ್ತಾರಲ್ಲ, ಅಯ್ಯೋ. ಸೊ ನಾವೆಲ್ಲ ಪಾತ್ರ ಮಾಡುವಾಗ ಆ ನಾಟಕಕ್ಕೂ ಕೂಡ ಎಲ್ಲ ಪಾತ್ರಧಾರಿಗಳು ಸೈಡ್ ವಿಂಗಲ್ಲಿ ಬಂದು ನೋಡೋರು. ನಮ್ಮ ತೇಜಸ್ಸು, ಮಯೂರು, ನಮ್ಮ ಪಲ್ಲವಿ, ಇನ್ನೊಂದಷ್ಟು ಆರ್ಟಿಸ್ಟ್ಗಳೆಲ್ಲ ಭಾಳ ಖುಷಿಯಿಂದ ಬಂದು ನೋಡೋರು. ಒಕ್ಕಾಕನ ಪಾತ್ರ ಮಹೇಶ್ ಅಂತ ಮಾಡಿದ್ದ, ಅದ್ಭುತ. ಅವನು ಸೂಪರಾಗಿ ಮಾಡಿದ್ದ. ಅವನು ನೋಡೋಕ್ಕೆ ನಾನು ನನ್ನ ಸೀನಾದ್ಮೇಲೆ ನಾನು ಸುಮ್ಮನೆ ಹೋಗಿ ಕುತ್ಕೊಳ್ತಿದ್ದೆ. ಅಳು ಬಂದ್ಬಿಟ್ಟು ನನಗೆ ಹತ್ಬಿಟ್ಟಿದ್ದೀನಿ.
ನನ್ನ ಪಾತ್ರ ಹೆಂಗೂ ಬೇರೆಯವರೆಲ್ಲ ಅಳ್ತಾ ಇದ್ರು, ನಾನು ಮಹೇಶ್ ಅಂದರೆ ಒಕ್ಕಾಕನ ಪಾತ್ರ ಮಾಡ್ದನ್ ಅವನ ಪಾತ್ರಧಾರಿ ನೋಡಿ ಅಳ್ತಾ ಇದ್ದೆ ನಾನು, ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಇವನು ಅಂತ. ಸೊ ವಿ ರೆಸ್ಪೆಕ್ಟ್ ಈಚ್ ಅದರ್ ಆ ಪಾತ್ರಗಳಲ್ಲಿ. ಅದು ಕೂಡ ನನಗೆ ತುಂಬ ಖುಷಿ ಕೊಟ್ಟಂಥ ನಾಟಕ ಅವೆರಡು. ಓಕೆ, ದಿ ಬೆಸ್ಟ್. ಸೊ ಇದೊಂದಿಷ್ಟು ರಂಗಭೂಮಿ ಪರಿಚಯ, ಸಣ್ಣ ಪರಿಚಯ ಅಷ್ಟೇ ಅದು ಅವರ ಭಂಡಾರದಲ್ಲಿ. ಸೊ ಇವಾಗ ನಿಮಗೆ ಸೀರಿಯಲ್ ಮತ್ತು ರಂಗಭೂಮಿ ಅಂತ 2 ಆಪ್ಷನ್ ಕೊಟ್ಟರೆ ಯಾವುದನ್ನ ಫಸ್ಟ್ ಆಯ್ಕೆ ಮಾಡ್ಕೊತೀವಿ? ಎರಡನ್ನೂ. ಒಂದೇ ಆಪ್ಷನ್ ಕೊಡೋದು? ನೋವೇ, ಇದು ತುಂಬ ಸಂಕಷ್ಟದ ಪ್ರಶ್ನೆಗೆ ನಾನು ಕೊಡೋ ಆನ್ಸರ್ ಏನಂದರೆ, ಎರಡೂ ಇಂಪಾರ್ಟೆಂಟ್. ಒಂದು ಆತ್ಮತೃಪ್ತಿ, ಇನ್ನೊಂದು ಹೊಟ್ಟೆ ತೃಪ್ತಿ. ಇವೆರಡು ಭಾಳ ಮುಖ್ಯ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀವಿ. ರಂಗಭೂಮಿ ನನಗೆ ನಿಜವಾಗ್ಲೂ ಆತ್ಮತೃಪ್ತಿ, ಸೀರಿಯಲ್ಲು ನನ್ನ ಹೊಟ್ಟೆ ತೃಪ್ತಿ. ನಂಗೆ ತುಂಬ ಒಳ್ಳೆ ಕೆಲಸ ಕೊಟ್ಟಿದೆ ಸೀರಿಯಲ್ ಇಂಡಸ್ಟ್ರಿ, ಜೀವನ ಕೊಟ್ಟಿದೆ, ಹೆಸರು ಕೊಟ್ಟಿದೆ. ರಂಗಭೂಮಿ ಎಷ್ಟು ಹೆಸರು ಕೊಟ್ಟಿದೆ, ನಂಗೆ ಸೀರಿಯಲ್ ಸಿನಿಮಾನೂ ಅಷ್ಟೇ ಹೆಸರು ಕೊಟ್ಟಿದೆ. ಎಲ್ಲೂ ತಾರತಮ್ಯ ಇಲ್ಲ. ನಾನು ಯಾರ ಮೇಲೂ 1 ರೂಪಾಯಿಗೂ ಡಿಪೆಂಡ್ ಆಗದೆ ಇರೋ ಥರ ನನ್ನನ್ನು ಸೀರಿಯಲ್ ರಂಗ ಬೆಳೆಸಿದೆ. ಇನ್ನು ರಂಗಭೂಮಿ ಎಲ್ಲೂ ನಿನ್ನ ಅಭಿನಯದಲ್ಲಿ ಇವಳ ಚೆನ್ನಾಗೇ ಮಾಡಲಿಲ್ಲ ಅಂತ ಅನ್ನಿಸ್ಕೊಳ್ದೇ ಇರೋ ಹಾಗೆ ನನ್ನ ಪಾತ್ರವನ್ನು ನಾನು ಎಲ್ಲರೂ ಇನ್ಕ್ಲೂಡಿಂಗ್ ನನ್ನ ಬೆಸ್ಟ್ ಫ್ರೆಂಡ್ಸ್ಗಳು ಕೂಡ ಹೇಳ್ತಾರೆ, ಇಷ್ಟು ಚೆನ್ನಾಗಿ ಮಾಡ್ತೀಯ ಸಿತಾರ ಅಂತ. ನನ್ನ ಅಕ್ಕಪಕ್ಕದಲ್ಲಿರೋರ್ಗಾದ್ರೂ ಗೊತ್ತಾಗಬೇಕಲ್ಲ ನಾನು ಲೂಪ್ ಓಡಿಸೇನು ಅಂತ. ಅವಳ ಮಾಡಿದ್ದೆ ಮಾಡ್ತಾಳೆ ಅಂತ ಯಾರೂ ಹೇಳಿಲ್ಲ. ಏನು ಸಿತ್ತು, ಒಂದೊಂದು ಕ್ಯಾರೆಕ್ಟ್ರೂ ನೀನು ಇಷ್ಟು ಡಿಫ್ರೆಂಟಾಗಿ ಮಾಡ್ತೀಯಾ, ಚೂಡಿದಾರ ಹಾಕಿದ್ರೆ ಹಂಗೆ ಮಾಡ್ತೀಯಾ, ಸೀರೆ ಹಾಕಿದ್ರೆ ಹಿಂಗೆ ಮಾಡ್ತೀಯಾ, ಮಿಡಿ ಹಾಕಿದ್ರೆ ಹಂಗೆ ಮಾಡ್ತೀಯಾ, ಮಾಡ್ರನ್ ಹಾಕೊಂಡ್ರೆ ಹಂಗೆ ಕಾಣಿಸ್ತೀಯಾ, ಏನು ಸಿತ್ತು ಇದು ಹಿಂಗೆ, ಎಲ್ಲ ಪಾತ್ರನೂ ಇಷ್ಟು ಚೆನ್ನಾಗಿ ಮಾಡ್ತಿಲ್ಲ ಅಂತ ಅವ್ರು ನನ್ನ ಗೌರವಿಸ್ತಾರೆ. ಸೊ ಐ ಆಮ್ ಬ್ಲೆಸ್ಡ್. ಓಕೆ, ಸೊ ಎರಡೂ ನನಗೆ ತುಂಬ ಇಂಪಾರ್ಟೆಂಟ್. ನನ್ನೆರಡು ಕಣ್ಣುಗಳು. ಓಕೆ, ಆಪ್ಷನ್ ಕ್ಯಾನ್ಸಲ್. ಸೊ ಇವಾಗ ಈ ಕಲೆಗಳೆಲ್ಲ ನಿಮ್ಮ ಜೀವನದಲ್ಲಿ ಹೇಗೆ, ಯಾವ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾವೆ? ಒಂದು, ನಾನೇ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ಕೊಂಡಿದ್ದೀನಿ. ಹೌದು, ನಿಮ್ಮ ತರಬೇತಿ ಶಾಲೆ ಕೂಡ ತರಬೇತಿ ಇದೆ ನಂದು. ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀನಿ. ಆ್ಯಕ್ಟಿಂಗ್ ಕ್ಲಾಸ್ ಅಂದರೆ ಬರೀ ರಂಗಭೂಮಿ ಅಂತಲ್ಲ. ಈಗ ನೆಸೆಸಿಟಿ ಏನಿದೆ, ಹೌದು ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗ್ತಿದ್ದೀವಿ, ಇಲ್ಲೋ ನಾವು ಮೂಲದಲ್ಲೇ ಇರಬೇಕು ಅನ್ನೋ ಒಂದಷ್ಟು ಮೂಲಭೂತ ಪ್ರಶ್ನೆಗಳನ್ನ ನಾನು ಬಿಟ್ಬಿಟ್ಟು ಈಗ ನಾನೇನು ಅನ್ಕೋತಾ ಇದ್ದೀನಿ ಅಂದರೆ, ಓಡ್ತಿದೆ, ನಾವು ನಿಲ್ಲಕ್ಕಾಗಲ್ಲ, ನಾವು ಓಡಬೇಕು. ಓಡೋದಾದರೆ ಯಾವ ರೀತಿ ಓಡಬೇಕು, ಹೆಂಗೆ ಓಡಬೇಕು, ಎಲ್ಲಿ ತನಕ ಓಡ್ಬೋದು, ಅಲ್ಲಿ ತನಕ ನಾನು ನನ್ನ ಕೆಲಸಗಳು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಆ್ಯಕ್ಟಿಂಗ್ ಕ್ಲಾಸ್ ಹೋಗ್ಲಿತ್ತು. ಸುಮಾರು ಜನ ಪಾಪ ನನ್ನ ಫ್ರೆಂಡ್ಸ್ ಎಲ್ಲನೂ ಸಜೆಸ್ಟ್ ಮಾಡಿದರು, ನೀನು ಆ್ಯಕ್ಟಿಂಗ್ ಕ್ಲಾಸ್ ಮಾಡು, ನೀನು ಚೆನ್ನಾಗಿ ಹೇಳ್ಕೊಡ್ತಿ. ಈಗ ನಾವು ಶೂಟಿಂಗ್ ಹೋಗ್ತೀನಿ, ಶೂಟಿಂಗ್ ಹೋದಾಗ ಯಾರೋ ಒಬ್ಬರು ಏನೋ ಒಂದು ಆ್ಯಕ್ಟ್ ಮಾಡಬೇಕಾಗಿರುತ್ತೆ, ಅವರು ನಮ್ಮ ಜೊತೆ, ಅವ್ರು ಮಾಡಲ್ಲ ಅದನ್ನು. ಡೈಲಾಗ್ ಕಲ್ತ್ಕೊಂಡಿರ್ತಾರೆ, ಡೈಲಾಗ್ ಮಾತ್ರ ಪಟ 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 ಡೈಲಾಗ್ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಡೈಲಾಗ್ ಹೇಳಿದ್ರಾ, ಆ್ಯಕ್ಟಿಂಗ್ ಮಾಡಿದ್ರಾ ಅಂದರೆ ಎಲ್ಲರೂ ಅನ್ಕೋತಾರೆ, ಇವ್ರು ತುಂಬ ಕಲ್ತ್ಬಿಟ್ಟಿದ್ದೀನಿ ಅಂತ ಅವ್ರಿಗೆ ಕೊಬ್ಬು, ಅದಕ್ಕೆ ನಮಗೆಲ್ಲ ಹೇಳ್ಕೊಡಕ್ಕೆ ಬರ್ತಾರೆ ಅಂತ. ನೋ, ದಟ್ಸ್ ನಾಟ್ ದ ಥಿಂಗ್. ಅಳು ಬಂದರೆ ಅಳ್ರಪ್ಪ, ನಗು ಬಂದರೆ ಜೋರಾಗಿ ನಗ್ರಪ್ಪ, ಕೋಪ ಬಂದರೆ ಕೋಪ ಮಾಡಿ. ಜಸ್ಟ್ ಕ್ಯಾಮ್ರಾ ಮುಂದೆ ಬಾ, ಗೊಂಬೆಗಳ ಥರ ಡೈಲಾಗ್ ಹೇಳು, ಹೋಗು, ಅಷ್ಟೆ. ಇದನ್ನ ಆ್ಯಕ್ಟಿಂಗ್ ಅಲ್ಲ ಅಂತ ನಾನು ಕರೆಯಲ್ಲ. ಕೆಲವೊಂದು ಪಾತ್ರಗಳನ್ನ ಹಿಂಗೂ ಮಾಡಬೇಕಾಗುತ್ತೆ, ಆದರೆ ಈ ಪಾತ್ರ ಹಿಂಗಲ್ಲ ಅಂತ ಹೇಳಿದಾಗ ಕೆಲವ್ರು ಏನು ಹೇಳಿದ್ರು, ಹೌದಾ ಹಿಂಗೆ ಮಾಡಬಾರ್ದಾ, ನಗು ಹೆಂಗೆ ನಗ್ತಿದ್ದ, ನಗ್ರೋ ಸಂಕಟ ಪಡ್ತಿದ್ದೀರಲ್ಲೋ. ಅದ್ಲೆ ಅಳು ಅಂದ್ರೇನೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಳು ಮುಖ ಅಂದ್ರೆ ಏನಂತ ಗೊತ್ತಿಲ್ಲ. ಟಚ್ ಅವ್ರಿಗೆ ಗೊತ್ತಾಗೋದು ಬೇಡ, ಅಳೋದು ಬೇಡ ಯಾರು. ಆದರೆ ನೀನು ನಟ ಆಗಿ ಪ್ಯಾಷನಾಗಿ ತಗೋತೀಯ ನಟನೇನ ಅಂದರೆ ನೀನು ಬೇಸಿಕ್ ಆದರೂ ಕಲ್ತ್ಕೊಂಡು ಬರಬೇಕು. ನಟ ಆಗಲಿ ನಟಿ ಆಗಲಿ, ಅಂದವಾಗಿದ್ದೀನಿ, ಚಂದವಾಗಿದ್ದೀನಿ, ತೆಳ್ಳಗಿದ್ದೀನಿ, ಬೆಳ್ಳಗಿದ್ದೀನಿ, ನಡೆದೋಗ್ಬಿಡುತ್ತೆ ಅಂತ ಒಂದಷ್ಟು ಜನದ ತಲೆಯಲ್ಲಿ ಪಾಪ ರಾಂಗ್ ಅಸಂಪ್ಷನ್ ಇದೆ. ಅದು ತಪ್ಪಲ್ಲ ಪಾಪ, ಯಾಕಂದರೆ ಮಾಡ್ಲಿಂಗಲ್ಲಿ ಹಂಗಿದೆ, ಮಾಡ್ಲಿಂಗಿಗೆ ಹಂಗೆ ಬೇಕು. ಆದರೆ ನಟನೆಗೆ ಅದೆಲ್ಲದ್ರ ಜೊತೆ ಬೇಸಿಕ್ ನಾಲೆಡ್ಜು ಬೇಕು ಅಭಿನಯದ ಬಗ್ಗೆ. ತೆಳ್ಳಗಿರಬೇಕು, ಬೆಳ್ಳಗಿರಬೇಕು,
ದಪ್ಪ ಇರಬೇಕು, ಸಣ್ಣ ಇರಬೇಕು, ಕಪ್ಪಗಿರಬೇಕು, ಎಲ್ಲ ಕ್ಯಾಟಗರಿನೂ ಕ್ಯಾಮ್ರಾ ಮುಂದೆ ವರ್ಕ್ ಆಗುತ್ತೆ. ಐ ಟೆಲ್ ಯು, ಎಲ್ಲ ಇದು ಯಾವುದ್ರ ಬಗ್ಗೆನೂ ಕಂಪ್ಲೇಂಟ್ ಇಲ್ಲ ನನಗೆ. ಇದು ಇಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮನ್ನು ತಯಾರು ಮಾಡ್ಕೊಂಡ್ಮೇಲೆ ಬೇಸಿಕ್ಕಾಗಿ ಒಂದು ಅಭಿನಯದ ಒಂದು ತರಗತಿ ಅಥವಾ ತರಬೇತಿ ತೊಗೊಂಡು ಬರಲಿಲ್ಲ ಅಂದರೆ ನಿಮ್ಮ ಇಷ್ಟು ಟ್ಯಾಲೆಂಟು ಝೀರೋ ಆಗಿಬಿಡುತ್ತೆ ಈ ತಕಡಿಯಲ್ಲಿ. ಹೌದು. ಆಮೇಲೆ ನನ್ನ ಫ್ರೆಂಡ್ಸು, ನನ್ನ ಕೋ ಆರ್ಟಿಸ್ಟ್ಗಳೆಲ್ಲ ಹೇಳಿದ್ರು, ನೀನೊಂದು ಆ್ಯಕ್ಟಿಂಗ್ ಕ್ಲಾಸ್ ಮಾಡು, ಇದನ್ನೆಲ್ಲ ಹೇಳ್ಕೊಡು, ಕೆಲವ್ರಿಗೆ ಕಲಿತಾರೆ, ಮಾಡ್ತಾರೆ, ಇಂಟ್ರೆಸ್ಟ್ ಇರೋರು ಬರ್ತಾರೆ, ಇಲ್ಲ ಅಂದರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಮ್ಮ ಈಗಿನ ಯೂತ್ ಅಥವಾ ಯಾರು ಆ್ಯಕ್ಟಿಂಗ್ ಮಾಡಬೇಕು, ಪಟ್ಟಂತ ಫೇಮಸ್ ಆಗಿಬಿಡ್ಬೇಕು ನಾನು, ನಾಳೆ ಫೇಮಸ್ ಆಗಿಬಿಡ್ಬೇಕು ನಾನು, ನಾಳೆ ನಂದು ಕಟೌಟ್ ಹಾಕ್ಬಿಡ್ಬೇಕು, ಹಾಲಿನ ಅಭಿಷೇಕ. ವಾಟ್ ಆಫ್ಟರ್ ದ್ಯಾಟ್? ನಾನೇನೋ ಡಿಪ್ರೆಷನ್ಗೆ ಹೋಗಿ ಅಂತ ಹೇಳ್ತಿಲ್ಲ ಯಾರು. ನಾನು ಈಗ 13ನೇ ವರ್ಷ ನಂದು ಇವಾಗ ಇಂಡಸ್ಟ್ರಿ. 2014 ನಾನು ಸ್ಟಾರ್ಟ್ ಮಾಡಿದ್ದೆ ಅಗ್ನಿಸಾಕ್ಷಿ. ಇವಾಗ 2026 ಅಂದರೆ 13ನೇ ವರ್ಷ ನಂದಿದು. 13ನೇ ವರ್ಷಕ್ಕೆ ನಾನು ಕಾಲಿಟ್ಟಿದೆ ನನ್ನ ಇಂಡಸ್ಟ್ರಿ ಜರ್ನಿ. ಐ ನೆವರ್ ಸ್ಟಾಪ್ಡ್, ನೋಬಡಿ ಸ್ಟಾಪ್ಡ್ ಮೀ. ಬಿಕಾಸ್ ನನ್ನ ಪ್ರೊಫೆಷನಲ್ಲಿ ಇದಕ್ಕೇನು ಬೇಕು, ಇದಕ್ಕೇನು ಬೇಡ ಅನ್ನೋದು ನಾನು ಸಂಶೋಧನೆ ಮಾಡಿ ನಾನು ಅದನ್ನು ಕರಗತ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಇಫ್ ಒಬ್ಬ ನಿರ್ದೇಶಕ ಬಂದು, ಮೇಡಮ್ ಈ ಪಾತ್ರ ಎಲ್ಲ ಸ್ವಲ್ಪ ಹಿಂಗೆ ಮಾಡಿ, ಇದೊಂಚೂರು ಕಾಮಿಡಿ ಮಾಡಿ ಅಂತಾರೆ, ಐ ಡು. ಸ್ವಲ್ಪ ಸೀರಿಯಸ್ ಮಾಡಿ ಮ್ಯಾಮ್, ಸ್ವಲ್ಪ ವಿಲನಿಶ್ ಬರಲಿ, ಐ ಡು. ಮೇಡಮ್ ಈ ಡೈಲಾಗ್ ಫುಲ್ ನಕ್ಕೊಂಡು ಹೇಳಿ, ಐ ಕೆಟ್. ಒಬ್ಬ ನಿರ್ದೇಶಕ ಕ್ಯಾಮ್ರಾ ಹಿಂದೆ ಕೂತು ನನಗಿಂಥದ್ದು ಬೇಕು, ನೀನು ಹಿಂಗೆ ಮಾಡು ಅಂದಾಗ ನಟಂಗೆ ನನಗಿದು ಬರಲ್ಲ ಅಂದರೆ ಮತ್ತೆ ಏನಕ್ಕೆ ಬರಬೇಕು? ಈ ಪ್ಯಾಷನ್ ಏನಕ್ಕೆ ಬರಬೇಕು? ಈ ಫೀಲ್ಡ್ಗೆ ಯಾಕೆ ಬರಬೇಕು? ಫೇಮಸ್ ಖಂಡಿತ ಆಗಿ, ಐ ಬ್ಲೆಸ್ ಎವ್ರಿ ಒನ್, ಎಲ್ಲರೂ ಫೇಮಸ್ ಆಗಿ. ವಾಟ್ ಅಬೌಟ್ ಬೇಸಿಕ್ ನಾಲೆಡ್ಜ್? ಅದಕ್ಕೆ ಬೇಕಾದ ಸಿದ್ಧತೆಗಳು ಅಷ್ಟೇ. ಒಂದು ಹುಡುಗಿ ಒಂದು ಶಾರ್ಟ್ ಮೂವಿ ಕರೆದು ನಾನು ಹೋಗಿದ್ದೆ. ಪಾಪ ಅವಳಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಪಾಪ ಕ್ಯಾಮ್ರಾಗೆ ಬಂದಿದೆ. ಅಳ್ಬೇಕು, ಅವಳು ಗಂಡ ಸತ್ತೋಗಿದ್ದಾನೆ, ಅಳ್ಬೇಕು. ನಾನು ಹೋಗಿ ನಾನು ಬಡ್ಡಿ ದುಡ್ಡು ಕೊಡು ಅಂತ ಹಿಡ್ದು ಎತ್ತಿ ಅವಳನ್ನ, ಬಡ್ಡಿ ದುಡ್ಡು ಕೊಡದಿದ್ರೆ ನೀನು ತಾಳಿ ಕಿತ್ಕೊಂಡು ಹೋಗ್ತೀನಿ ಅಂತ. ಐ ವಾಸ್ ಜಸ್ಟ್ ಐ ಆಮ್ ಅ ವಿಲನ್ ಅದು ಮಾಡಿದೆ. ಅವಳಿಗೆ ಅಳಕ್ಕೆ ಬರ್ತಿಲ್ಲ ಪಾಪ. ಅವಳ ಹತ್ರ ಕೂಡ ನಗು ಥರ ಕಾಣಿಸ್ತಾ ಇದೆ. ಸರ್ ಇವಳು ನಗ್ತಾ ಇಲ್ಲ, ಅಳ್ತಾ ಇಲ್ಲ ಸರ್, ನಗ್ತಾ ಇದ್ದಾಳೆ ಇವಳು ಅಂತ. ಇಲ್ಲ ಅಕ್ಕ, ನನ್ನ ಮುಖನೇ ಹಿಂಗಿದೆ, ನಾನು ಏನು ಮಾಡಲಿ, ಹತ್ರ ನಗೋ ಥರನೇ ಕಾಣಿಸುತ್ತೆ, ನಾನು ಏನು ಮಾಡಲಿ ಯಾಕಂದ್ರೆ ಒಂದು ಸ್ವಲ್ಪ ಮುಖನ ಸೀರಿಯಸ್ ಮಾಡ್ಕೊ, ಒಂಚೂರು ಟಿಪ್ಸ್ ಕೊಡ್ತೀನಿ, ತಗೋಬೋದಾ? ನಾನು ಕೇಳಿದೆ, ನಾನೇನೋ ಒಂದು ಹೇಳ್ತೀನಿ ಪಾಯಿಂಟ್, ತಗೊಳ್ತೀಯಾ? ಯಾಕಂದ್ರೆ ಈಗಿನ ಜನ್ರೇಷನ್ಗೆ ನಾವು ಏನಾದರೂ ಹೇಳಿದ್ರೆ ಇವ್ರು ಯಾರು ಹೇಳಕ್ಕೆ, ಇವ್ರು ಯಾರು ಕೇಳಕ್ಕೆ? ನೋ, ನಾವೇನು ನಮಗೆಲ್ಲ ಗೊತ್ತು, ನಾವು ಹೇಳಿ ನಿಮ್ಮನ್ನೆಲ್ಲ ನಾವು ಟ್ರೈನ್ ಮಾಡಿಬಿಡ್ತೀವಿ. ಅಲ್ಲ, ಕ್ಯಾಮರಾದಲ್ಲಿ ನೀವೇ ಕಾಣಿಸೋದು. ನಾನು ಹೇಳ್ಕೊಟ್ಟವಳು ನನ್ನ ಹೆಸರು ಬರಲ್ಲ, ಅತ್ಯುತ್ತಮ ನಟಿ ಅಂತ ಬಂದರೆ ಅದು ನಿನಗೆ ಬರುತ್ತಪ್ಪ, ಕಲಿಸಿದವ್ರಿಗೆ ಬರಲ್ಲ. ಈಗ ನೀನಾಸಮ್ಮಿನ ಎಷ್ಟೋ ಟೀಚರ್ಸ್ಗಳಿಗೆ ನಾನು ಹೋಗಿ ಐ ಡೂ ವೈ ಔಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ನಾನು ಇಷ್ಟು ದಿನ ತೊಗೊಂಡಿರೋ ಬೆಸ್ಟ್ ಕಾಮಿಡಿಯನ್ ಅವಾರ್ಡು, ಬೆಸ್ಟ್ ಆ್ಯಕ್ಟರ್ ಅವಾರ್ಡು ಡೆಲ್ಲಿಯಲ್ಲಿ, ಬಾಂಬೆಯಲ್ಲಿ, ಹೈದ್ರಾಬಾದಲ್ಲಿ, ಬೆಂಗಳೂರಲ್ಲಿ ತೊಗೊಂಡಿರೋ ಇಷ್ಟು ಅವಾರ್ಡ್ಗೂ ಯಾರು ಕಾರಣ ಅಂದರೆ ನೀನಾಸಮ್ ಟೀಚರ್ಸು. ನನಗೆ ಅಫ್ಕೋರ್ಸ್ ನಾನು ಅವ್ರು 50%, ನನ್ನ ಟ್ಯಾಲೆಂಟ್ 50%. ನಾನು ಜೀವಿಸದೇ ಇದ್ರೆ ಅದೇನು ಗೊತ್ತಾಗುತ್ತೆ? ಈ 50% ಒಂದು ಕ್ರೆಡಿಟ್ ಅವರಿಗೆ ಬೇಕು, ಕೊಡ್ಬೇಕು ನಾವು. ಬೇಡ ಪಾಪ, ಅವ್ರು ಯಾವತ್ತೂ ಕೇಳಿಲ್ಲ, ಹೇ ಸೀತಾರ ನೀನು ಅವಾರ್ಡ್ ತೊಗೊಂಡೆ, ನಮ್ಮ ನೀನಾಸಮ್ಗೆ ಏನು ಅಂತ ಪಾಪ ಯಾರಾದರೂ ಕೇಳ್ತಾರೆ? ದೇವ್ರನ್ನೇ ಕೇಳಲ್ಲ ಅವರು. ನಾನು ಕೇಳಲ್ಲ. ಹೇಳ್ಕೊಟ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇವಾಗ ಹೀರೋಯಿನ್ ಆಗಿ ಮಾಡ್ತಾರೆ, ಹೀರೋ ಆಗಿ ಮಾಡ್ತಿದ್ದಾರೆ, ಸಪೋರ್ಟಿಂಗ್ ಮಾಡ್ತಿದ್ದಾರೆ, ಮಕ್ಕಳು ಮಾಡ್ತಾ ಇದ್ದಾರೆ. ಎಷ್ಟೋ ಜನನ ನಾನು ಅವ್ರ ಪ್ರೊಫೈಲ್ನ ಕಳಿಸಿದ್ದೀನಿ ನಿರ್ದೇಶಕರಿಗೆ, ಪ್ರೊಡ್ಯೂಸರ್ಸ್ಗೆ, ಚಾನಲ್ಗೆ ಮಾಡ್ತಾರೆ. ಪಾಪ ಅವ್ರಿಗೆ ಟ್ಯಾಲೆಂಟ್ ಇದೆ ಅಂತ ಒಂದು ಸಲ ಕರೆದು ಅವ್ರನ್ನ ನೋಡಿ ಈ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರ ತಗೋತಾರೆ, ಇಲ್ಲ ಅಂದರೆ ಇಲ್ಲ. ಕೆಲವು ರಿಜೆಕ್ಷನ್ನ ಎಷ್ಟು ಡೇಂಜರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೈಫಲ್ಲಿ ಅಂದರೆ, ಅದಕ್ಕೆ ನಾನು ಯಾಕೆ ನೀನಾಸಮ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ, ಎಲ್ಲ ಪಾತ್ರಕ್ಕೂ ನಾನು ಸೂಟ್ ಆಗಲ್ಲ, ಆದರೆ ಜೀವನದ ನನ್ನ ಪಾತ್ರದಲ್ಲಿ ನಾನೊಂದಷ್ಟು ಕೆಲಸಗಳಿಗೆ ಸೂಕ್ತ ಆಗ್ತೀನಿ. ನಾನು ಅವನ್ನಾದರೂ ಮಾಡಬೇಕು. ಓಕೆ, ಇವತ್ತು ಈ ಸೀರಿಯಲ್ ಇರುತ್ತೆ, ಒಂದು ದಿನ ಶೂಟ್ ಇರುತ್ತೆ, ಇನ್ನು 29 ದಿನ ಏನು ಮಾಡ್ಬೇಕು ನಾನು? ಸೊ ನಾನು ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀನಿ, ಬೇರೆ ಬೇರೆ ತಂಡಗಳಿಗೆ ಹೋಗಿ ನಾಟಕ ಮಾಡ್ತೀನಿ, ದುಡ್ಡು ಕೊಡ್ತಾರೆ. ಶಾರ್ಟ್ ಮೂವಿಗಳು ಮಾಡ್ತೀನಿ. ಇಲ್ಲ, ಕ್ಯಾಮ್ರಾ ಹಿಂದೆ ಹೋಗ್ಬಿಟ್ಟು ಪ್ರೊಡ್ಯೂಸರು, ಡೈರೆಕ್ಟರ್ ಹತ್ರನೂ ಮಾತಾಡ್ಕೊಂಡು, ಸರ್ ನಾನು ಕ್ಯಾಮ್ರಾ ಹಿಂದೆ ಕೆಲಸ ಮಾಡ್ತೀನಿ, ಏನು ಮಾಡ್ತೀರಿ? ಸೊ ಎಲ್ಲ ಆಪ್ಷನ್ ಬರಬೇಕು, ಗೊತ್ತಾಗಬೇಕು ಅಂದರೆ ನೀವು ಬ್ರಾಡ್ ಇರಬೇಕು ತಲೆಯಿಂದ.
ಬ್ರಾಡ್ ಮೈಂಡೆಡ್ ಅಂದ್ರೆ ಇವ್ರು ಬೇರೆನೇ ಅರ್ಥದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದಾರೆ. ಬ್ರಾಡ್ ಮೈಂಡೆಡ್ ಅಂದ್ರೆ ನಾಲೆಡ್ಜ್ನ ಗ್ರ್ಯಾಬ್ ಮಾಡಿ ಫಸ್ಟ್ ಈ ಪ್ರಪಂಚಕ್ಕೆ ನಾನು ಹೇಳ್ತಿರೋದು, ಈ ಪ್ರಸ್ತುತ ಪ್ರಪಂಚಕ್ಕೆ, ಎಲ್ಲ ಪ್ರಪಂಚಕ್ಕೂ ಅಪ್ಲೈ ಆಗುತ್ತೆ. ಸೊ ನಾಲೆಡ್ಜ್ನ ಗ್ರ್ಯಾಬ್ ಮಾಡಿ ನೀವು ಆ ಜಾಗ ಕಾಲಿಡಿ, ಅವಾಗ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಬೇರೆ ಥರ. ನಾನೇ ಕೇಳಿಸ್ಕೊಂಡಿದ್ದೀನಿ ಅದನ್ನು, ಆಯ್ತಾ. ಅವ್ರೇನೋ ಬಂದು ಹಿಂಗೆ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡೋದನ್ನ, ಥು ಯಾವಲ್ರಿ ಇವಳು ಕಳ್ಸ್ರಿ ಮನೆಗೆ, ಥು ಯಾವನ್ರಿ ಇವನು ಕಳ್ಸ್ರಿ ಮನೆಗೆ. ಆಬ್ವಿಯಸ್ಲಿ ಬೈತಾರೆ. ಅವ್ರು ಬೈಯೋದು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಅವ್ರ ಟೆನ್ಷನ್ಸ್ ಬೇರೆ ಇರುತ್ತೆ, ಅವ್ರು ದುಡ್ಡು ಹಾಕಿರ್ತಾರೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ, ಪಾಪ ರೀಲ್ಸ್ ವೇಸ್ಟ್ ಆಗ್ತಾ ಇರುತ್ತೆ, ಇನ್ನೇನೋ ಮಾಡಬೇಕು, ಅವ್ರು ಆ ಜಾಗಕ್ಕೆ ದುಡ್ಡು ಕೊಟ್ಟಿರ್ತಾರೆ, ಆ ವಸ್ತುಗಳಿಗೆ ದುಡ್ಡು ಕೊಟ್ಟಿರ್ತಾರೆ, ಕ್ಯಾಮ್ರಾ ರೇಟ್ ಎಷ್ಟು ಒಂದು ದಿನಕ್ಕೆ, ಪಾಪ ಕೆಲಸ ಮಾಡೋನ್ಗೆ ನಿಂತು ಎಷ್ಟು ಉರಿಯುತ್ತೆ ಅವ್ರಿಗೆಲ್ಲ. ಸೊ ಅದಕ್ಕೆ ನಾನು ಕೇಳೋದು ಬೇಸಿಕ್ ನಾಲೆಡ್ಜ್ ಇಟ್ಕೊಂಡು ಬನ್ನಿ ಅಂತ. ನಾನು ಹೊಸ ಕಲಾವಿದ್ರಿಗೆ ನಂದೊಂದು ಸಜೆಷನ್ ಅದು, ಬೇಸಿಕ್. ಸೊ ನಾನು ಇವತ್ತು ಇಲ್ಲಿರೋದಕ್ಕೆ ನನ್ನ ಬೇಸಿಕ್ ನಾಲೆಡ್ಜೇ ಕಾರಣ. ಈಗ ನನ್ನನ್ನು ಯಾರಾದರೂ ಬಂದು ನಿರ್ದೇಶಕರು ಅಥವಾ ಯಾರಾದರೂ ಪ್ರೊಡ್ಯೂಸರ್ ಈ ಪಾತ್ರ ಹಿಂಗೆ ಬರಬಾರ್ದಿತ್ತು, ಹಿಂಗೆ ಬರಬೇಕಿತ್ತು ಅಂತಂದರೆ ನಾನೇನು ಮಾಡ್ತೀನಿ, ಹೌದಾ ಓಕೆ, ನಾನು ಆ ಫ್ರೆಂಡ್ ಮಾಡ್ಕೊಳ್ಳಲ್ಲ. ನಾನು ರಂಗಭೂಮಿ ಕಲಾವಿದೆ, ನನಗೆ ಹಿಂಗೆ ಹೇಳ್ಬಿಟ್ರು ಅಂತ ನಾನು ಸ್ವಲ್ಪ ನೆತ್ತಿಗೇರಿಸ್ಕೊಂಡು ಕುತ್ಕೊಂಡ್ಬಿಟ್ರೆ ಇಟ್ ವಾಂಟ್ ವರ್ಕ್. ಬಿಡ್ರಿ, ಅವ್ರಿಗೆ ಎಡ್ವೇಟ್ ಜಾಸ್ತಿ, ಅವ್ರಿಗೆ ಎಲ್ಲ ಗೊತ್ತು ಅಂತ ಇದ್ದಾರೆ, ಅವ್ರೇನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ನಾಳೆಯಿಂದ ಅವರು ಎಪಿಸೋಡ್ ಕಮ್ಮಿ ಮಾಡ್ರಿ ಅಂತ. ದಿಸ್ ವಿಲ್ ಹ್ಯಾಪನ್. ಓಕೆ, ನಿನಗೆ ಒಬ್ಬ ನಿರ್ದೇಶಕ ಅಥವಾ ಒಬ್ಬ ಅದು ಇಂಟೆನ್ಷನ್ ಇಟ್ಕೊಂಡು ಬಂದಿರೋನ್ಗೆ ನೀನು ಅದನ್ನ ಕೊಡದೇ ಇದ್ರೆ ಅವ್ನು ಡೆಫಿನೆಟ್ಲಿ ನಿನ್ನನ್ನು ಚೇಂಜ್ ಮಾಡ್ತಾನೆ. ಅವ್ನಿಗೇನು ಆಪ್ಷನ್ ಇಲ್ವಾ? ಪ್ರಪಂಚ ಹಂಗಿದೆ. ಅದು ನನ್ನ ನೀನಾಸಂ ಮತ್ತು ಅಟ್ಟಕಳರಿ ಜರ್ನಿ ಇಲ್ಲಿ ಇವತ್ತಿದೆ. ಓಕೆ, ಸೊ ರಂಗಭೂಮಿಯಲ್ಲಿ ನೀವು ಸಾವಿರಾರು ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದ್ದೀರಾ. ಕೆಲವೊಂದು ನಾಟಕಗಳು ನೂರಾರು ಶೋಗಳನ್ನು ಕೂಡ ನೂರಾರು ನಾಟಕಗಳು ಸಾವಿರಾರು ಶೋಗಳು ನೂರಾರು ನಾಟಕಗಳು ಸಾವಿರಾರು ಶೋಗಳು ಕಂಡಿದೆ. ಅದರಲ್ಲಿ ಹುಲಿ ಹಿಡಿದ ಕಡಸು ಅಲ್ಲಿ ತಾಯಿ ಪಾತ್ರ ಬಹಳ ಖ್ಯಾತಿಯನ್ನ ತಂದ್ಕೊಡ್ತು. ಆ ಪಾತ್ರವನ್ನ ನಿರ್ವಹಣೆ ಹೇಗ್ ಮಾಡಿದ್ರಿ? ಪೂವಮ್ಮ ಅಂದ್ರೆ ನನ್ನ ಏಜ್ಗೆ ಮೀರಿದ ಪಾತ್ರ ಅದು. ಅವಾಗ ಆಕೆ ಒಬ್ಳು ಊರೂರು ತಿರುಗಿಕೊಂಡು ದುಂಬರಾಟದವಳು, ಪಾಡ್ದನದ ಹಾಡುಗಳನ್ನ ಹಾಡ್ಕೊಂಡು ಹೋಗ್ತಿದ್ದಂಥ ಒಂದು ತಾಯಿ ಪಾತ್ರ. ಹೆಂಗಪ್ಪ ಮಾಡೋದು ನಾನು ಈ ಪಾತ್ರನ? ನಾನು ಪಾತ್ರ ಕೊಟ್ಟ ತಕ್ಷಣ ಫಸ್ಟ್ ಆಶ್ಚರ್ಯ ಫೀಲ್ ಆಗ್ತೀನಿ. ಯಾಕೆ ಅಂದರೆ, ಒಂದು ನನ್ನ ಏಜಿಂದಲ್ಲ, ಇನ್ನೊಂದು ನಾನು ಯಾವ ಮಗುಗೂ ತಾಯಿ ಅಲ್ಲ. ನನ್ನ ಮಗಳನ್ನ ನನ್ನ ಗಂಡನೇ ಪಡುಸಾಲೆ ಸೂಳೆ ಮಾಡ್ಕೋತಾನೆ. ಅಂದರೆ ಪಡುಸಾಲೆಯ ಸೂಳೆ ಅಂದರೆ ತನ್ನ ಮಗಳನ್ನೇ ತಾನು ಸಂಭೋಗಿಸುವುದು. ಇದು ತಾಯಿಗೆ ಎಷ್ಟು ಇದಾಗಿದೆ ಸ್ಟೋರಿ. ನಾನು ಈ ನಾಟಕ ಮಾಡಿ ಒಂದು ವಾರ ಆದಮೇಲೇನೋ ಯಾರೋ ಒಬ್ಬರು ನನಗೆ ಹರಪನಹಳ್ಳಿ, ಹೊಸಪೇಟೆ ಹತ್ರ ಇರೋ ಹರಪನಹಳ್ಳಿ ಹತ್ರ ಒಂದು ಯಾವುದೋ ಹಳ್ಳಿಯಿಂದ ಒಬ್ಬರು ನನ್ನ ಫ್ರೆಂಡು, ಅಲ್ಲಿ ರಂಗಭೂಮಿ ಎಲ್ಲ ಮಾಡ್ತಾರೆ, ಅವ್ರು ಫೋನ್ ಮಾಡಿದರು. ಈ ಥರ ನೀನು ಈ ಪಾತ್ರ ಮಾಡಿದ್ಯಲ್ಲ, ಈ ಥರದ್ದು ಒಂದು ಘಟನೆ ನಡೆದಿದೆ. ಅಂದರೆ ಯಾವ ಥರ ಘಟನೆ ನಡೆದಿದೆ ಅಂದರೆ, ಮಗಳು ಮತ್ತು ಮಗಳು ಮತ್ತು ಅಪ್ಪ ಸೇರಿ ತಾಯಿಯನ್ನು ಮನೆ ಬಿಟ್ಟು ಓಡಿಸಿದ್ದಾರೆ. ಯಾಕೆ ಅಂದರೆ, ಮಗಳೇ ತನ್ನ ತಂದೆಯ ಜೊತೆ ಮಲಗಿ ಮಗು ಮಾಡ್ಕೊಂಡಿದ್ದಾಳೆ. ನಾನು ವಾಸ್ ಲೈಕ್, ಇದಕ್ಕೆ ನಾನು ಓಕೆ ಸರಿ ಅನ್ಬೇಕಾ? ಇದಕ್ಕೇನು ನಾನೇನು ಆನ್ಸರ್? ನೋ ಆನ್ಸರ್. ಸೈಲೆಂಟ್ ಆಗಿಬಿಟ್ಟೆ ನಾನು. ಫಸ್ಟ್ ಶೋ ನನಗೇನು ಅರ್ಥ ಆಗಲಿಲ್ಲ, ಪೂವಮ್ಮನ ಪಾತ್ರ. ಆಮೇಲೆ ಒಂದು ಹತ್ರ ಶೋ ಆಯಿತು. ನಮ್ಮ ನಿರ್ದೇಶಕರು, ನೀವು ನಂಜುಂಡೇಗೌಡ್ರನ್ನೇ ಕೇಳಿ, ಅವ್ರು ಹೇಳ್ತಾರೆ, ಭಾಳ ಖುಷಿ ಕೊಟ್ಟಂಥ ಶೋ ಅವ್ರಿಗದು. ಯಾಕೆ ಅಂದರೆ, ಆಕೆಯನ್ನು ನೆನೆಸ್ಕೊಂಡೆ ನಾನು ತಾಯಿನ. ಅಲ್ಲ ರೀ, ಇಲ್ಲಿ ಪಾಪ ನಮ್ಮ ಚೆನ್ನಿಗೆ ಅಪ್ಪ ಇವನೇ ಅಂತ ಗೊತ್ತಿಲ್ಲ. ನಾನು ಅದನ್ನು ಹೇಳಬೇಕು ಅನ್ನೋಷ್ಟರಲ್ಲಿ ಈಕೆ ಪಾಪ ಹೋಗಿ ಹುಲಿ ಹಿಡಿದ ಕಡಸಾಗ್ಬಿಟ್ಟಿತ್ತು. ಅಂದರೆ ಹುಲಿ ಒಂದು ಪಂಜದಲ್ಲಿ ಮರಿ ಹೋಗಿ ಸಿಕ್ಕಾಕೊಂಡು ನಲುಪಿ ಹೋಗ್ಬಿಟ್ಟಿತ್ತು. ಅದು ಅವಳಿಗೆ ಗೊತ್ತಿಲ್ಲ. ಇದು ಗೊತ್ತಿರೋದಲ್ಲೇನ್ರಿ? ಗೊತ್ತಿದ್ದು ಹೆಂಗ್ರಿ? ತಾಯಿ ಮಗಳು ಅಪ್ಪನ ಜೊತೆ ಮಲಗಿ ಸಂಸಾರ ಮಾಡಿ ಮಗು ಮಾಡಿಕೊಂಡು ಹೆತ್ತ ತಾಯಿನ ಮನೆಯಿಂದ ಹೊರಗಾಗ್ತಾಳೆ. ಅದು ಒಂದು ತಲೆಯಲ್ಲಿ ಬಂತು ನನಗೆ. ಆಮೇಲೆ ನನ್ನ ಕೊಲಿಗೊಬ್ಬರು ತಾಯಿ, ಅವರು ಯಾವಾಗಲೂ
ಸೊಸೆನ ತುಂಬ ಒಂದ್ಸಲ ಈ ಕಾಟ ಮಾಡೋದು ಆ ಥರ ಎಲ್ಲ ಮಾಡೋರು ಇರ್ತಾರೆ ಕೆಲವರು. ಪಾಪ ಮೈಂಡ್ ಸೆಟ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಭಾಳ ಅಯ್ಯೋ ಅನ್ಸೋರು. ಅದರ ಅರ್ಥ ಎಷ್ಟೋ ಜನಕ್ಕೆ ಪಾಪ ಅರ್ಥ ಆಗಲ್ಲ, ಗೊತ್ತಿಲ್ಲ ಅದೇನು. ಪೊಸೆಸಿವ್ ಇರ್ತಾರೆ ತಾಯಿಯಂದ್ರು ಸ್ವಲ್ಪ ಮಗನ ವಿಷಯದಲ್ಲಿ. ಮಗ ನನ್ನ ಮಾತೇ ಕೇಳಬೇಕು ಸಾಯೋ ತನಕ ಅಂತ. ಅವ್ನು ಸಾಯೋ ತನಕ ಅಲ್ಲ, ನಾನು ಸಾಯೋ ತನಕ ಅಟ್ಲೀಸ್ಟ್ ಅವ್ನು ನನ್ನ ಮಾತು ಕೇಳಬೇಕು ಅಂತ ಅವರು ತುಂಬ ಇರಿಟೇಟ್ ಮಾಡೋರು. ಆಮೇಲೆ ಹೋಗಿ ರೂಮಲ್ಲಿ ಒಬ್ಬರೇ ಬಾಗ್ಲಕೊಂಡು ಅಳೋರು. ಯಾಕೆ ಈ ಥರ ಮಾಡ್ತಾರೆ? ಎಷ್ಟೋ ತಾಯಂದ್ರುಗಳನ್ನ ಸ್ಟಡಿ ಮಾಡಿದ್ಮೇಲೆ ನನಗೆ ಪೂವಮ್ಮನ ಪಾತ್ರ ಸಿಕ್ಕಿರೋದು. ಆಮೇಲೆ ಹೋಗ್ತಾ 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 ಶೋ ಬೈ ಶೋ ಅದು ಇಂಪ್ರೂವ್ ಆಗ್ತಾ ಹೋಯ್ತು ಪಾತ್ರ. ಇಲ್ಲ ಸಿತಾರ, ನೀವು ಇವತ್ತು ಚೆನ್ನಾಗಿ ಮಾಡಿದ್ರಿ, ಶೋ ಅದ್ಭುತವಾಗಿ ಬಂತು ಅನ್ನೋರು ಡೈರೆಕ್ಟ್ರು ಬಂದು. ನಾನು ಇನ್ನೇನೋ ಕೊರತೆ ಇದೆಯಲ್ಲ, ಇನ್ನೇನೋ ಮಾಡ್ಕೋಬೇಕು ಗೌಡ್ರೆ ಅಂತ. ಇದು ನನ್ನ ಹುಡುಕಾಟ ಪಾತ್ರಕ್ಕೆ. ಪೂವಮ್ಮನ ಪಾತ್ರಕ್ಕೆ ನಾನು ರಿಸರ್ಚ್ ಮಾಡಿರೋದು, ನಾನು ಅನುಭವಿಸಿದ್ದು, ಅಂದರೆ ನಾನು ನೋಡಿದ್ದು ಎಲ್ಲವೂ ಅನುಭವ ಆಗಬೇಕಂತಿಲ್ಲ. ಇದು ನಾವು ನೋಡಿ ಆಮೇಲೆ ಕೇಳಿ ತಿಳ್ಕೊಂಡು ಓದಿನೂ ನಮಗೆ ನಾಲೆಡ್ಜ್ ಬರುತ್ತೆ. ಪೂವಮ್ಮನ ಪಾತ್ರ, ಅದರಲ್ಲಿ ಹಬ್ಬಕ್ಕನ ಪಾತ್ರ ನನಗೆ ತುಂಬ ಇಷ್ಟವಾದ ನಾಟಕ. ಅದು ಯಾಕೆ ಇಷ್ಟ ಆಯಿತು ಅಂತಂದರೆ, ನನಗೆಲ್ಲ ನಾಟಕಗಳು ತುಂಬ ಇಷ್ಟ. ಯಾಕೆ ಅಂತಂದರೆ ಒಬ್ಬೊಬ್ಬ ನಾಟಕಕಾರನ ಕೃತಿಗಳು ನಮ್ಮ ಈಗ ನಡೀತಾ ಇರೋ ಅಥವಾ ಮುಂದೆ ನಡೆಯೋ, ಹಿಂದೆ ಆಗಿರೋ ಎಲ್ಲವನ್ನು ಪ್ರಸ್ತುತಿಪಡಿಸ್ತಿದೆ. ನಾವು ಪ್ರದರ್ಶನ ಮಾಡುವಾಗ ಪ್ರತಿ ಸಲ ಅನ್ಕೋತೀನಿ, ಅಯ್ಯೋ ಏನಪ್ಪ ಇದು ಸಂಬಂಧಗಳು ಅನಿಸುತ್ತೆ ನನಗೆ, ಸಂಬಂಧನ ಅಯ್ಯಯ್ಯೋ ಅಂತ. ಸೊ ಹಂಗಾಗಿ ನನಗೆ ಪೂವಮ್ಮನ ಪಾತ್ರ ಭಾಳ ಇಷ್ಟ. ಥ್ಯಾಂಕ್ಸ್ ಟು ಗೌಡ್ರು, ಅವ್ರು ನನಗೆ ನಂಬಿ ಇದನ್ನು ಮೊದಲು ಬೇರೆಯವ್ರು ಮಾಡಿದರು ಪಾತ್ರ. ಅವ್ರದ್ದು ನಾನು ಪಾಪ ಅವ್ರೇನೋ ಬ್ಯುಸಿ ಇದ್ರು ಅಂತ ನಾನು ರೀಪ್ಲೇಸ್ಗೆ ಹೋಗಿದ್ದು. ಆಮೇಲೆ ಈ ಶೋಗಳೆಲ್ಲ ನಾನೇ ಮಾಡಿರೋದು. ನಾನು ಮತ್ತು ಇನ್ನೊಬ್ರು ಸ್ನೇಹ ಅಂತಿದ್ದಾರೆ, ಅವ್ರು ಮಾಡಿದ್ದು. ಆ್ಯಂಡ್ ಅದ್ಭುತ ನಾಟಕ ಕೆ ಚೌಟ ಅವ್ರದ್ದು.